ತಿಳ್ಕೊಳ್ಳನ್ರಿ. ಎಲ್ಲರಿಗೂ ಗೊತ್ತೈತಿ, ಪ್ರತಿದಿನ ಸಾಯಂಕಾಲ ನಾವು ಅಟೆಂಡ್ ಆಗ್ತೀವಿ. ಓಕೆ, ಕಾನ್ಸೆಪ್ಟ್ ಅನ್ನ ಎಲ್ಲಾ ತಿಳ್ಕೊಂಡಿರ್ತೀವಿ. ಆದ್ರೂ ಮತ್ತೊಂದ್ಸರಿ ಕಾನ್ಸೆಪ್ಟ್ ಏನ್ ಹೇಳ್ತೀನಿ ತಿಳ್ಕೊಂಬಿಡ್ರಿ. ಇವತ್ತ ನಾವು ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಏನ್ ಶಂಕರ, ನಾವು ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಪ್ರತಿಯೊಬ್ರು ಗೊತ್ತೈತಿ ಏನ್ ಸರ್, ಸಿಂಪಲ್ ಆಗಿ ನಾನು $30 ಕೊಡ್ತೀನಿ. ನಾನು ಕೊಟ್ಟಿರ್ತಕ್ಕಂಥ $30 $5 ಕಂಪನಿ ಹೋಗ್ತೈತಿ, $25 ನಮ್ಮ ಕಂಪನಿಗೆ ರೆಫರ್ ಮಾಡಿರ್ತಕ್ಕಂಥ ವ್ಯಕ್ತಿ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ, ಈಗ ನಾನು ಈ ಕಂಪನಿ ಜಾಯ್ನ್ ಆದ್ಮೇಲೆ ನಾನು ಡೈರೆಕ್ಟ್ ಆಗಿ 4 ಜನ ಮೆಂಬರ್ ಮಾಡ್ತೀನಿ. ಒಂದ್ ಮೆಂಬರ್ ಇಂದ 25 ನನಗೆ ಮೊದ್ಲೇ ಸರಿ ಒಂದು $100 ಸಿಕ್ತೈತಿ. ಹೌದಲ್ರಿ? $100 ಅಂದ್ರೆ 9300 ಅಂತ ಹೇಳಿದ್ವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು. ಯಾವಾಗ ನಾನು 4 ಜನ ಕಂಪಲ್ಸರಿ ಮಾಡ್ತೀನಿ ಅವಾಗ ನಾನು ಗೋಲ್ಡ್ ಪ್ರಮೋಷನ್ ತಗೋಬಹುದು. ಗೋಲ್ಡ್ ಪ್ರಮೋಷನ್ ಬೇಕಾಗಿದ್ದ $50. ಆಲ್ರೆಡಿ ನನಗೆ $100 ಇನ್ಕಮ್ ಆಗೈತಿ, ಅದ್ರಾಗ $50 ಕೊಡ್ತೀನಿ. ಹೌದು. ಓಕೆ, ಈಗ ಒಂದ್ ಸರಿ ನಾ ಗೋಲ್ಡ್ ಆದ್ರೆ ನನಗೆ 16 ಜನರಿಂದ, ಸರ್ ಸಿಂಪಲ್ ಆಗಿ ತಿಳ್ಕೊಡ್ರಿ, 16 ಜನರಿಂದ ನನಗೆ ಈಗ $50 ಸಿಗ್ತೈತಿ. ಒಂದ್ ವ್ಯಕ್ತಿಯಿಂದ $50 16 ಜನರಿಗೆ $800 ಅಂತ ನಾನ್ ಮಾಡ್ತೀನಿ. ಯಾವಾಗ ನನ್ನ ಕೆಳಗಡೆ 16 ಜನ ಇಂಪಾರ್ಟೆಂಟ್, ನನ್ನ ಅಮೌಂಟ್ ಕಿಂತ ಈ ಸರಿ ಮೆಂಬರ್ ಯಾವಾಗ ನನ್ನ ಕೆಳಗಡೆ 16 ಜನ ಮೆಂಬರ್ ಬರ್ತಾರ ಅವಾಗ ನಾನು ರೂಬಿಗೆ ಕ್ವಾಲಿಫೈ ಆಗ್ತೀನಿ. ಹೌದಲ್ರಿ? ಹೌದು. ನನ್ನ ರೂಬಿ ಪ್ರಮೋಷನ್ ಬೇಕಾಗಿದೆ ಎಷ್ಟು? $250. ಆ $250 ಎಲ್ಲಿ ಬಂದೈತಿ? ನನ್ಗೆ ಆಲ್ರೆಡಿ 3ನೇ ಲೆವೆಲ್ 2ನೇ ಲೆವೆಲ್ $800 ಬಂದೈತಲ್ಲ, ಅದ್ರಾಗ ನಾ ಕೊಟ್ಟು ಮಾಡ್ತೀನಿ. ಫಸ್ಟ್ ಕ್ರೈಟೇರಿಯಾ 16 ಜನ. ಆಮೇಲೆ ನಾನು ಪ್ರಮೋಷನ್ ದುಡ್ಡು ಕೊಡ್ಲಿಕ್ಕೆ ಇದನ್ನ ತಗೋತೀನಿ. ನಾನು ಫಸ್ಟ್ ಕ್ರೈಟೇರಿಯಾ 16 ಜನ. ಮೊದ್ಲೇ ಲೆವೆಲ್ಗೆ ಫಸ್ಟ್ ಕ್ರೈಟೇರಿಯಾ ನಾನು ಫಸ್ಟ್ ಲೆವೆಲ್ ಸಿಲ್ವರ್ ಲೆವೆಲ್ ಕಂಪ್ಲೀಟ್ ಮಾಡ್ಬೇಕಂದ್ರೆ 4 ಜನ ಬೇಕು. ಓಕೆ, ಹೌದು. ಗೋಲ್ಡ್ ಲೆವೆಲ್ ಕ್ರೈಟೇರಿಯಾ ಕಂಪ್ಲೀಟ್ ಮಾಡ್ಬೇಕಂದ್ರೆ ನನ್ನ ಕೆಳಗಡೆ 16 ಜನ ಬರ್ಲೇಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ನನ್ನ ಕೆಳಗಡೆ ಅಕಸ್ಮಾತ್ ನಾನ್ ಮಾಡ್ಕೊಳ್ಳೋಕ್ಕಿಂತ ನನ್ನ ಕೆಳಗಡೆ ಬಂದಿರ್ತಕ್ಕಂಥ ವ್ಯಕ್ತಿಗಳು ಅವ್ರು ಕಂಪ್ಲೀಟ್ ಮಾಡ್ಕೊಂಡ್ರೆ ಅವ್ರು ಆಟೋಮೆಟಿಕ್ ಆಗಿ ಹೋಗ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಯಾಕಂದ್ರೆ ಒಂದು ಗೋಲ್ಡ್ ಕೆಳಗಡೆ ಸಿಲ್ವರ್ ಬರಂಗಿಲ್ಲ, ಸಿಲ್ವರ್ ಕೆಳಗಡೆ ಗೋಲ್ಡ್ ಬರ್ತೈತಿ. ಸಾರಿ, ಗೋಲ್ಡ್ ಕೆಳಗಡೆ ಸಿಲ್ವರ್. ಪಾಯಿಂಟ್ ಕ್ಲಿಯರ್ ಐತೆ? ಸಿಲ್ವರ್ ಕೆಳಗೆ ಗೋಲ್ಡ್ ಬರಂಗಿಲ್ಲ, ಗೋಲ್ಡ್ ಕೆಳಗಡೆ ಸಿಲ್ವರ್ ಬರ್ತೈತಿ. ಓಕೆ, ಅದ್ರ ಪ್ರಕಾರ ಈಗ ನೋಡ್ರಿ, ಈಗ ನಾನು ರೂಬಿ ಆದಾಗ 64 ಜನರಿಂದ ನನಗೆ ಎಷ್ಟು ಬರ್ತೈತಿ? 16,000. ಸರ್ ಈಗ ಟೆಂಪರರಿ ನಾನು 1 ತಿಂಗಳು, ಸರ್ ಶಂಕರ್ ಅವ್ರಿಗೆ ನೀವ್ ಹೇಳ್ರಿ, ನಾವು ಹಗಲಿ ರಾತ್ರಿ ಕಷ್ಟಪಟ್ಟು ದುಡಿದ್ರೆ ಕೇವಲ 1 ತಿಂಗಳದೊಳಗೆ ಈ ಮಟ್ಟಕ್ಕೆ ಹೋಗ್ಬೋದೇ ಇಲ್ಲ? ಈಗ ಸುಮಾರಾಗಿ ಒಂದು 15 ಲಕ್ಷ ರೂಪಾಯಿ ನನಗೆ ಬಂತಂತ ತಿಳ್ಕೊಳ್ಳೋದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಬರೀ ಒಂದು 15 ಲಕ್ಷ ಬಂದ್ರೆ ಸಣ್ಣ ಪುಟ್ಟ ನಮ್ದೇನು ಸಾಲಾಗಿಲ್ಲ ತೀರ್ತಿರ್ತಿಲ್ಲ. ಬರೀ ಒಂದು 3 ತಿಂಗಳ, ಹೌದು ಸಾರಿ 1 ತಿಂಗಳದೊಳಗೆ ಇದನ್ನ ಮಾಡ್ಬೋದು. ಹೌದಲ್ಲ? 30 ದಿನದಾಗ. ಓಕೆ, ನೆಕ್ಸ್ಟ್ ಒಂದ್ ಕೆಲಸ ಮಾಡ್ರಿ, 1ನೇ ಲೆವೆಲ್ 2ನೇ ಲೆವೆಲ್ 3ನೇ ಲೆವೆಲ್ ಇದನ್ನ ಮ್ಯಾಕ್ಸಿಮಮ್ ಅಂದ್ರೆ 2 ತಿಂಗಳದೊಳಗೆ ನಾವು ಮುಗಿಸ್ಕೊಂತ ಬಿಡ್ಬೇಕು. ಮ್ಯಾಕ್ಸಿಮಮ್ ಇದು ನಾವಂತೂ 1 ವಾರದಾಗ ಮುಗಿಸ್ತೇವೆ, ಅದು ಮಾತು ಬೇರೆ. ಹೌದು ಹೌದು. ಒಂದ್ ಸರಿ ನಾ 2 ತಿಂಗಳದೊಳಗೆ ಈ 3 ಲೆವೆಲ್ ಕಂಪ್ಲೀಟ್ ಮಾಡಿದೆ ತಿಳ್ಕೊಳ್ರಿ, ನನಗೆ 60 ದಿನದೊಳಗೆ 60 ಡೇಸ್ ಒಳಗೆ ಆಲ್ಮೋಸ್ಟ್ ಅಲ್ಲ 15 ಲಕ್ಷ ಬಂತು ಇನ್ಕಮ್ ಆತ. ಸಣ್ಣ ಇನ್ಕಮ್ ಏನ್ರಿ ಸ್ವಾಮಿ? 2 ತಿಂಗಳದೊಳಗೆ ನಾನು 60 ದಿನ, 2 ತಿಂಗಳದೊಳಗೆ ನಾನು ಬರೀ 3 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 15 ಲಕ್ಷ ಸಣ್ಣ ಅಮೌಂಟ್ ಏನ್ರಿ ಶಂಕರ್? ಓಕೆ, ಅದಾದ್ಮೇಲೆ ನೀವೇನ್ ಮಾಡ್ರಿ, ಸಿಸ್ಟಮೆಟಿಕ್ ಮಾಡಿ ನಾವು 3 ತಿಂಗಳ ಟೈಮ್ ಇದಕ್ ಕೊಡೋದು. ಎಷ್ಟು ತಿಂಗಳ? 3 ತಿಂಗಳು ಡೈಮಂಡ್. 6 ತಿಂಗಳ ಈ ಲೆವೆಲ್ ಕೊಡ್ರಿ. ಹೌದು. ನೀವ್ ಎಷ್ಟೇ ಮಾಡಿದ್ರು 1 ವರ್ಷದೊಳಗೆ ನಾವು ಕಂಪ್ಲೀಟ್ ಮಾಡ್ಬೋದ್ರಿ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡಿದ್ರೆ. ಇದ್ರಾಗ ಏನ್ ಕಷ್ಟ ಐತಿ? 1ನೇ ಲೆವೆಲ್ನಾಗ ನಾನು ಏನ್ ಮಾಡ್ತೀನಿ, 4 ಜನ ಮೆಂಬರ್ ಮಾಡ್ತೀನಿ. ಹೌದಲ್ರಿ? ಇದು 1ನೇ ತಿಂಗಳ ಅಂತ ತಿಳ್ಕೊಳ್ಳೋಣ. 2ನೇ ತಿಂಗಳ ಈ ವ್ಯಕ್ತಿ 4 ಮಾಡಿದ್ರೆ ಆಟೋಮೆಟಿಕ್ಲಿ 16 ಆಗ್ತಾರೆ 2ನೇ ತಿಂಗಳ. ಈಗ ಪ್ರತಿ ಒಂದು ವ್ಯಕ್ತಿ ಬರೀ 1 ತಿಂಗಳಿಗೆ ತಾನಿತ್ತು 1 ತಿಂಗಳ ಟೈಮ್ದೊಳಗೆ ಬಂದಿರತಕ್ಕಂತ ಪ್ರತಿ ಒಂದು ವ್ಯಕ್ತಿ 4 ಮೆಂಬರ್ನ ಕರೆಕ್ಟ್ ಆಗಿ ಮಾಡ್ಕೊಂತ ಹೋದ್ರು 5 ತಿಂಗಳಿಗೆ 5 ರಿಂದ 6 ತಿಂಗಳಿಗೆ ನಾವು ಇದನ್ನ ಕಂಪ್ಲೀಟ್ ಮಾಡೇ ಬಿಡ್ತೀವಿ ನಾವು. ಧಾರಾಳವಾಗಿ ಆರಾಮ್ ಸರ್. ಓಕೆ, ಪಾಯಿಂಟ್ ಕ್ಲಿಯರ್ ಆತಲ್ಲ? ಆಮೇಲೆ ಇದ್ರಾಗ ಏನಾರ ಡೌಟ್ ಐತೇನೋ? ಇದ್ರಾಗಂತೂ ಒಂದು ಎಳ್ಳಷ್ಟು ಡೌಟ್ ಮಾಡೋ ಪ್ರಶ್ನೆ ಬರಂಗಿಲ್ಲ.
ಯಾಕಂದ್ರೆ 100% ವರ್ಕಿಂಗ್ ಇನ್ಕಮ್ ಐತಿ. ಇಲ್ಲೇ ಆಟೋ ಪೂಲ್ ಕೊಡ್ತೀವಿ, ನೀ $5,000 ಹಾಕ, ಕರೆಕ್ಟ್ 30 ದಿನದಾಗ ನಾನು ಆ 10,000 ಕೊಡ್ತೀನಿ. ಇಲ್ಲ ಲಫಡ ಇಲ್ಲ, $5,000 10,000 ಕೊಡ್ತೀನಿ. ಇಲ್ಲ. ಹೌದು. ಈಗ ನೋಡ್ರಿ, ಈಗ ನಾವ್ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲ ಸರ್, ನಂದು ಒಂದೇ ಒಂದು ಸಿಂಪಲ್ ಆಗಿ ಪ್ರಶ್ನೆ. ಡೆಬೋಸಿ ಚಕ್ರವರ್ತಿ, ಈಗ ನೀವ ತಿಳ್ಕೊಡ್ರಿ ಶಂಕರ. ಅಲ್ಲ ಶಂಕರ, ಡೆಬೋಸಿ ಚಕ್ರವರ್ತಿಯವರೇ, ನಾನ್ ನಿಮಗೆ $5,000 ಕೊಡ್ತೀನಿ, ಹೌದಾ? ನೀವು ನನಗ 30 ದಿನದೊಳಗೆ $10,000 ಕೊಡ್ತೀರಿ, ಹೌದಾ? ಕರೆಕ್ಟ್. ಹೆಂಗ್ ಕೊಡ್ತೀರಿ? ಪ್ರಶ್ನೆ ಒಂದ್ ಸಿಂಪಲ್ ಪ್ರಶ್ನೆ, ಹೆಂಗ್ ಕೊಡ್ತೀರಿ? ಹೆಂಗ್ ಕೊಡ್ತೀರಿ? ಹೆಂಗ್ ಕೊಡೋದನ್ನ ಗೊತ್ತಾಗ ಸರ್, ಅದಕ್ಕೆ ಕ್ಲಾರಿಫಿಕೇಶನ್ ಉತ್ತರ ಹೇಳ್ರಿ. ಹೆಂಗ್ ಕೊಡ್ತೀರಿ ನೀವು? ಇಲ್ಲ ನಾನು ಕೊಯ್ನ್ ಕೊಡ್ತೀನಿ. ಸ್ವಾಮಿ, ಕೊಯ್ನ್ ಕೊಡ್ತೀರಿ ಬಿಡ್ರಿ, ನಾನು ಸೀದಾ ಕೇಳಕ್ತೀನಿ. 5 ಇದ್ದದ 10 ಮಾಡ್ಬೇಕಾದ್ರೆ ಅಕಸ್ಮಾತ್ ಕೊಯ್ನದ ರೇಟ್ ಸರ್, ಕೊಯ್ನದ ರೇಟ್ಗೆ ಏನ್ ಸಂಬಂಧ ಸರ್ ಅದು? ಹೌದು. ಈಗ ನೋಡ್ರಿ, ಸಿಂಪಲ್ ಆಗಿ, ಈಗ ನೀವು $25 ಕೊಟ್ರೆ, $5 ಬಿಡ್ರಿ, ನೀವು $25 ಕೊಟ್ರಿ, ನಿಮಗ ಒಂದು $100 ಹೆಂಗ್ ಬರ್ತೈತಿ ಸರ್? ಹೆಂಗ್ ಬರ್ತೈತಿ? ನಾನ್ ಬಿಡ್ರಿ, ನೀವ್ ನಾನಂತೂ ಬಿಟ್ರಿ, ನೀವು ಉತ್ತರ ಕೊಡ್ತೀರಿ. ಅದ್ರಾಗ ಏನೈತ್ರಿ? ನಾನ್ 4 ಜನ ಮೆಂಬರ್ ಮಾಡ್ತೀನಿ, ಆ 4 ಜನರದ್ದು ದುಡ್ಡು $25 $100 ಬರ್ತಿತ್ತು. ಇದ್ರಾಗೇನ್ ದೊಡ್ಡ ಮ್ಯಾಜಿಕ್ ಐತಿ? ಹೌದು, ಏನಿಲ್ಲ. ಈಗ ನಾನು $50 ಕೊಟ್ಟೆ, ನನಗೆ $800 ಬರ್ತೈತೆ ಅಂತ ಏನ್ ಗ್ಯಾರಂಟಿ? ಸ್ವಾಮಿ, ನಾನ್ 4 ಜನ ಹಾಕಿದ್ನಲ್ಲ, ಆ 4 ಕೆಳಗೆ 16 ಜನ ಬರ್ತಾರಲ್ಲ, 16 ಜನರಿಗೆ ನಾನು ಏನೈತಿ ಸಿಲ್ವರ್ ಕಂಪ್ಲೀಟ್ ಮಾಡಿದೆ ಅಂದ್ರೆ ಅವ್ರಿಗೆ ನನಗ $100 ಬರ್ತೈತಿ. ಅದೇ $100 $50 ಕೊಟ್ಟು ಪ್ರಮೋಷನ್ ತೋದನ, ಈ $60 ನಂಗೆ $800 ಬರ್ತೈತಿ. ಲಾಜಿಕ್ ಐತಿದಿಲ್ಲೇ? ಕರೆಕ್ಟ್. ಇಲ್ಲೇ ನಾನು $10,000 ಕೊಟ್ರೆ ನನಗೆ ಇಲ್ಲಿ 1,95,00,000 ಬರ್ತೈತಿ, 95 ಕೋಟಿ ಬರ್ತೈತಿ ಅಂತ ಏನ್ ಗ್ಯಾರಂಟಿ? ಸ್ವಾಮಿ, 95 ಕೋಟಿ ನಾನು ಕೊಡಂಗಿಲ್ರಿ. ಈ 1,024 ಜನರಿಗೆ ನಾ ಸಪೋರ್ಟ್ ಕೊಟ್ರೆ, ನಾನು ಡೈಮಂಡ್ ಮಾಡಿದ್ರೆ ಅವ್ರಿಗೆ ಏನೈತಿ 6,40,000 ಬರ್ತೈತಿ. ಅದ್ರೊಳಗೆ 10,000 ಕೊಟ್ಟು ತಗೊಂತಾರ್ರಿ. ಓಕೆ, ಇದ್ರ ಪ್ರಕಾರ ಬರ್ತೈತಿ. ಇದಕ್ಕೂ 100% ಲಾಜಿಕ್ ಐತಿ. 100 ಅಲ್ಲ, 1000% ಲಾಜಿಕ್ ಐತಿಲ್ಲೇ. ಆದ್ರೆ ಕೊಡ್ತೀವಿ, ಆಗ್ಲಿಲ್ಲ ಅಂದ್ರಿಲ್ಲ, ನಿಮ್ ಕೈಯಾಗೈತಿ ಅದು. ಮಾಡಿದ್ರೆ ಹಿಂಗೈತಿ, ಹೌದಾ? ಪಾರ್ಟ್ ಕ್ಲಿಯರ್ ಆತಲ್ಲ? ಓಕೆ. ಆಮೇಲೆ ಇನ್ನೊಂದು, ಈಗ ನಮ್ದು ಪೇಮೆಂಟ್ ಪದ್ಧತಿ ನೋಡ್ಕೊಳ್ರಿ. ಯಾರಿಗಾರ ಡೌಟ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಬಿಡೋಣಲ್ಲ. ನಮ್ಮ ಪೇಮೆಂಟ್ ಪದ್ಧತಿ ಏನೈತ್ರಿಪ್ಪ? ಎಲ್ಲಿತ್ತದು ಆಲ್ಬಮ್? ಯಾವ್ದು ಬಂತಿದ್ದು? ನಾನ್ ತೆಗ್ದಿದ್ದು ಇದು. ಗ್ಯಾಲರಿ ಒಳಗೆ ಏನು ಬಂತಿದ್ದು? ಏನು ಗೊತ್ತಾಗೋದಲ್ಲ ಇದು. ಹಿಂದೆ ಕೆಳಗಿರ್ಬೇಕು. ಅಲ್ಲಲ್ಲ, ಇಲ್ಲೇ ಪಿಕ್ಚರ್ಸ್. ಎಸ್. ಈಗ ನೋಡ್ರಿ, ಇಲ್ಲೇ ಆಲ್ಬಮ್ದೊಳಗೆ ಪಿಕ್ಚರ್ಸ್. ಓಕೆ, ಈಗ ನೋಡ್ರಿ, ನಾನ್ ಸಿಂಪಲ್ ಆಗಿ ಒಂದೇ ಒಂದು ಪ್ರಶ್ನೆ ಉತ್ತರ. ಈಗ ನೋಡ್ರಿ, ನನಗ್ ದುಡ್ಡು ಹೆಂಗ್ ಬರ್ತಿದ್ರಿಪ್ಪ ಶಂಕರ? ಕಾಣತೈತಿ ಸ್ಕ್ರೀನ್? ಕ್ಲಿಯರ್ ಐತಿ ಸರ್. ಇದು ನಾನು ಹೋದಲ್ಲ? ಹೌದು ಸರ್. ನಾನು ಈಗ ನನಗೆ ಸಿಲ್ವರ್ ನನ್ನ ಕೆಳಗಡೆ ಸಿಲ್ವರ್ ಇತ್ತಲ್ಲ, ಅವರಿಂದ ನನಗೆ $25 ಬರ್ತೈತಿ. ನನಗೆ ಒಂದ್ ವ್ಯಕ್ತಿಯಿಂದ $25 ಯಾರಿಂದ ಬರ್ತೈತಿ? ಸಿಲ್ವರ್ ಕಡೆಯಿಂದ ನನಗೆ $25 ಬರ್ತೈತಿ, ಹೌದಲ್ರಿ? ಮೊದಲು ನಾ ಹೇಳ್ತೀನಿ ನೋಡಿ, ನಾನು ಸಿಲ್ವರ್ ಆಗ್ಬೇಕಂದ್ರೆ ನನ್ನ ಸಿಲ್ವರ್ ಪೊಸಿಷನ್ ಒಳಗೆ ಯಾರು ಇರ್ತಾರ ಅವ್ರಿಗೆ $25 ಹೋಗ್ತೈತಿ. ನಾನು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಗೋಲ್ಡ್ ಪೊಸಿಷನ್ ಒಳಗೆ ಯಾರು ಇರ್ತಾರ ಅವ್ರಿಗೆ ಹೋಗ್ತೈತಿ. ನಾನು $250 ಕೊಟ್ಟು ರೂಬಿ ಆಗ್ಬೇಕಂದ್ರೆ ರೂಬಿ ಅಪ್ಲೈನ್, ಫಸ್ಟ್ ಪ್ರಮೋಷನ್ ಫಸ್ಟ್ ಅಪ್ಲೈನ್, ಎರಡನೇ ಪ್ರಮೋಷನ್ ಎರಡನೇ ಅಪ್ಲೈನ್, ಮೂರನೇ ಪ್ರಮೋಷನ್ ಮೂರನೇ ಅಪ್ಲೈನ್. ಅದೇ ಪ್ರಕಾರ 4ನೇ ಪ್ರಮೋಷನ್ ತಗೋಬೇಕಂದ್ರೆ ಡೈಮಂಡ್ 4ನೇ ಅಪ್ಲೈನ್, 5ನೇ ಪ್ರಮೋಷನ್ ತಗೋಬೇಕಂದ್ರೆ 5ನೇ ಅಪ್ಲೈನ್ಗೆ ಹೋಗ್ತಿತ್ತಲ್ಲ. ಅದೇ ಪ್ರಕಾರ ನನಗೆ ಫಸ್ಟ್ ಡೌನ್ಲಿಂದ ಸರ್ ಒಂದ್ ವ್ಯಕ್ತಿಯಿಂದ ಒಂದೇ ಸರಿ ಪೇಮೆಂಟ್ ಬರ್ತೈತಿ. ಈಗ ಈ ನನ್ನ ಕೆಳಗಡೆ 4 ಜನ ಇರ್ತಾರಲ್ಲ, ಈ ಒಂದ್ ವ್ಯಕ್ತಿದ ಈ 4 ಜನರಿಂದ $25 ಅಷ್ಟ ಬರ್ತೈತಿ. ಮುಂದ $50, ಈ $250 ಯಾವ್ದೂ ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಹೌದು. ಅದೇ ಪ್ರಕಾರ ಸೆಕೆಂಡ್ ಲೆವೆಲ್ ಆಗಿ ಇದ್ದಂತ ವ್ಯಕ್ತಿಯಿಂದ ನನಗೆ 16 ಜನ ಇರ್ತಾರಲ್ಲ, ಆ 16 ಜನರಿಂದ $50 ಮಾತ್ರ ಬರ್ತೈತಿ, ಮತ್ತೆ ಯಾವ್ದು ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇನ್ನು ನಿಮ್ಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನಾನ್ ಮಾಡ್ತೀನಿ, ಇಲ್ಲೇ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಇಲ್ಲ ನನ್ನ ಕೆಳಗಡೆ
ನನಗೆ $25 ಇಂದ ಯಾರ 4 ಜನರಿಂದ $25 ಅಷ್ಟ ಬರ್ತೈತಿ. ಮತ್ತೆ ಈ 4 ಜನರಿಂದ $50, $250, $2,000, $10,000 ಬರಂಗಿಲ್ಲ. 4 ಜನರಿಂದ ನನಗೆ ಜೀವನದೊಳಗ ಒಂದೇ ಒಂದು ಪೇಮೆಂಟ್ ಬರ್ತೈತಿ $100. ಪಾಯಿಂಟ್ ಕ್ಲಿಯರ್ ಆಯ್ತು. ಮತ್ತೆ ಈ ವ್ಯಕ್ತಿಯಿಂದ ನನಗೆ ಏನು ಬರಂಗಿಲ್ಲ. ಅದೇ ಪ್ರಕಾರ ನನ್ ಕೆಳಗಡೆ 16 ಜನ ಇರ್ತಾರಲ್ಲ, ಅವರಿಂದ $50 ಮಾತ್ರ ಸಿಗ್ತೈತಿ. ಅವ್ರ ಕಡೆಯಿಂದ 25, 250, 2,500, 10,000 ಏನು ಸಿಗಂಗಿಲ್ಲ. ಒಂದ್ ವ್ಯಕ್ತಿಯಿಂದ ಒಂದೇ ಸಾರಿ ಪೇಮೆಂಟ್ ಸಿಗ್ತೈತಿ ನನಗೆ. ಅದೇ ಪ್ರಕಾರ 64 ಜನರಿಂದ 250 ಸಿಗ್ತೈತಿ. 64 ಜನರಿಗೆ 250 ಬಿಟ್ರೆ 50, 25, 2,500, 10,000 ಏನು ಸಿಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು. ದಮು ಯಾರಿದ್ರಿ? ಶಿದಾನಂದೆ ಶಿದಾನಂದೆ ಹಾ, ಈಗ ಅರ್ಥತ್ರಿ. ಒಂದ್ ವ್ಯಕ್ತಿಯಿಂದ ನನಗೆ ಒಂದೇ ಸರಿ ಪೇಮೆಂಟ್ ಸಿಗ್ತೈತಿ. ಹೌದು. ಹಲೋ ಹಲೋ. ಹಾ, ಹೇಳಿ. 4 ಜನರಿಂದ $25, ಹೌದು 16 ಜನರಿಂದ $50, ಕರೆಕ್ಟ್. 64 ಜನರಿಂದ $250, ಹೌದು 250 ಜನರಿಂದ 2,500 ಲೆವೆಲ್. ಅವ್ರದ್ದು ಮೊದ್ಲೇದ್ ಯಾವ್ದು ಸಂಬಂಧ ಇಲ್ಲ ನನಗೆ, ಬೇರೆ ಯಾವ್ದು ಸಂಬಂಧ ಇಲ್ಲ. ಒಂದ್ ಲೆವೆಲ್ ಅಷ್ಟೇ ಸಂಬಂಧ ಅದು. ಹೌದು ಕರೆಕ್ಟ್. ಈ ಪ್ರಕಾರ ಇಲ್ಲಿ 100% ನಮಗೆ ಸಿಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಹೌದು. ಇದ್ರೊಳಗೆ ಯಾರಿಗಾರ ಡೌಟ್ ಐತೇನು? ಏನಿಲ್ಲ ಸರ್. ಇಷ್ಟೋ ತನಕ ನಾಯಿ ನಿಮ್ಗೆ ಯಾರೋ ಬೇರೆ ಬಂದಾರ, ಬೇರೆ ಯಾರೋ 3SLVT ಏನೇನು ಬಂದಾರ. ರಾಧಾ ಬಂದ್ರಿ ಸರ್, ಕಳ್ಸಿದೀನಿ. ಬರಕ್ ಹಾ? ಕೇಳಿ ಯಾರ್ಯಾರು ಬಂದಾರ ಅಂತ ಇನ್ನು ನೋಡಿಲ್ಲ. ಒಟ್ಟ ಸುಮಾರು ಜನ ಬಂದ್ ನಾನು ಕಳ್ಸಿದೀನಿ ಇವತ್ತು. ಅಲ್ಲ, ರಾಧಾ DV ಅಂತ ಬಂದಾರ ನೋಡ್ರಿಪ್ಪ. ಯಾರು ರಾಧಾ? ಮೈಕ್ ಅವ್ರೊಬ್ಬರ ಹೊಸ ಬಂದಿರೋದು. ಇನ್ನೊಬ್ರು ಯಾರೋ ವಿದ್ಯಾ ಸಿದ್ಲಿಂಗ್ ಅಂತ ಹೊಸಬ್ರು ಬಂದಾರ. ಅವ್ರು ವಿದ್ಯಾ ಸಿದ್ಲಿಂಗ್ ಅಂತ ಇನ್ನೊಬ್ರು ಯಾರೋ ಹೊಸಬ್ರು ಬಂದಾರ ಫಸ್ಟ್ ಟೈಮ್. ಗುಡ್ ಈವ್ನಿಂಗ್ ಅಂಕಲ್. ಎಲ್ಲಿ ಹೋಗಿದ್ದೆಮ್ಮ? ಇಲ್ಲೇ ಇದೀನಿ ಅಂಕಲ್. ಚಲೋ. ಹಾ ರಾಧಾ ಅಂತ ಇನ್ನೊಂದು ಯಾವ್ದೋ ರಾಧಾ DV ಅಂತ ಯಾರೋ ಬಂದಾರ. ನಮ್ಮ ಯಾರು ಭರಮಪ್ಪರ ಫ್ರೆಂಡ್ ಏನವ್ರು? ಮತ್ತೆ ಭರಮಪ್ಪರ ಕೈ ಮಾಡಾಕ್ತಾರ. ಹಾ, ಏನಾತ್ರಿ ಭರಮಪ್ಪರೇ? ಸರ್ ಅವ್ರು ಬೆಂಗಳೂರು ಸರ್, ನಮ್ಗೆ ಬಾಳ ಆತ್ಮೀಯರು ಸರ್. ಅಡ್ಡಿಲ್ಲ. ಹ್ಮ್, ಲಿಂಕ್ ಕಳ್ಸಿದ್ರ ಚೂರ್ ಅಂತಂದು ಇದು ಇಲ್ಲ ಇದು ಟ್ರೈನಿಂಗ್. ಇದು ಇರ್ಲಿ, ಅವ್ರು ಬಂದ್ ಕುಂತಿದ್ ಏನ್ ತಪ್ಪೇನಿಲ್ಲ. ಇದು ಟ್ರೈನಿಂಗ್. ಈ ಟ್ರೈನಿಂಗ್ ಇರ್ಲಿ. ಮೈಕ್ ಆನ್ ಮಾಡ್ಕೊಡ್ರಮ್ಮ. ಯಾರು ನೋಡ್ರಿ? ರಾಧಾ DV ರಾಧಾ ಯಾರು ನೋಡ್ರಿಮ್ಮ? ಮೈಕ್ ಆನ್ ಮಾಡ್ಕೊಡ್ರಿ. ಇರ್ಲಿ, ಅವ್ರು ಮೈಕ್ ಆನ್ ಮಾಡ್ಕೊಳಕ್ತಿಲ್ಲ. ಯಾರೋ ಕಸ್ಟಮರ್ ಬಂದಿರ್ಬೇಕ. ಹರ್ಬಲ್ ಲೈಫ್ ಏನ್ರ ಜ್ಯೂಸ್. ಹಾ ಇಲ್ಲ, ಬಂದ್ರು. ಹಾ, ನಮಸ್ಕಾರ ರೀ. ಅಮ್ಮ ಮೈಕ್ ಆನ್ ಮಾಡ್ಕೊಳ್ರಿ. ರಾಧಾ DV ಅಂತ ಐತಿ, ಮೈಕ್ ಆನ್ ಮಾಡ್ಕೊಳ್ರಿ. ರಾಧಾ ಮೇಡಮ್ ಅವರೇ ಮೈಕ್ ಆನ್ ಮಾಡ್ಕೊಡ್ರಮ್ಮ. ಮೋಸ್ಟ್ಲಿ ಮೈಕ್ ಆನ್ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಕಾಮನ್ ಆಗಿ ಗೊತ್ತಿರ್ತೈತಿ, ಆಗಿಲ್ಲ ಅಂತ ಮೋಸ್ಟ್ಲಿ. ಇರ್ಲಿ, ಏನ್ ತೊಂದ್ರೆ ಇಲ್ಲ. ಹಾ ಶಂಕರ್, ಪಾಯಿಂಟ್ ಕ್ಲಿಯರ್ ಆತಲ್ಲ? ರಾಧಾ ಮೇಡಮ್ ಅಂತ ಹೊಸದಾಗಿ ಬಂದಾರ. ಅವ್ರಿಗೆ ತಿಳಿತೋ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ತಿಳಿದಿದ್ರೆ ಮುಂದೋಗಕ್ ಅನುಕೂಲ ಆಗ್ತಿತ್ತು. ಚಲೋ, ಅವ್ರು ಮೋಸ್ಟ್ಲಿ ಕ್ವಿಟ್ ಆಗಿರ್ಬೋದು. ಬೇರೆ ಸಬ್ಜೆಕ್ಟ್ ತೊಗೊಳಕ್ತಿವಿ. ಇರ್ಲಿ, ಅವ್ರಿಗೆ ಸಾಯಂಕಾಲ ಕುಂದ್ರಿಸ್ರಿ. ನಾನ್ ನಿನ್ನೆ ಕ್ಲಿಯರ್ ಆಗಿ ಹೇಳಿ, ನಾಳೆ ಇದು ಟ್ರೈನಿಂಗ್. ಇದು ಇರ್ಲಿ, ಏನ್ ತೊಂದ್ರೆ ಬಿಡ್ರಿ. ಆಮೇಲೆ ಸಾಯಂಕಾಲ ಅಟೆಂಡ್ ಮಾಡಕ್ ಹೇಳ್ರಿ, ಎಲ್ಲ ಗೊತ್ತಾಗ್ತೈತಿ. ಶಂಕರ, ಪೇಮೆಂಟ್ ಹೆಂಗ್ ಹೋಗ್ತೈತೆ ಅಂತ ಗೊತ್ತಾತಲ್ಲ? ಆಮೇಲೆ ತಿಳ್ಕೊಳ್ರಿ, ನಮ್ಮ ಕಾನ್ಸೆಪ್ಟ್ ನೊಳಗೆ ಯಾವುದೇ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದು ಜಂಜಟ್ ಇಲ್ಲ. ಹೌದು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಜ್ಯೂಸ್ ಬಾಟಲ್ ಹಿಡ್ಕೊಂಡು ಕುಡೀರಿ ಅನ್ಕೊಂತ ಕುಂದ್ರೋದು ಜರುತ್ತಿಲ್ಲ. ಏನಂತೀರಿ ಬ್ರಹ್ಮಪ್ಪರ? ಹೊಲಕ್ ಹೋಗಿ ಗೊಬ್ಬರ ಹಾಕ್ರಿ ಅಂತ ಹೇಳ್ಕೊಳ್ಳೋದು ಜರುತ್ತಿಲ್ಲ. ಸಿಂಪಲ್ ಆಗಿ ತಿಳ್ಕೊಳ್ರಿ. ನೋಡ್ರಿ, ಯಾವುದೇ ನೆಟ್ವರ್ಕ್ ಮಾರ್ಕೆಟ್ ಅನ್ನ ನಾವು ಮಾಡಿದ್ರು ನಾವು ದುಡ್ಡಿನ ಸಲುವಾಗಿ ಮಾಡ್ತೀವಿ. ಅಂದ್ಮೇಲೆ ದುಡ್ಡನ್ನ ಡೈರೆಕ್ಟ್ ಆಗಿ ಸೀದಾ ಕೊಡ್ರಲ್ಲ. ಮತ್ತೆ ಯಾಕೆ ಅದನ್ನ ಲಪಡಾಬಾಜಿ ಮಾಡೋದು? ಹೌದು. ಆಮೇಲೆ ನೆಟ್ವರ್ಕ್ ಮಾರ್ಕೆಟ್ ನೋಡ್ರಿ, ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಕೆಟ್ಟ ಅಂತ ನಾ ಯಾವತ್ತು ಹೇಳಂಗಿಲ್ಲ. ಆದ್ರೆ ಪ್ರಾಡಕ್ಟ್ ಬೇಸ್ಡ್ ಒಳಗ 2 ಕೆಲಸ ಮಾಡ್ಬೇಕಾಗ್ತೈತಿ. ಮೊದ್ಲೇದು ಸೇಲ್ಸ್ ಮ್ಯಾನ್ ಆಗಿ ನಾನು ಪ್ರಾಡಕ್ಟ್ ಅನ್ನ ಕಂಪಲ್ಸರಿ ಸೇಲ್ ಮಾಡ್ಬೇಕು.
ಆಮೇಲೆ ಪ್ರಾಡಕ್ಟ್ ಅನ್ನ ನಾನು ಕಂಪಲ್ಸರಿ ಪ್ರತಿದಿನ ಇಷ್ಟು ಪರ್ಚೇಸ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಆ ಲೆವೆಲ್ ಮೇಂಟೈನ್ ಆಗಂಗಿಲ್ಲ. ಎಸ್ ಸರ್, ಎಸ್ ಸರ್. ಮೊದಲ್ ನಾನು ಪರ್ಚೇಸ್ ಮಾಡ್ಬೇಕು, ಆಮೇಲೆ ನಾನು ಇಷ್ಟು ಸೇಲ್ ಮಾಡ್ಬೇಕು. ಅಕಸ್ಮಾತ್ ಅಲ್ಲೇ ಮಿಸ್ ಮ್ಯಾನೇಜ್ ಆದ್ರೆ ಒಂದ್ 5%, ಒಂದ್ 5,000, 10,000, 20,000 ಕಡಿಮೆ ಬಿತ್ತು ನೆಕ್ಸ್ಟ್ ಪ್ರಮೋಷನ್ ಅಂದ್ರೆ ಮತ್ತೆ ನಾನು ಲಕ್ಷ ಗಂಟೆ ರೊಕ್ಕ ಕೊಟ್ಟು ಅದನ್ನ ಪರ್ಚೇಸ್ ಮಾಡಿ ಮನೆಯೊಳಗೆ ಸ್ಟಾಕ್ ಇಡ್ಬೇಕಾಗ್ತದೆ. ಏನಿದ್ರೆ ಚಿದಾನದ ಹೌದು. ಇಲ್ಲೇನು ಜಂಜೆಟ್ ಐತಿ, ಯಾವ್ದು ಟೆನ್ಷನ್ ಇಲ್ಲ. ಇಂಥ ಕಾನ್ಸೆಪ್ಟ್ ಕ್ಲಿಯರ್ ಅಂಡ್ ಇದು ಯಾರು ಸಿಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಹೌದು ಸರ್, ಯಾವ್ದಿಲ್ಲ ಚಲೋ. ಸರ್. ಚಲೋ. ಈಗ ಮುಂದಿನ ಪಾಯಿಂಟಿಗೆ ಬರೋಣ. ಶಂಕರ್ ಅವರೇ, ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದನ್ನು ಮಾಡಕ್ ಆಗ್ತೈತೇನ್ರಿ? ಆಗಲ್ಲ. ಆಗೋದಿಲ್ಲ. ಈಗ ನಾವ್ ಯಾಕೆ ಒಬ್ಬೊಬ್ಬ ವ್ಯಕ್ತಿ ಒಂದು ನೀಚ್ ಅಂತ ಕರೀತಾರೆ, ನೀಚ್ ಮಾರ್ಕೆಟ್ ಅಂತ ಕರೀತಾರೆ. ನೀಚ್ ಮಾರ್ಕೆಟ್ ಅಂದ್ರೆ ಯಾವುದು ಮೊದಲ ಅದನ್ನ ತಿಳ್ಕೊಳ್ಳೋಣ. ನೀಚ್ ಮಾರ್ಕೆಟ್ ಟಾರ್ಗೆಟೆಡ್ ಆಡಿಯನ್ಸ್ ಅಂತ ಕರೀತಾರೆ. ಟಾರ್ಗೆಟ್ ಮಾಡ್ಬೇಕು ನಾವು. ಈಗ ನಾನೇನ್ ಮಾಡ್ತೀನಿ, ನಾನೊಬ್ಬ ಲೆಕ್ಚರ್. ಏನ್ ಶಂಕರ? ಲೆಕ್ಚರರ್. ನಾನೊಬ್ಬ ಲೆಕ್ಚರ್ ಇದ್ದಾಗ ಮತ್ತೊಂದು ಲೆಕ್ಚರ್ ಜೊತೆಗೆ ನಾನು ಮಾತಾಡ್ಬೇಕಾದ್ರೆ ಕಂಫರ್ಟ್ ಆಗಿರ್ತೀನಿ. ಎಸ್ ಅಂತಿರ್ನು ಅಂತೀರಿ? ಅದೇ ಒಬ್ಬ ಅಗ್ರಿಕಲ್ಚರ್ ಮಾಡ್ತಕ್ಕಂತ ಏನು ಕಲೀಲಾರ್ದಕ್ಕಂತ ವ್ಯಕ್ತಿಗೆ ನಾನು ಆ ವ್ಯಕ್ತಿ ಹೋಗಿ ಒಬ್ಬ ಅಕಸ್ಮಾತ್ ಹೈಲಿ ಎಜುಕೇಟೆಡ್ ಪ್ರೊಫೆಸರ್ ಹತ್ರ ಹೋಗಿ ಮಾತಾಡಕ ಮನಸ್ಸು ಬರ್ತೈತೇನೋ, ಧೈರ್ಯ ಬರ್ತೈತೇನೋ? ಬರೋದಿಲ್ಲ. ಯಾಕಂದ್ರೆ ಹಿ ಇಸ್ ನಾಟ್ ಕಂಫರ್ಟೇಬಲ್. ಈಗ ಒಂದು ಗುಟ್ಕಾ ತಿನ್ನೋ ವ್ಯಕ್ತಿ, ಹಂಗ ಎಕ್ಸಾಂಪಲ್ ಅಂತೀನಿ. ಏನು ಗುಟ್ಕಾ ಅಂದ್ರೆ ದೂರ ಇರ್ತಕ್ಕಂಥ ವ್ಯಕ್ತಿಗಿಂತ ಆ ಗುಟ್ಕಾ ತಿನ್ನೋ ವ್ಯಕ್ತಿ ತಗೊಳ್ಳೋ ಒಂದು ಚೀಟ್ ತಗೊಂತ ಹಾಕು ಅಂತ ಹೇಳಿದ್ರೆ ಅವ್ರವ್ರ ಬೆಸ್ಟ್ ಫ್ರೆಂಡ್ಸ್ ಸರ್ ಅವರು. ಅವನವನು ಯಾವತ್ತು ಏನಂತಾರ ಬಚ್ಪನ್ ದೋಸ್ತಾರ, ಚಡ್ಡಿ ದೋಸ್ತನಂಗೆ ಆಕ್ಟಿಂಗ್ ಮಾಡ್ತಾರ ಅವ್ರು. ಒಬ್ಬರು ಗುಟ್ಕಾ ತಿನ್ನನ್ಗೆ ಒಂದು ಗುಟ್ಕಾ ಚೀಟ್ ಕೊಟ್ಟು ನೋಡ್ರಿ ನೀವು. ಹೌದು. ಅಂದ್ರೆ ಅಲ್ಟಿಮೇಟ್ಲಿ ನಾನ್ ಏನ್ ಹೇಳದಂದ್ರೆ, ನಮಗೆ ಯಾರು ಕಂಫರ್ಟೇಬಲ್ ಆಗಿರ್ತಾರ ಅವ್ರಿಗೆ ಮಾಡ್ರಿ. ಆಮೇಲೆ ಎಲ್ಲರೂ ಟಾರ್ಗೆಟ್ ಮಾಡಕ್ ಹೋಗ್ಬೇಡ್ರಿ ಸರ್. ಈಗ ನೀಚ್ ಮಾರ್ಕೆಟ್ ಅಂದ್ರೆ ಏನು? ಈಗ ನೀಚ್ ಮಾರ್ಕೆಟ್ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಟೋಟಲಿ ಆಟೋಮೇಶನ್. ಈಗ ಆನ್ಲೈನ್ ಒಳಗೆ ಶಿಫ್ಟ್ ಆಗ್ಬೇಕು. ಆನ್ಲೈನ್ ಒಳಗ ಎಲ್ಲ ನೋಡ್ರಿ, ನಾವ್ ಹೆಂಗ ನಮ್ ಕೆಳಗಡೆ ಜನ ಬರ್ಲಿ ಅಂತ ನಾವ್ ಕಾಯ್ತಿರ್ತೀವಲ್ಲ, ಹಂಗ ಲಕ್ಷ ಗಂಟ್ಲೆ ಜನ, ಕೋಟಿ ಗಂಟ್ಲೆ ಜನ ಇಂಟರ್ನೆಟ್ ದೊಳಗ ಸರ್ಚ್ ಮಾಡ್ತಿರ್ತಾರ. ನನಗೆ ಎಕ್ಸ್ಟ್ರಾ ಇನ್ಕಮ್ ಬರ್ಬೇಕು, ಯಾವ್ದು ಬೆಸ್ಟ್ ಆಪ್ಷನ್ ಐತಿ? ನಾನು ಹೇಳೋದನ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಬ್ರಹ್ಮಪ್ಪ. ಕರೆಕ್ಟ್. ಈಗ ನಾವು ಕೆಲವೊಂದ್ಸರಿ ಶಂಕರೇ, ನನಗೆ ಏನಾರ ಮೆಸೇಜ್ ಬೇಕಂದ್ರೆ ನಾನು ಗೂಗಲ್ ಚೆಕ್ ಮಾಡ್ತೀನಿಲ್ಲ? ಏನ್ ಬೇಕಾದ್ರೆ ಚೆಕ್ ಮಾಡ್ತೀವಿ, ಏನೇ ಬೇಕಂದ್ರೆ ಚೆಕ್ ಮಾಡ್ತೀವಿ. ಹಂಗ ಗೂಗಲ್ದೊಳಗ ಪ್ರತಿಯೊಂದು ಜನ ಚೆಕ್ ಮಾಡ್ತಿರ್ತಾರ. ನಾನೊಬ್ಬ ನಾನು ಸ್ಟೂಡೆಂಟ್ ಆಗಿ ಯಾವ್ದಾರ ಆನ್ಲೈನ್ ಬಿಸ್ನೆಸ್ ಮಾಡಿ ಎಕ್ಸ್ಟ್ರಾ ಇನ್ಕಮ್ ತಗೋಬಹುದೇನು? ತಗೋಬಹುದಲ್ಲ ಸರ್? ಇದನ್ನ ಯಾರು ಸರ್ಚ್ ಮಾಡಕತ್ತಾರ? ಸ್ಟೂಡೆಂಟ್ಸ್ ಸರ್ಚ್ ಮಾಡಕತ್ತಾರ. ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಇನ್ನೊಂದು ಹೌಸ್ ವೈಫ್ ಏನ್ ಮಾಡ್ತಾಳ? ನಾನೊಬ್ಬ ಹೌಸ್ ವೈಫ್, ನನಗೆ ಎಕ್ಸ್ಟ್ರಾ ಇನ್ಕಮ್ ಬೇಕಾಗಿತಿ. ನಾನು ಮನಿ ಒಳಗ ಕುಂತ ಯಾವ್ದಾರ ಆನ್ಲೈನ್ ಬಿಸ್ನೆಸ್ ಮಾಡಿ ಎಕ್ಸ್ಟ್ರಾ ಇನ್ಕಮ್ ಬರಂತದ್ ಯಾವ್ದಾರ ಅವಕಾಶ ಐತೇನಂತ ಏನ್ ಮಾಡಾಕ್ತಾಳ? ಚಾಟ್ GPT ಒಳಗೆ ಸೈನ್ ಮಾಡಿ ಚಾಟ್ ಮಾಡಿ ಕೇಳಾಕ್ತಾರ ಎಲ್ಲರೂ. ಸರ್ ಇದನ್ನ ತಿಳ್ಕೊಳ್ರಿ. ಎಷ್ಟೋ ಜನ ಬಿಸಿನೆಸ್ ಮ್ಯಾನ್ ಗೂಗಲ್ಗೆ ಸರ್ಚ್ ಮಾಡ್ತಾರ. ಬೇಕಾದ್ರೆ ಗೂಗಲ್ನಾಗ ಐತಿ, ಅದನ್ನೆಲ್ಲ ನಂತರ ನಾನು ತೋರಿಸ್ತೀನಿ. ಅಲ್ಲಿ ಸರ್ಚ್ ಮಾಡಕತ್ತಾರ. ಒಂದು ಬೇನತಿ ಸರ್, ಸಿಂಪಲ್ ಆಗಿ ತಿಳ್ಕೊಡ್ರಿ. ಇವತ್ತಿನ ಕಾಲದೊಳಗೆ ಒಂದು ನೌಕರಿ ಮಾಡೋನು ಸೇಫ್ ಆಗಿಲ್ಲ. ಯಾಕಂದ್ರೆ ಅವ್ನು ಬರ್ತಕ್ಕಂಥ ಇನ್ಕಮ್ ದೊಳಗ ನಡಿವಲ್ದು ಎಕ್ಸ್ಟ್ರಾ. ಇದ್ರ ಸಲುವಾಗಿ ಎಷ್ಟೋ ಜನ ಕಾರ್ಪೊರೇಟ್ ಎಂಪ್ಲಾಯೀಸ್ ಇರ್ತಾರ. ಕಾರ್ಪೊರೇಟ್ ಎಂಪ್ಲಾಯೀಸ್ ಅಂದ್ರೆ ಅವರು ನೆಸ್ಲೆ ಕಂಪನಿ ಒಳಗೆ, ಕೋಕೋ ಕೋಲಾ ಕಂಪನಿ ಒಳಗೆ, ದೊಡ್ಡ ಕಂಪನಿ ಒಳಗೆ ಕೆಲಸ ಮಾಡ್ತಾರ. ಬಟ್ ದೇ ಆರ್ ನಾಟ್ ಹ್ಯಾಪಿ ವಿತ್ ದೇರ್ ಜಾಬ್. ಅವರು ಗೂಗಲ್ದೊಳಗೆ ಸರ್ಚ್ ಮಾಡ್ತಿರ್ತಾರ ನಮಗೆ ಬೇಕಂತ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರ ಆನ್ಲೈನ್ಗೆ ಶಿಫ್ಟ್ ಆಗ್ರಿ. ಈಗ ಉದಾಹರಣೆಗೆ ಎಲ್ಲಾರು ಹುಯ್ ಅಂತಿಕೊಂಡು ಮುಕ್ಕೂರ್ಸ್ಕೊಂಡು ಒಂದೇ ಕಡೆ ಬೀಳಾಕ್ ಹೋಗ್ಬೇಡ್ರಿ. ನಾವೇನ್ ಮಾಡ್ಬೇಕು? ಆಮೇಲೆ ಈಗ ನಾನೇನ್ ಮಾಡ್ತೀನಿ, ಒಂದು ಆಡ್ ಕೊಡ್ತೀನಿ. ಎದ್ರೊಳಗೆ? ಗೂಗಲ್ದೊಳಗೆ ಆಡ್ ಕೊಡ್ತೀನಿ. ಮೈ ನೇಮ್ ಇಸ್ Nanity. I am a lawyer. I am helping other lawyers who is searching a extra financial freedom, who want financial freedom within a year or two without disturbing. He is a lawyer
ಪ್ರೊಫೆಷನ್ ಅಂತ ನಾನು ಹಾಕಿದೆ ಅಂತ ತಿಳ್ಕೊಡ್ರಿ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಎಸ್ ಸರ್. ನಾ ಏನ್ ಹೇಳತ್ತೀನಿ, ಐ ಆಮ್ ಎ ಪ್ರೊಫೆಷನಲ್, ಐ ಆಮ್ ಎ ಲಾಯರ್. ಐ ಆಮ್ ಹೆಲ್ಪಿಂಗ್ ದ ಲಾಯರ್ಸ್ who want to earn anything, who want to achieve financial freedom without disturbing their present lawyer profession. Contact me immediately. ಎಸ್ ಸರ್. ಇದು ಒಂದು ವರ್ಡ್ ಏನ್ ಮಾಡ್ತೈತಿ, ಎಲ್ಲ ಒಂದು ಎಂತ ಲಾಯರ್ಸ್ ಈಗ ಅಚೀವ್ಮೆಂಟ್ ಈಗ ಸರ್ಚ್ ಮಾಡ್ತಿರ್ತಾರ. ನಾನೊಬ್ಬ ಲಾಯರ್, ನನಗೆ ಲಾಯರ್ಕಿಗೆ ಏನು ಧಕ್ಕೆ ಆಗಲಾರ್ದಂಗೆ ನಾನು ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾನು ಸರ್ಚ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಆಟೋಮೆಟಿಕ್ ಆಗಿ ನಿಮ್ದು ಕನೆಕ್ಷನ್ ಕೊಡ್ತೈತಿ. ಎಸ್ ಅಂತ ಎಸ್ ಸರ್. ಎಸ್ ಸರ್. ಅರೆ ಗೆಟಿಂಗ್ ಮೈ ಪಾಯಿಂಟ್. ಇದೇ ಪ್ರಕಾರ ಎಲ್ಲಾರು ಬಿಸ್ನೆಸ್ ಮಾಡಕ್ತಾರ ಆನ್ಲೈನ್ ಒಳಗೆ. ನೀವ್ ಏನ್ ಮಾಡ್ಬೇಕು, ಟೋಟಲ್ ಆಟೋಮೇಶನ್ ಮಾಡ್ಬೇಕು. ನೀವು ನಮ್ದೇನೈತಿ, ನಮ್ದು ವಾಟ್ಸಪ್ ನೊಳಗೆ, ಫೇಸ್ಬುಕ್ ನೊಳಗೆ, ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಯಾವುದೇ ಕಾರಣಕ್ಕೆ ವರ್ಡ್ಸ್ ಯೂಸ್ ಮಾಡ್ಬೇಡ್ರಿ. ನೀವು ನೆಟ್ವರ್ಕ್ ಆಮೇಲೆ ಒಂದು ತಿಂಗಳದೊಳಗೆ ಆತರ ವರ್ಡ್ ಯೂಸ್ ಮಾಡಬಾರ್ದು. ಕೇವಲ ಇಂಥ ವರ್ಡ್ ಯೂಸ್ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು. ಈಗ ನಾನೊಬ್ಬ ಒಂದು ಗೋರ್ಮೆಂಟ್ ನೌಕರದಾರ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ. ನಾನೊಬ್ಬ ಲೆಕ್ಚರ್ ಅಂತ ತಿಳ್ಕೊಡ್ರಿ. ಐ ಆಮ್ ಎ ಲೆಕ್ಚರ್. I am helping a people, simple again. Myself, I am helping a lecturers who want to earn extra income, passive income without disturbing their professional job. ಏನೈತಿ, ಪ್ರೊಫೆಸರ್ ಜಾಬ್ ನೊಳಗೆ ಡಿಸ್ಟರ್ಬ್ ಆಗಲಾರ್ದಂಗೆ ನಾನು ಏನ್ ಮಾಡಾಕ್ತೀನಿ, ಆಲ್ರೆಡಿ ಸಾವಿರಾರು ಜನಕ್ಕೆ ಹೇಳೇನಿ. ಹೂ ವಾಂಟ್ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್, ಕಾಂಟ್ಯಾಕ್ಟ್ ಮೀ ಅಂತ ನಾ ಕೊಟ್ರೆ ಆಗ್ತೈತೆ ಅಂತಿರು. ಈಗ ಹೌಸ್ ವೈಫ್ ಇರ್ತಾರ. ಮೈ ಸೆಲ್ಫ್ ಸವಿತಾ, ಐ ಆಮ್ ಹೆಲ್ಪಿಂಗ್ ಹೌಸ್ ವೈಫ್ ಅಂದ್ರೆ ಹೋಮ್ ಮೇಕರ್ಸ್ ಅಂತ ಕರೀತಾರ. ಹೋಮ್ ಮೇಕರ್ಸ್ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್. ಏನೈತಿ, ಟು ಎಕ್ಸ್ಟ್ರಾ ಇನ್ಕಮ್ ವಿತೌಟ್ ಡಿಸ್ಟರ್ಬಿಂಗ್ ದೇರ್ ಫ್ಯಾಮಿಲಿ ಲೈಫ್. ಇಂಥ ಕೆಲವು ವರ್ಡ್ಸ್ ಅನ್ನು ಯೂಸ್ ಮಾಡ್ರಿ. ಆಮೇಲೆ ಈಗ ನಾನ್ ಮಾಡ್ತೀನಿ ಸಿಂಪಲ್ ಆಗಿ. ಈಗ ಎಷ್ಟು ಜನ ಸ್ಟೂಡೆಂಟ್ ಇರ್ತಾರ, ಸರ್ ಮೈ ಸೆಲ್ಫ್ ಶಂಕರ್, ಐ ಆಮ್ ಹೆಲ್ಪಿಂಗ್ ಸ್ಟೂಡೆಂಟ್ಸ್. ಏನ್ ಶಂಕರ್, ಐ ಆಮ್ ಹೆಲ್ಪಿಂಗ್ ಸ್ಟೂಡೆಂಟ್ ಹೂ ಈಸ್ ಸರ್ಚಿಂಗ್ ಎ ಎಕ್ಸ್ಟ್ರಾ ಇನ್ಕಮ್, who is searching for a extra income or their side earning without disturbing their studies. ಈ ತರ ವರ್ಡ್ಸ್ ಯೂಸ್ ಮಾಡಿ ನಾವು ಹಾಕೋದ್ರಿಂದ ಏನಾಗ್ತಿದ್ರಿ, ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತಾರ, ಅವ್ರಿಗೆ ಏನೈತಿ ಜಾಬ್, ಸ್ಟೂಡೆಂಟ್ ಕಲಿಯೋಕ್ಕಿಂತ ಜೊತೆಗೆ ಮುಂದೆ ಅವ್ರಿಗೆ ಯಾವ್ದಾರ ಒಂದು ಬಿಸ್ನೆಸ್ ಮಾಡ್ಬೇಕು, ನಾನು ಡಿಸ್ಟರ್ಬ್ ಆಗಲಾರ್ದಂಗೆ ಸರ್ಚ್ ಮಾಡ್ತಕ್ಕಂಥ ವ್ಯಕ್ತಿಗೆ ಆಟೋಮೆಟಿಕ್ ಆಗಿ ಮೆಸೇಜ್ ಮುಡ್ತಂದ್ರೆ, ಈಗ ನೀವು ಅವ್ರು ಕಾಲ್ ಮಾಡ್ತಿರೋ, ಅವ್ರು ನಿಮಗ್ ಕಾಲ್ ಮಾಡ್ತಾರೋ, ನಮಗೆ ಅವ್ರು ಕಾಲ್ ಮಾಡ್ತಾರ ಸರ್. ಇದ ಹೇಳಿದ್ದೆ ನಾನು. ನೀವು ಬರೇ ನಾ ಹೇಳ್ದಂಗೆ ಕೇಳ್ರಿ. ನೀವು 4 ಜನ ಅಲ್ಲ, ದಿನಕ್ಕೆ 40 ಜನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂತ ಬರ್ತಾರ. ನೀವು ಅವ್ರ ಹಿಂದೆ ಬೆಳಿಬೇಡ್ರಿ, ಅವ್ರು ನಿಮ್ಮಿಂದ ಬೀಳ್ತಾರ. ಅವ್ರಿಗೆ ನಾವು ಕರೆಕ್ಟ್ ಆಗಿ ಏನೈತಿ ವಿಡಿಯೋ ಕಾಲ್ ಮಾಡಿ ನಮ್ದು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ತಿಳಿಸಿ ಹೇಳಿದ್ರೆ ಬರ್ತಾರಂತೀರಲ್ಲ. 100% ಬರ್ತಾರ ಸರ್. ಇಡೀ ವಿಶ್ವನ ನಾವು ಆಳ್ಬಹುದು. ಇದ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ನಾನು ಇವತ್ತು ನಾನು ಇಷ್ಟೊಂದು ಹೇಳತ್ತೀನಿ. ನೀವ್ ಯಾರು ಜಾಯ್ನ್ ಆಗ್ಲಿಲ್ಲ ಅಂದ್ರೆ ನನಗೆ ದಿನಕ್ಕೆ 1000 ಜನ ನನಗೆ ಬೆನ್ನತ್ತಿ ಬರ್ತಾರ. ಯಾಕಂದ್ರೆ ನಾನೊಂದು ನೀಚ್ ಮಾರ್ಕೆಟಿಗೆ ನಾನು ಆಲ್ರೆಡಿ ಟಾರ್ಗೆಟ್ ಮಾಡೇನಿ. ಅದ್ರ ಪ್ರಕಾರ ನಂದು ಪ್ರೊಸೆಸ್ ನಡೆದೈತಿ. ಹಿಂಗೆ ಒಬ್ಬರು ಸ್ಟೂಡೆಂಟ್ ಟಾರ್ಗೆಟ್ ಮಾಡೋದು. ಸರ್ ಸ್ಟೂಡೆಂಟ್ ಏನ್ ಕಡಿಮೆ ಅದಾರ್ರಿ ಏನ್ರಿ, ಕೋಟಿ ಗಂಟ್ಲೆ ಸ್ಟೂಡೆಂಟ್ ಅದಾರ. ಅವ್ರಿಗೆ ನಮ್ಮಂಗೆ ಯಾವ್ದು ಬೈಂಡ್ ಅಪ್ ಇರಂಗಿಲ್ಲ. ಆಮೇಲೆ ಅವ್ರಿಗೆ ಮೊಬೈಲ್ ನೊಳಗೆ ನೋಡ್ರಿ, ಮೊಬೈಲ್ ನೊಳಗೆ ಹಿಂಗ್ ಆಟ ಆಡ್ತಾವಲ್ಲ ಹುಡುಗರವು, ಪಟ 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 ಪಟ. ನಾವ್ ಬರೀ ಮಾತಾಡಕ್ಕಿಂತ ಮೊದಲ ಟೈಪ್ ಮಾಡ್ತಾವು. ಏನಂತೀರಿ? ಹೌದು ಸರ್, ನಮ್ಗಿಂತ ಫಾಸ್ಟ್ ವರ್ಕ್ ಮಾಡ್ತಾರ. ಬಹಳ ಫಾಸ್ಟ್ ಇರ್ತಾರ. ಈಗ ಉದಾಹರಣೆಗೆ ನಿಮ್ಮ ಹುಡುಗದನ್ನ ಯಾರು ರಜಾಕ ಯಾರು ಸರ್, ಇವ್ರ ಸರ್ ಹೈದರ್ ಅದನ್ನಲ್ಲ. ನಾವೇನ್ ಮಾಡಕಂದ್ರೆ, ಅಲ್ರಿ ನನ್ ಕಡೆಯಿಂದ 4 ಆತ್ರಿ, ಅವ್ರ ಮುಂದೆ 4 ಮಾಡ್ಲಿಲ್ಲ ಅಂದ್ರೆ ಅಣ್ಣ ನಿಮಗೆ ದಾರಿ, ನಾನ್ ಮೊದ್ಲ ನಿನ್ನೆ ಹೇಳಿದ್ದೆ, ನಿಮಗೆ ದಾರಿ ಇಂತ ತೋರಿಸ್ಕೊಡ್ತೇನಲ್ಲ, ನಾಳೆ ಬೆಳಿಗ್ಗೆ ಅಟೆಂಡ್ ಆಗ್ರಿ. 4 ಜನ ಅಲ್ಲ, ದಿನಕ್ಕೆ 40 ಜನ ನಿಮಗ್ ಬೆನ್ನ ಹತ್ಬೇಕ್ರಿ. ದಿನಕ್ಕೆ 40 ಜನ ಒಂದ್ಸಲ ಆನ್ಲೈನ್ ಅಟೆಂಡ್ ಮಾಡ್ಕೊಂಡು ನೋಡ್ರಿ. ನಿಮಗೆ ಮಾಡ್ತೇನೆ ಸರ್. ಈಗ ನೀವು ಇಲ್ಲಿಂದನ ದಿಲ್ಲಿ ವ್ಯಕ್ತಿಗೆ ಹಾಕ್ಬೇಕಂದ್ ಮಾಡ್ರಿ, ಹಾಕ್ಬೋದಲ್ಲ ಆನ್ಲೈನ್ ಒಳಗೆ. ನೀವು ಡಿಲ್ಲಿಗೆ ಹೋಗ್ಬೇಕಾಗಿಲ್ಲ ಫ್ಲೈಟ್ ಮಾಡ್ಕೊಂಡು, ಅಥವಾ ಟ್ರೈನ್ 3 ದಿನ ಕುಂತ ಹೋಗ್ಬೇಕಾಗಿಲ್ಲ. ಜೂಮ್ ಮೀಟಿಂಗ್ ಲಿಂಕ್ ಕಳಿಸ್ಕೊಡ್ರಿ, ಅಟೆಂಡ್ ಆಗ್ತಾನ. ಜೂಮ್ ಮೀಟಿಂಗ್ ನೀವು ಒರಿಜಿನಲ್ ಆಗಿ ತಗೋಬೋದಲ್ಲ. ಎಸ್ ಸರ್. ಅಮೆರಿಕ ಇದ್ದರು ಮಾಡ್ಬೋದಾ? ಮಾಡ್ಬೋದು ಸರ್.
ಮಲೇಷಿಯಾ, ಮಾಡ್ಬೋದು ಸರ್. ಜಪಾನ್ ಎಲ್ಲಾ ದೇಶದವ್ರು ಮಾಡ್ಬೋದು ಸರ್, ಯಾಕಂದ್ರೆ ಆನ್ಲೈನ್ ಮಾಡ್ರಲ್ಲ. ಆನ್ಲೈನ್ ಯೂಸ್ ಮಾಡ್ರಿ. ಯೂಸ್ ಮಾಡ್ಕೋಬೇಕು ಸರ್ ಟೆಕ್ನಾಲಜಿ. ಎಲ್ಲಿ ಹೋಗೋದ್ ಅವಶ್ಯಕತೆ ಇಲ್ಲ. ಬಸ್ ಹಿಡ್ಕೊಂಡು ಬ್ಯಾಡಿಗೆ ಬರೋದ್ ಅವಶ್ಯಕತೆ ಇಲ್ಲ. ಬಸ್ ಹಿಡ್ಕೊಂಡು ಬ್ಯಾಡಿಗೆ ಬರ್ತೇನೆ ಅಂತ ಹೇಳಿದ್ರೆ ಯಾರು ಬರುವಲ್ರು. ಇವೆಲ್ಲ ಬಿಡ್ರಿ, ಇವೆಲ್ಲ ಡ್ರಾಮಾ ಮಾಡೋದು ಬಿಟ್ಟು ಬಿಡ್ರಿ. ಸ್ವಲ್ಪ ದಿನ ಚಿದಾನ ಇವೆಲ್ಲ ಡ್ರಾಮಾ ಮಾಡೋದು ಬಿಟ್ಟು ಬಿಡ್ರಿ. ಆರಾಮಾಗಿ ಕುಂದ್ ಮಾಡ್ಕೊಡ್ರಿ. ಎಸ್ ಸರ್, ಎಸ್ ಸರ್. ಅದಕ್ಕೆ ನೀವು ಗೂಗಲ್ ಸರ್ಚ್ ಮಾಡ್ರಿ. ಅದ್ರದ್ದು ಬೇರೆ ಬೇರೆ ವೆಬ್ಸೈಟ್ ಅದಾವ. ನಾನ್ ಮೊನ್ನೆ ಅಟೆಂಡ್ ಆಗಿದ್ದೆ. ಅದೇ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ನಾನ್ ಮಾಡಿದೆ, ಡಿಸೈನ್ ಮಾಡಿದೆ. ನಾನ್ ನೀಚ್ ಬಹಳ ಮಾಡ್ತೀನಿ. ನಾನು ಟಾರ್ಗೆಟ್ ಮಾಡಕ್ತಿದ್ದು ಕಾರ್ಪೊರೇಟ್ ಎಂಪ್ಲಾಯೀಸ್ ಅನ್ನ ಟಾರ್ಗೆಟ್ ಮಾಡಕ್ತೀನಿ. ಎಸ್ ಸರ್. ಮತ್ತೊಂದು 4 ದಿನ ಹೋದ್ಮೇಲೆ ನನ್ನ ಹೆಂಡತಿಗೆ ನಾನ್ ಮಾಡ್ತೀನಿ ವುಮೆನ್ ಎಂಪವರ್ಮೆಂಟ್ ಸೆಕ್ಷನ್ ನಾನು ಅವ್ರಿಗೆ ನಮ್ಮ ಇದಕ್ಕೆ ಇಲ್ಲ ಆನ್ಲೈನ್ ತಪ್ಪೇನೈತ್ರಿ. ಆಮೇಲೆ ನನ್ನ ಮಗಳಿಗೆ ಒಂದ್ ಮಗಳಿಗೆ ನಾನ್ ಮಾಡ್ತೀನಿ ಫೈನಾನ್ಷಿಯಲ್ ಫ್ರೀಡಮ್ ಯಾರು ಸರ್ಚ್ ಮಾಡ್ತಾರ ಅವ್ರಿಗೆ. ನಾನು ಇನ್ನೊಂದು ಮಗಳಿಗೆ ಸ್ಟೂಡೆಂಟ್ ಗೆ ನಾ ಟಾರ್ಗೆಟ್ ಮಾಡ್ತೀನಿ. ನನ್ನ ಮಗಳು ಸ್ಟೂಡೆಂಟ್ ಗೆ ಟಾರ್ಗೆಟ್ ಮಾಡಿದ್ಲು. ಒಂದ್ ಮಗಳು ಫೈನಾನ್ಷಿಯಲ್ ಅಥವಾ ಕಾರ್ಪೊರೇಟ್ ಎಂಪ್ಲಾಯೀಸ್ ಗೆ ಟಾರ್ಗೆಟ್ ಮಾಡಿದ್ಲು. ನನ್ನ ಹೆಂಡತಿ ವುಮೆನ್ ಎಂಪವರ್ಮೆಂಟ್ ಇದ್ದಂತ ಯಾರು ಸರ್ಚ್ ಮಾಡ್ತಾರೆ ಅವ್ರಿಗೆ ನಾನು ಫೈನಾನ್ಷಿಯಲ್ ಫ್ರೀಡಮ್. 4 ಜನ 4 ನೀಚ್ ಮಾರ್ಕೆಟ್ ಗೆ ಟಾರ್ಗೆಟ್ ಮಾಡಿದ್ರೆ ನಮಗೆ ದಿನ ಒಂದಲ್ಲ ಎರಡಲ್ಲ 100 ಜನ ಅವರಾಗಿ ಫೋನ್ ಮಾಡ್ತಾರೆ. ವಾಟ್ ಇಸ್ ದಟ್ ಆಪ್ಷನ್ ಸರ್? ಐ ವಾಂಟ್ ಟು ಯುಟಿಲೈಸ್ ಯುವರ್ ಅಪರ್ಚುನಿಟಿ ಅಂತ ತಿಳ್ಕೊಂಡು. ಏನಂತೀರಿ? ರೈಟ್ ಸರ್. ಈ ತರ ಟಾರ್ಗೆಟ್ ಮಾಡ್ರಿ, ಬಹಳ ಈಜಿ ಐತಿ ನೋಡ್ರಿ. ಎಲ್ಲರಿಗೂ ಆಗಂಗಿಲ್ಲ. ಆಮೇಲೆ ನೀವು ಇನ್ಮೇಲೆ ನೋಡ್ರಿ, ಅದು ಹಳೆ ಕಾಲ ಹೋತು. ನಾನೊಂದು ಕಂಪ್ನಿ ಮಾಡಕ್ತೀನ್ರಿ, ಬಹಳ ಚಲೋ ಐತ್ರಿ, ಬರ್ತೀರೇನ್ರಿ, ಹೋಗ್ತೀರೇನ್ರಿ, ಅದ್ರದ್ದೇನ್ ಗ್ಯಾರಂಟಿ, ಇದ್ರದ್ದೇನ್ ಗ್ಯಾರಂಟಿ. ಅವ್ನ್ ಬಿಡ್ರಿ, ನಾವ್ ಡಮ್ಮಿ ಮತ್ತೆ ನಾವು ಟುಸ್ಸಾಗಿ ವಾಪಸ್ ಬಂದ್ಬಿಡ್ತೇವೆ. ಇದನ್ನ ಮಾಡಕ್ ಹೋಗ್ಬಿಡ್ರಿ ನಿಮ್ಮಲ್ಲಿ. ಈಗ ನಾನ್ ಮಾಡಕ್ತಿದ್ದೆ ಇಷ್ಟೊತ್ತಿಗೆ ಆಲ್ರೆಡಿ ನಾನ್ ಟೋಟಲಿ ಆಟೋಮೇಶನ್ ಮಾಡ್ಬಿಡ್ತಿದ್ದೆ. ನಾನು ಆನ್ಲೈನ್ ಮಾಡ್ಬಿಡ್ತಿದ್ದೆ. ಆದ್ರೆ ಇನ್ನು ಕಾನ್ಸೆಪ್ಟ್ ತಯಾರಾಗಿಲ್ಲ ಅಂತ ಬಿಟ್ಟೇನಿ. ಕಾನ್ಸೆಪ್ಟ್ ಒಂದು ದಿನ 24ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. 24ನೇ ತಾರೀಕಿಗೆ ಅದನ್ನು ಸ್ಟಾರ್ಟ್ ಮಾಡ್ಬಿಡ್ತೇನೆ ನಾನು. ಟೋಟಲಿ ಆಟೋಮೇಶನ್. ದುಡ್ಡು ತಗೋತಾರ ಅವ್ರು 45-50 ಸಾವಿರ ರೂಪಾಯಿ ತಗೋತಾರೆ. ಹೋದ್ರು ಪರವಾಗಿಲ್ಲ. ಒಂದು ಸರಿ ಆಟೋಮೇಶನ್ ಅಂತಂದ್ರೆ ನನಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ವ್ಯಕ್ತಿ ಒಂದು ಆಡ್ ಮಾಡಿ ಹಾಕಿದ, ಅವರೆಲ್ಲ ಆಡ್ ಮಾಡಿ ಹಾಕೋದವೆಲ್ಲ ಎಲ್ಲ ಮಾಡ್ಕೊಂತಾರ ಅವ್ರು. ಒಂದು ಆಡ್ ಮಾಡಿ ಹಾಕಿದ ಅವನು 4 ವರ್ಷದ ಹಿಂದೆ ಬರೀ ಒಂದು 5 ನಿಮಿಷದ 2-3 ನಿಮಿಷದ ಒಂದು ಆಡ್ ಮಾಡಿ ಹಾಕಿದ್ದ. ಅವನ್ಗ ಇವತ್ತು 4-5 ವರ್ಷ ಆದ್ರೂ ಪ್ರತಿದಿನ 100 ಜನ ಪ್ರತಿದಿನ ಫೋನ್ ಮಾಡ್ತಾರ. ಲಕ್ಷ ಗಟ್ಲೆ ಫಾಲೋವರ್ಸ್ ಆಗ್ಯಾರ. ಒಂದ್ ಸರಿ ನಾವು ಮಾಡಿ ಹಾಕಿದ್ವಿ ಅಂದ್ರೆ ನನಗ್ ಬೇಕಾಗಿದ್ದು 4, ನನಗೆ 40 ಅಲ್ಲ, ನಾನು ದಿನಾ 40-50 ನಮಗ ಲೀಡ್ ಬರಕತ್ತಂದ್ರೆ ಎಲ್ಲಿ ಹಾಕೊಂತೀರಿ ನೀವು? ಬರೀ 1 ಲೈನ್ ಕಂಪ್ಲೀಟ್ ಮಾಡಿದಕ್ಕ 100 ಕೋಟಿ. ಹಾಗ ದಿನಾ ಒಂದು 10 ಜನ 50 ಜನ ಬಂದ್ರೆ ನಮ್ ಕೆಳಗಡೆ ಹಾಕೊಂಡು ನಿಮ್ ಕೆಳಗಡೆ ಹಾಕೊಂಡು ಇಲ್ಲೇ ನೋಡ್ರಿ ನೀವು ಬರೀ 100 ಅಲ್ಲ, 1000 ಕೋಟಿ ರೂಪಾಯಿ ಗಳಿಸಬಹುದು. ಬರೀ ಒಂದೇ ಒಂದು ಐಡಿ ತಗೊಂಡ್ರೆ 1000 ಕೋಟಿ ರೂಪಾಯಿ ಟಾರ್ಗೆಟ್ ಮಾಡ್ರಿ. ಯಾರಿಗೂ ನೀವು ಏನ್ ಮಾಡ್ತೀರಿ, ನಾವೇನ್ ಮಾಡ್ತೀವಿ ಅಂದ್ರೆ ಅಕ್ಕಪಕ್ಕದ 4 ಜನರಿಗೆ ಅಕ್ಕಪಕ್ಕದ ಮನೆಯವ್ರಿಗೆ ಕೇಳ್ತೀವಿ. ಅವ್ರು ಬೇಡ ಅನ್ಕೊಂಡ್ರೆ ಬೇಡ ಅಂತ ಕುಂತ್ ಬಿಡ್ತೀವಿ ನಾವು. ಯಾಕೆ ಅದನ್ನ ಮಾಡ್ಬೇಕೇನು? ಆನ್ಲೈನ್ ಯಾಕೆ ಯುಟಿಲೈಸ್ ಮಾಡ್ಕೋಬಾರ್ದು? ನಮ್ಮ ಮಕ್ಕಳಿಗೆ, ನಮಗಂತೂ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ಗೊತ್ತೈತಿ. ಮಕ್ಕಳಿಗೆ ಹೇಳ್ಬೇಕಲ್ಲ, ನೀನು ಒಂದು ಗೂಗಲ್ನಾಗ ಅಥವಾ ನೀನು ಇನ್ಸ್ಟಾಗ್ರಾಮ್ನೊಳಗೆ ಒಂದು ಆಪ್ಷನ್ ಕೊಡ್ತೀನಿ, ಹಾಕ್. ಯಾರು ಬರ್ತಾರ ಬರ್ಲಿ. ಏನಂತೀರಿ ಶಂಕರ್? 100% ಸರ್. ಇದು ಆನ್ಲೈನ್ ನೀವು ಸೆಟ್ ಆಗ್ರಿ. 100% ಟೆಕ್ನಾಲಜಿ ಯೂಸ್ ಮಾಡ್ಕೊಡ್ರಿ. ಈಗ ನೋಡ್ರಿ, ನಾನೊಂದು ಹಾಕಿದ್ದಿಲ್ಲ. ಏನ್ ಹಾಕಿದ್ದೆ ನಾನು? ಇಲ್ಲಿ ನೋಡ್ರಿ, ಇನ್ಸ್ಟಾಗ್ರಾಮ್ ಒಳಗೆ ಇನ್ನೂ ನಾನು ಕಂಪ್ಲೀಟ್ ಮಾಡಿಲ್ಲ. ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮ್ ಹಾಕೀನಿ. ನಂದು ಎಲ್ಲಿತ್ತಿದೆ ನೋಡ್ಕೊಡ್ರಪ್ಪ, ನೀವ ನೋಡ್ರಿ. ಏನಂತ ಹಾಕಿ ನಾನು ಇಲ್ಲೇ ಎಂಟರ್ಪ್ರಿನರ್, ಐ ಆಮ್ ಹೆಲ್ಪಿಂಗ್ ಕಾರ್ಪೊರೇಟ್ ಎಂಪ್ಲಾಯೀಸ್ ಟು ಅಚೀವ್ ಫೈನಾನ್ಷಿಯಲ್ ಫ್ರೀಡಮ್ ಇನ್ 12 months ವಿತೌಟ್ ಡಿಸ್ಟರ್ಬಿಂಗ್ ಯುವರ್ ಪ್ರೆಸೆಂಟ್ ಜಾಬ್ ಅಂತ ಐತಿಲ್ಲೋ? ಕಾಣಕ್ತಿದ್ದಿಲ್ಲ ನಿಮಗೆ? ಎಸ್ ಸರ್, ಎಸ್ ಸರ್. ಶಂಕರ, ನನ್ನ ಫೋಟೋ ಕೆಳಗಡೆ ಇಲ್ಲಿ ಪೆನ್ ಬರೋದಲ್ಲ, ಪೆನ್ ಏನಿರ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಕ್ತಿಲ್ಲ. ಕ್ಲಿಯರ್ ಐತಿ ಸರ್. ಆದ್ರೆ ಇಲ್ಲಿ ಕಂಪನಿ ಯಾವ್ದು ಹಾಕ್ಬಾರ್ದು. ಕಂಪನಿ ಹಾಕ್ಬಾರ್ದು ಸರ್. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ಆಟೋಮೆಟಿಕ್ಲಿ ಇಲ್ಲಿ ಬರ್ತಾರ. ಇನ್ಸ್ಟಾಗ್ರಾಮ್ ನೊಳಗೆ, ಫೇಸ್ಬುಕ್ ನೊಳಗೆ, ಎಲ್ಲ ಕಡೆ ಇಲ್ಲ. ನೋಡ್ರಿ, ನಮ್ದು ಕಾಲಿಂಗ್ ನಂಬರ್ ಐತಲ್ಲ, ನಂಬರ್ ಐತಿ, ಇಮೇಲ್ ಐತಿ, ಬೇಕಾದ್ರೆ ಮಾಡ್ತಾರ. ಕರೆಕ್ಟ್. ಅಲ್ಲ ಸರ್, ಇನ್ನೇ ಎಂಟ್ರಿ ಮಾಡಿಲ್ಲ ಸರ್ ಅದನ್ನ? ಇಲ್ಲ, ನಂದು ಇನ್ನೂ ಇದು ಸ್ಟಾರ್ಟ್ ಆಗಿಲ್ಲಲ್ಲ. ಅಲ್ಲ ಸರ್, ಅಡ್ರೆಸ್ ಹಾಕಿದ್ರಲ್ಲ ಅದಕ್ಕಂದೆ.
ಹಂಗೆ ಟೈಪ್ ಮಾಡಿ ಅಡ್ರೆಸ್ ಇಟ್ಟಿರಿ ಸರ್. ಅಲ್ಲ, ಟೈಪ್ ಮಾಡಿಟ್ಟೇನಿ, ಇನ್ನು ನಾನು ಇದು ಮಾಡಿಲ್ಲ, ಅದು ನಾನು ಪ್ರೊಸೆಸ್ ಕಂಪ್ಲೀಟ್ ಮಾಡಿಲ್ಲ. ಅವ್ರ ಕೋರ್ಸ್ ಮಾಡಿ ನಾನು ಪ್ರೊಸೆಸ್ ಕಂಪ್ಲೀಟ್ ಮಾಡಿಲ್ಲ ಇನ್ನು. ಓಕೆ ಸರ್, ಓಕೆ ಸರ್, ಓಕೆ. ಅವ್ರದ್ದೊಂದು ಕೋರ್ಸ್ ಇರ್ತೈತ್ರಿ. ನಾವು ಏನ್ ಮಾಡ್ತೀವಿ ಅದ್ರ ಸಲುವಾಗಿ ನಾನು ನಿಮ್ಗೆ ಹೇಳ್ತಿರ್ತೀನಿ ನೋಡ್ರಿ, ಇವತ್ತು 2 ದಿನ ನಾನು ಗ್ಯಾಪ್ ಇರ್ತೀನಿರಪ್ಪ, ನಾವೊಂದು ಬೇರೆ ಒಂದು ಟ್ರೈನಿಂಗ್ ತೊಗೊಳಕ್ತೀನಿ, 2-3 ದಿನ ಟ್ರೈನಿಂಗ್ ಇಲ್ಲ ಅಂತ ಹೇಳಿದಾಗ ಅನ್ಕೊಂಡ್ ಬಿಡ್ಬೇಕು ಸರ್, ನಾವ್ ಈ ಒಂದು ಏಜ್ ದೊಳಗು ನಾವು ಪ್ರತಿದಿನ ಪ್ರತಿಯೊಂದು ಏನಾರು ಹೊಸ ವಿಷಯ ತಂದ್ರೆ ಕಲಿತೀವಿ. ಯಾಕಂದ್ರೆ ನಮ್ಗೆ ಮುಂದೆ ಬರ್ಬೇಕಂತ ಆಸೆ ಐತಿ. ಹೌದು ಸರ್, ಹೌದು. ಕಲೀಲೇಬೇಕು ಸರ್, ಅವಶ್ಯವಾಗಿ ಅದು. ಇದ್ರ ಸಲುವಾಗಿ ನಾನು 50 ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಟೋಟಲಿ ಆಟೋಮೇಶನ್ ಮಾಡೋ ಸಲುವಾಗಿ 50,000 ರೂಪಾಯಿ ಕೊಡ್ತೇನೆ ಅಂತ ತಿಳ್ಕೊಳ್ರಿ. 50,000 ರೂಪಾಯಿ ಕೊಟ್ಟೆ, ನಾಳೆ ಬಾಳ್ ಬೇಡ ನನಗೆ ದಿನಕ್ಕೆ ನಾಳೆ ದಿನ ಒಂದು 5-10 ಲೀಡ್ ಬಂದು ಕನ್ವರ್ಟ್ ಆಗಿ ಆಟೋಮೆಟಿಕ್ ಆಗಿ ಅವ್ರು ಎಲ್ಲಾ ಕಡೆ ಬೆಳಸಾಕತ್ರ. ನಂದು ಎಲ್ಲಿತ್ರಿ ಇಂಡಿಯಾದೊಳಗೆ ಪರ್ಟಿಕ್ಯುಲರ್ ಆಗಿ ಈಗ ನೀವು ಟಾರ್ಗೆಟ್ ಮಾಡಿದ್ರಿ ನೆಟ್ವರ್ಕ್ ಮಾರ್ಕೆಟ್ ಅಚೀವ್ಮೆಂಟ್ಗೆ. ಹಂಗೆ ನೀವು ಒಂದು ಇಂಡಿವಿಜುವಲ್ ಮಾಡಿದ್ರೆ ಇಂಡಿಯಾದೊಳಗೆ ನೆಟ್ವರ್ಕ್ ಮಾರ್ಕೆಟ್ ಮಾಡೋರು ಈಗ ಸದ್ಯದ ಮಟ್ಟಿಗೆ 2 ಕೋಟಿ ಜನ ಅದಾರ. ಹೌದು ಸರ್. ಆ 2 ಕೋಟಿ ಜನರಿಗೂ ನಂದು ಮೆಸೇಜ್ ಹೋತಂದ್ರೆ ನೆಟ್ವರ್ಕ್ ಮಾರ್ಕೆಟ್ನಾಗ ಆಲ್ರೆಡಿ ಇದ್ದಾರೆ, ಹೇಳಕ್ಕೆ ನಾನು ಇನ್ನೂ ಇಲ್ದಾರ ಬಿಲ್ಲ, ಆಲ್ರೆಡಿ ಇದ್ದಾರೆ. ಆ 2 ಕೋಟಿ ಜನರಿಗೆ ನಮ್ದು ಮೆಸೇಜ್ ಹೋತಂತ ತಿಳ್ಕೊಡ್ರಿ. ಆ 2 ಕೋಟಿ ಒಳಗ ಏನೋ ಒಂದು ಹೊಸದೇನೋ ಒಂದು ಬಂದೈತೆ ಅಂತ ನೋಡೋಣ ತಿಳ್ಕೊಡ್ರಿ. ದಿನ ಒಂದು 10-20 ಜನ ಫೋನ್ ಮಾಡಿದ್ರೆ ನಿಮಗೆ ಬೇಕಾಗಿದ್ದೆಷ್ಟು? ಕೇವಲ 4 ಜನ. ಇಲ್ಲಿ ಬರಾಕತ್ತಿದ್ದೆಷ್ಟು? 10-20 ಜನ ದಿನ ಬರಾಕತ್ತಾರ. ನಿಮ್ದು ಒಂದಲ್ಲ, ಒಂದ್ರ ಕೆಳಗ 4 1+4 ಹಾಕೊಂಡ್ರು ಜಕ್ಕೊಂಡ್ ಹೋಗ್ಬಿಡ್ತೈತಲ್ಲ, ಜಕ್ಕೊಂಡಲ್ಲ ಓಡಿಸ್ಕೊಂಡು ಹೋಗ್ಬಿಡ್ತೈತ, ದೂಡ್ಕೊಂಡು ಹೋಗ್ಬಿಡ್ತೈತ. ಕರೆಕ್ಟ್ ಸರ್, ಹೌದು. ಬಹಳ ಬ್ಯೂಟಿಫುಲ್ ಐತಿ. ನೀವ್ ಏನ್ ಮಾಡ್ತೀರಿ, ಮಂದಿ ಮನೆಗೆ ಹೋಗಿ ಕುಂತು ಪ್ರೆಸೆಂಟೇಶನ್ ಕೊಟ್ರೆ ನೀವು ಬಾಕಿ ಯಾರಿಗೆ ಮತ್ತು ನೋಡ್ರಿ ಜನ ಎಲ್ಲಿ ಹೋಗ್ತೀರಿ? ಮತ್ತು ಒಂದ್ಸರಿ ಹಜರತ್ ಅಲಿ ಬಳ್ಳಾರಿ ಹತ್ರ ಹೋಗೋದು, ಮತ್ತ ರಾಜುನ್ ಹತ್ರ ಹೋಗೋದು, ಮತ್ತ ಅವ ಯಾರು ಮಲ್ಲಿಕಾರ್ಜುನ ಅವನ ಹತ್ರ ಹೋಗೋದು, ಮತ್ತು ಇಲ್ಲ ಬಿಡ್ರಿ ಇವನ್ನೆಲ್ಲ ಪಾಲ್ತು ನನ್ನ ಮಕ್ಕಳು ಬಿಟ್ಟು ಬಿಡ್ರಿ ಇವರೆಲ್ಲ, ನನ್ ಬೇಡ. ಕರೆಕ್ಟ್, ಹೊಸ ಜನ ತರಬೇಕು. ಆನ್ಲೈನ್ ಟಾರ್ಗೆಟ್ ಮಾಡ್ರಿ, ಆಮೇಲೆ ಬರ್ತಾವ ಎಲ್ಲಾರು ಬರ್ತಾರ. भाईजान क्या भी मत समझो भाईजान, मैं बिजी आता हूँ ಎಲ್ಲ ಡೈಲಾಗ್ ಬಾಜಿ ಬಿಟ್ರಿ. ಇಲ್ರಿ ನಾ ಸ್ವಲ್ಪ ಬಿಜಿ ಇದ್ದೆ. ಏನಿತ್ರಿ ಶಂಕರ್? ಹೌದು ಹೌದು ಸರ್, ಹೇಳ್ರಿ ಎಲ್ಲಾರು ಬಿಜಿ, ಎಲ್ಲರೂ ಬಿಜಿ. ಮತ್ತು ಸಾಲ ಅವನವ್ನು ರೊಕ್ಕ ಬರ್ಬೇಕಾದ್ರೆ ಅವನು ಬೆಳಿಗ್ಗೆ ನೋಡ್ರಿ ಶೀಟ್, ನಿಮ್ ಶೀಟ್ ಅದನಲ್ಲ, ಯಾವಾಗ ಬೇಕ ಒಂದ್ ಮಕ್ಕೊಂಡನ ಅನ್ನಂಗಿಲ್ಲ, ಊಟ ಮಾಡಕತ್ತಾನ ಅನ್ನಂಗಿಲ್ಲ, ಜಳಕ ಮಾಡಕ್ತಾನ ಅನ್ನಂಗಿಲ್ಲ, ಪೂಜೆ ಮಾಡಕ್ತಾನ, ಯಾವಾಗ ಬೇಕೋ ಫೋನ್ ಬಂದ್ ಮಾಡ್ಬಿಡ್ತಿದ್ರ. ಅವಾಗ ದುಡ್ಡು ಬರಂತಿತ್ತು. ಈ ಸರಿನು ಹಿಂಗ ಆಗ್ತೈತಲ್ಲ. ಈಗ ಬಿಡ್ರಿ, ಅವಾಗಂತೂ ಜಳಕ ಮಾಡಕ್ ಬಿಡ್ತಿದ್ದಿಲ್ಲ, ಕೆರ್ಕೊಳಕ್ ಬಿಡಂಗಿಲ್ಲ, ನಮ್ಗೆ ಅಷ್ಟು ಬೀಜ ಆಗ್ತೀವಿ ನಾವು. ಆಟೋಮೆಟಿಕ್ಲಿ ನಾವು ಅದಕ್ಕೆ ಮಾಡ್ತೀನಿ, ಆನ್ಲೈನ್ ಶಿಫ್ಟ್ ಮಾಡ್ಸಕ್ತೀನಿ ನಾನು. ಎಸ್ ಸರ್ ಮಾಡೋಣ ಸರ್, ಆನ್ಲೈನ್ ಶಿಫ್ಟ್ ಆಗಣ ಸರ್. ಈಗ ನೀವ್ ಹೇಳ್ರಿ ಪರ್ಟಿಕ್ಯುಲರ್ ಆಗಿ, ಅಲ್ಲ ಈಗ ಒಂದ್ ಎಕ್ಸಾಂಪಲ್ ತಗೋತೀನಿ. ರಾಜು ಅಂತಾನೆ ಸರ್, ಐ ಆಮ್ ಹೆಲ್ಪಿಂಗ್ ಎ ಪೀಪಲ್. ಇಲ್ಲ ನಾ ಕ್ಲಿಯರ್ ಹಾಕಿ ನಾನು, ಐ ಆಮ್ ಹೆಲ್ಪಿಂಗ್ ಎ ಪೀಪಲ್ ಹೂ ಆರ್ ಗೋಬಿ ಮಂಚೂರಿಯನ್ ಮಾಡಿ ಇನ್ಸ್ಟಾಲ್ಮೆಂಟ್ ಅದಲ್ಲ ಬಿಸ್ನೆಸ್ ಮಾಡಾಕ್ತಾರಲ್ಲ, ಏನೈತಿ ರೋಡ್ ಸೈಡ್ ಬಿಸ್ನೆಸ್ ಮಾಡಾಕ್ತಾರಲ್ಲ, ಅಂತರಿಗೆ ಯಾರು ಎಕ್ಸ್ಟ್ರಾ ಇನ್ಕಮ್ ಸಾಯಂಕಾಲ ಅಂತ ಆತು ಹಗಲಿಂದ ಬೆಳಿಗ್ಗೆ ಖಾಲಿ ಇರ್ತಾರಲ್ಲ, ಅಂತ ವ್ಯಕ್ತಿಗಳಿಗೆ ನಾನು ಲಕ್ಷ ಗಟ್ಟಲೆ ಇನ್ಕಮ್ ಬರಂಗ್ ಮಾಡಾಕತ್ತೀನಿ. ಟಾರ್ಗೆಟ್ ಮಾಡ್ಬೋದು. ಎಷ್ಟೋ ಜನ ಮೆಡಿಕಲ್ MRs ಇರ್ತಾರ. ನಾನು ಏನೈತಿ ನಾನು ಶಂಕರ್, ಐ ಆಮ್ ಹೆಲ್ಪಿಂಗ್ MRs ಅಂದ್ರೆ ಮಾರ್ಕೆಟಿಂಗ್ ರಿಪ್ರೆಸೆಂಟ್ ಇರ್ತಾವಲ್ಲ, ಆ ಮಾರ್ಕೆಟಿಂಗ್ ರಿಪ್ರೆಸೆಂಟ್ಗೆ ಅವ್ರದ್ದು ಕಷ್ಟ ಬಾಳ್ ಮಾಡಾಕ್ತಾರ. ಅಂತರಿಗೆ ಲಕ್ಷ ಗಟ್ಟಲೆ ಇನ್ಕಮ್ ಬರಂಗ್ ಮಾಡಾಕ್ತೀನಿ. ಅದು ಅವ್ರ MR ಇರ್ತಾರಲ್ಲ, ಅವ್ರ ಜಾಬ್ಗೆ ಡಿಸ್ಟರ್ಬ್ ಬರ್ಲಾರ್ದಂಗೆ. ಇದು ವರ್ಡ್ ತಗೊಳ್ರಿ, ಟಾರ್ಗೆಟ್ ಮಾಡ್ರಿ. ಈಗ ನಾವ್ ಇರೋದು 10 ಜನ ಇದೆ. ಒಬ್ಬನ MR ಗೆ ಟಾರ್ಗೆಟ್ ಮಾಡಿದ್ರಿ, ಒಬ್ಬ ಲಾಯರ್ಗೆ ಟಾರ್ಗೆಟ್ ಮಾಡಿದ್ರಿ, ಒಬ್ಬ ಡಾಕ್ಟರ್ ಲೈನ್ಗೆ ಟಾರ್ಗೆಟ್ ಮಾಡಿದ್ರಿ, ಒಬ್ಬ ದಲ್ಲಾಲ್ರಿಗೆ ಇಲ್ಲಿ ಬಿಸ್ನೆಸ್ ಐತಲ್ಲ ಬ್ಯಾಡಿಗೆ ಒಳಗೆ ಅಂತರ್ಗೆ ಟಾರ್ಗೆಟ್ ಮಾಡಿದ್ರಿ, ಕೆಲವೊಂದ್ ಜನ ಸ್ಟೂಡೆಂಟ್ಗೆ ಟಾರ್ಗೆಟ್ ಮಾಡಿದ್ರಿ, ಕೆಲವೊಂದ್ ಜನ NGO ಇರ್ತಾರ, ಹೆಣ್ಮಕ್ಳು ಇರ್ತಾರಲ್ಲ, ಧರ್ಮಸ್ಥಳ ಸಂಘ ಅಂತರ್ಗೆ ಟಾರ್ಗೆಟ್ ಮಾಡಿದ್ರಿ. ಎಷ್ಟು ಜನ ಬೇಕು ಸರ್ ನಿಮಗೆ? ಸೇಲ್ಸ್ಮನ್ಗಳು ಬೇಕಾದಷ್ಟು ಸಿಗ್ತಾರ ಸರ್, ಬೇಕಾದಷ್ಟು ಜನ ಸಿಗ್ತಾರ. ಆಮೇಲೆ ಪರ್ಟಿಕ್ಯುಲರ್ ಫೈನಾನ್ಸ್ ನೊಳಗೆ ಇನ್ಶೂರೆನ್ಸ್ ಸೆಕ್ಟರ್ನಾಗ ಇದ್ದರಿಗೆ, ಇನ್ಶೂರೆನ್ಸ್ ಏಜೆಂಟ್ಗೆ ಟಾರ್ಗೆಟ್ ಮಾಡ್ರಿ. ಹೋಗೋದು ಅನ್ನೋನ್ ಪರ್ಸನ್ಗೆ ಪ್ಲಾನ್ ಕೊಡ್ರಿ. ಈ ಪ್ಲಾನ್ ಕೇಳಿದೀನಿ ಯಾವ ಅಂತ ನಾನು ನೋಡ್ತೀನಿ. ಎಸ್ ಸರ್, ಪ್ಲಾನ್ ಪವರ್ಫುಲ್ ಐತಿ, ಪ್ಲಾನ್ ಜಬರ್ದಸ್ತ್ ಐತಿ. ಯಾರಿಗಾರ ಡೌಟ್ ಐತೇನ್ರಿಪ್ಪ? ಕೈ ಎತ್ರಿ.
ಪ್ಲಾನ್ ಏನ್ ಒಳಗೆ ಏನ್ರಿ ವೀಕ್ನೆಸ್ ಐತಿ, ಪ್ಲಾನ್ ಬಕ್ವಾಸ್ ಐತಿ, ಬಂಡಲ್ ಐತಿ, ಯಾರ ಕೈ ಐತಿ ನೋಡೋಣ, ಮಾತಾಡೋಣ, ತಪ್ಪೇನೈತಿ? ಖಾದ್ರಿ ಅವ್ರೆ, ನಿಮಗೆ ಖಾದ್ರಿ ಅವ್ರಿಗೆ ಡೌಟ್ ಐತಿ, ಖಾದ್ರಿ ಅವ್ರಿಗೆ 100% ಡೌಟ್ ಐತಿ. ಖಾದ್ರಿ ಅವ್ರೆ ಮೈಕ್ ಆನ್ ಮಾಡ್ಕೊಳ್ರಪ್ಪ. ಡೌಟ್ ಇದ್ರೆ ಕೇಳ್ರಿ, ತಪ್ಪೇನಿಲ್ಲ. ಖಾದ್ರಿ ಅವ್ರೆ ಮತ್ತೆ ಏನಿಲ್ಲ ಛೇ sir, ಛೇ ಛೇ ಡೌಟ್ ಏನೂ ಇಲ್ಲ ಏ, ಸರ್. 100% ಲೀಗಲ್ ಆಗಿದೆ ಇಲ್ಲ, ಪ್ಲಾನ್ ಎಲ್ಲ ನೀವು ಹೇಳೋ ಕರೆಕ್ಟ್ ಐತಿ ಸರ್. ಪ್ಲಾನ್ 100% ವರ್ಕ್ ಆಗ್ತಿದ್ರಿ. ಪ್ಲಾನ್ ಯಾರು ಹೇಳಿ ನೀವು, ಯಾರು ರಿಜೆಕ್ಟ್ ಮಾಡ್ತಾರೆ ನೋಡೋಣ. ಇಲ್ಲ ಸರ್, 100% ಯಾರು ಮಾಡಲ್ಲ, 100% ಒನ್. ಮತ್ತೆ ಇಂಥ ನಾನು ರಾಜು ಪವರ್ಫುಲ್ ಸರ್ಗೆ ಕಾನ್ಸೆಪ್ಟ್. ಹೇಳ್ಬಿಟ್ಟೆ ಹಾ, ವೆರಿ ಗುಡ್ ವೆರಿ ಗುಡ್. ಮುಂದಿನ ವಾರ, ಮುಂದಿನ ಸಂಡೇ ರಾಜು Yes, sir. ಫಸ್ಟ್ ಕ್ಲಾಸ್ ಆಗಿ ಸೋಪ್ ಹಚ್ಚಿ ಜಳಕ ಗಿಳಕ ಮಾಡಿ ಬಂದ್ಬಿಡ. ಪೂಜೆ ಮಾಡ್ಕೊಂಡು ID ಓಪನ್ ಮಾಡೋಣ ಅವತ್ತು ಸಂಡೇ ಬೆಳಿಗ್ಗೆ. Yes, yes. ಓಕೆ, ಥ್ಯಾಂಕ್ ಯು ಸರ್. ಶನಿವಾರ ನೈಟ್ 12 ಗಂಟೆಗೆ ಸರ್. ಇಲ್ಲ ಇಲ್ಲ ಇಲ್ಲ, ಮತ್ತೆ ಕಡ್ಡಿ ಮಾಡಕ್ ಹೋಗ್ಬೇಡ್ರಿ, ಸುಮ್ಮನೆ ಕುಂದಿರ್ಬೇಕು. ಚಲೋ. ಸೊ ಅದಕ್ಕೆ ಸಂಡೇ ಬೆಳಿಗ್ಗೆ ಸ್ಟಾರ್ಟ್ ಮಾಡೋಣ. ಓಕೆ, ಸಂಡೇ ಬೆಳಿಗ್ಗೆ ಏನ್ ಶಂಕರ ಹಿಂಗ ಟಾರ್ಗೆಟ್ ಮಾಡ್ರಿ. ಸರ್ ನಾ ಹೇಳ್ದಷ್ಟು ಕೇಳ್ರಿ, ಆನ್ಲೈನ್ ಶಿಫ್ಟ್ ಆಗ್ರಿ, ಫೇಸ್ಬುಕ್ನಾಗ, ವಾಟ್ಸಪ್ನೊಳಗೆ, ಇನ್ಸ್ಟಾಗ್ರಾಮ್ದೊಳಗೆ ಮಾಡ್ರಿ, ನೀವು ಆಡ್ ಮಾಡ್ರಿ, ಆಟೋಮೆಟಿಕ್ಲಿ ಕೇಳ್ತಾರ ಅವ್ರು. ಆದ್ರೆ ನೆಟ್ವರ್ಕ್ ಇಲ್ಲಿ ನೋಡ್ರಿ, ಅಲ್ಲೇ ನೆಟ್ವರ್ಕ್, ಎಕ್ಸ್ಟ್ರಾ ಇನ್ಕಮ್, ವರ್ಕಿಂಗ್ ಫ್ರಮ್ ಹೋಮ್, ಇಂಥವೆಲ್ಲ ವರ್ಡ್ಸ್ ಯೂಸ್ ಮಾಡ್ಬಿಡ್ರಿ. ಯಾಕಂದ್ರೆ ನಿಮ್ದು ID ಬ್ಲಾಕ್ ಮಾಡ್ತಾರಲ್ಲೇ ಶಂಕರ್. ಅಪ್ಪಿ ಕಂಪನಿ ಹೆಸರು ಹಾಕಕ್ ಹೋಗ್ಬೇಡ್ರಿ. ರೈಟ್ ವೇ ಗ್ಲೋಬಲ್, ನೀವು ಕಂಪನಿ ಹೆಸರು ಹಾಕಂಗಿಲ್ಲ. ಹಾಕ್ಬೇಕಾದ್ರೆ ಏನ್ ಹಾಕ್ಬೇಕು? ಈಗ ನೋಡ್ರಿ, ಇಲ್ಲೇ ಸಿಂಪಲ್ ಆಗಿರ್ಬೇಕು. ಈ ತರ ಮಾಡ್ರಿ. ಆಲ್ರೆಡಿ ನಾ ತೋರ್ಸೇನಲ್ಲ, ನಂದು ಇನ್ಸ್ಟಾಗ್ರಾಮ್ ID ಓಪನ್ ಮಾಡಿ ಇಲ್ಲೇ ಆಯ್ತು, ತೋರ್ರಿ, ಯಾರು ಬಿಡಂತಾರ. ಇಲ್ಲಿ ಪ್ರೊಫೈಲ್ನಾಗ ಎಡಿಟ್ ಮಾಡ್ರಿ ನಿಮ್ದು. ಇಲ್ಲಿ ನೋಡ್ರಿ, 14 ಜನ ಆಲ್ರೆಡಿ ನೋಡ್ರಿ, ಹೋದ 30 ದಿನದೊಳಗೆ 14 ಜನ ನೋಡಂತ ತೋರ್ಸಾಕ್ತಿತ್ತಲ್ಲ ಇದು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್. ಹಂಗ ತೋರಿಸ್ತಿತ್ತು ಅದು. ಹಂಗ ತೋರ್ಸಂಗೆ 14 ಜನ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ, ಇನ್ನೂ ಗೊತ್ತಿದೆ. ಇದು 14 ಜನ ಯಾರು ಅದು ನೋಡ್ತಾರ, ಅವ್ರು ಯಾರು ಗೊತ್ತಾಗ್ತಿತ್ತಲ್ಲೇ. ಹೌದಾ? ಪ್ರತಿಯೊಂದು ಇಲ್ಲಿ ಪ್ರೊಫೈಲ್ ತೋರಿಸ್ತಿತ್ತಲ್ಲ ನಮಗೆ. ಪ್ರೊಫೈಲ್ ಆಕ್ಟಿವಿಟಿ 33%, ಪ್ರೊಫೈಲ್ ವಿಸಿಟ್ 30, ಇವೆಲ್ಲ ಎಲ್ಲ ಗೊತ್ತಿ ಅಲ್ಲೆಲ್ಲ ಇರ್ತಿತ್ತಲ್ಲೇ. ಫೇಸ್ಬುಕ್ನಾಗ, ಇನ್ಸ್ಟಾಗ್ರಾಮ್ನೊಳಗೆ, ಅವು ಏನೇನು ಸೋಷಿಯಲ್ ಮೀಡಿಯಾ ಇರ್ತಲ್ಲ ಅವನ್ನೆಲ್ಲ ಹಾಕ್ರಿ. ಅರ್ಥ ಅಂತ್ರಿ ಶಂಕರ? ಹೌದು. ಸೋಷಿಯಲ್ ಮೀಡಿಯಾದೊಳಗೆ ಅಪ್ರೋಚ್ ಆಗೋದ್ ಹೆಂಗ್ ಸರ್? ಸೋಷಿಯಲ್ ಮೀಡಿಯಾದೊಳಗೆ ಅಪ್ರೋಚ್ ಆಗೋದು ಒಂದು, ಅದ್ರದ್ದು ಸಪ್ರೇಟ್ ಒಂದು ಕೋರ್ಸ್ ಐತಿ. ಆ ಕೋರ್ಸ್ ಅನ್ನ ಮಾಡ್ರಿ. ಮೊದ್ಲೇ ಒಂದ್ ಕೆಲಸ ಮಾಡ್ರಿ, ಈಗ ಸದ್ಯ ಸ್ಟಾರ್ಟ್ ಮಾಡ್ರಿ, ದುಡ್ಡು ಬರ್ಲಿ. ದುಡ್ಡು ಬಂದ್ಮೇಲೆ ಯಾರು ಗುಲ್ಮನ್ ಸ್ವಾಮಿ ಅಂತ ಒಬ್ಬನದಾನ, ಅವನ ಹತ್ರ ಟ್ರೈನಿಂಗ್ ತಗೊಳ್ರಿ. ಅದನ್ನ ಟ್ರೈನಿಂಗ್ ತಗೊಂಡು ಪ್ರತಿಯೊಂದು ವ್ಯಕ್ತಿ ಏನ್ ಮಾಡ್ಬೇಕಂದ್ರೆ ಒಂದು ಟಾರ್ಗೆಟ್, ನೀಚ್ ಟಾರ್ಗೆಟ್. ಬಹಳ ಜನ ಅಲ್ಲ, ಈಗ ನಮ್ ಕೆಳಗಡೆ ಡೈರೆಕ್ಟ್ ಎಷ್ಟು ಜನ ಅದ್ರ ಎಲ್ಲರಿಗೂ ನಾ ಹೇಳ್ತೀನಿ. ಉದಾಹರಣೆಗೆ ಸವಿತಾ ಗುಲ್ಮನ್ ಅದರ ಎಲ್ಲ ಕೊಡ್ತೀನಿ, ಡೌಟ್ ರೀ, ಎಲ್ಲ ಮಾಡಕ್ ಕೊಡ್ತೀನಿ ನಮ್ಗೆ. ಸೊ ಅವನಿಗೆ ಅವಲ್ಲೇ ಒಂದು ಕೋರ್ಸ್ ಇರ್ತೈತಿ. ಆ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿ, ಆಮೇಲೆ ನಾವು ಕೋರ್ಸ್ ಕಂಪ್ಲೀಟ್ ಮಾಡಿ ನಾವು ಮಾಡಕ್ಕಿಂತ ಅವನ್ಗ ಸ್ವಲ್ಪ ದುಡ್ಡು ಅದೇ ಅವ್ನ ಫೀಸ್ ಇರ್ತೈತಿ. ಆ ಫೀಸ್ ಕೊಟ್ರೆ ಅವ್ನು A to Z ಆನ್ಲೈನ್ ಒಳಗೆ, ಸರ್ ನಾಳೆ ಯಾರು ಎನ್ಕ್ವೈರಿ ಮಾಡಿದ್ರೆ ತಿಳ್ಕೊಳ್ರಿ, ಅವ್ರಿಗೆ ಎನ್ಕ್ವೈರಿ ಮಾಡಿದಾಗ ಒಂದು ವಿಡಿಯೋ ಸಹಿತ ಮಾಡಿ ಹಾಕ್ಬಿಡ್ತಿತ್ತದು. ಆಮೇಲೆ ಫಾಲೋ ಅಪ್ ಮಾಡೋದು, ವಾಟ್ಸಪ್ನಾಗ ಮೆಸೇಜ್ ಕಳ್ಸೋದು. ಅದಾದ್ಮೇಲೆ ಇವತ್ತು ಸಾಯಂಕಾಲ ಜೂಮ್ ಮೀಟಿಂಗ್ ಐತಿ ತಿಳ್ಕೊಳ್ರಿ, ಜೂಮ್ ಮೀಟಿಂಗ್ 1 ತಾಸು ಇದ್ದಾಗ ಮೊದ್ಲು ಅವ್ರಿಗೆ ಒಂದು ವಿಡಿಯೋ ಕಾಲ್, ಒಂದು ಆಡಿಯೋ ಕಾಲ್ ಮಾಡೋದು. ಇನ್ನೊಂದು ತಾಸು ಉಳಿದೈತಿ, ಕರೆಕ್ಟಾಗಿ 7 ಗಂಟೆ ಕರೆಕ್ಟಾಗಿ ಶಾರ್ಪ್ ಅಟೆಂಡ್ ಆಗಂತ, ಅದೆಲ್ಲ ತಾನ ಮಾಡ್ತಿತ್ತು ಅದು. ಆಮೇಲೆ ಅವ್ರು ಅಟೆಂಡ್ ಆದ್ಮೇಲೆ ಫಾಲೋ ಅಪ್ ಅದನ್ನ ಮಾಡ್ತೈತಿ. ಅವ್ರಿಗೆ ಇಮೇಲ್ ಕಳ್ಸೋದು, ಅವ್ರ ಇಮೇಲ್ ಬಂದ್ಮೇಲೆ ಅವ್ರು ಪೇಮೆಂಟ್ ಮಾಡಕ್ ರೆಡಿ ಇದ್ರೆ ನಿಮ್ಮ ಪೇಮೆಂಟ್ ಲಿಂಕ್ ಕಳ್ಸಿಕೊಡೋದು. A to Z ಅವ್ರು ಜಾಯ್ನ್ ಆದ್ಮೇಲೆ ಫಾಲೋ ಮಾಡೋದು. A to Z ಆಟೋಮೆಟಿಕ್ ಆಗಿ ಮಾಡ್ಬಿಡ್ತಾರ. A to Z ಆಟೋಮೇಶನ್. ಇದೇ ವಿಶ್ವಾಸದ ಮೇಲೆ ನಿಮ್ಗೆ ಎಲ್ಲರಿಗೂ ಹೇಳಾಕ್ತೀನಿ. ಯಾರು ಬರ್ಲಿಲ್ಲ ಅಂದ್ರು ನಾನು ಮಾತ್ರ ಈ ಸರಿ ದೊಡ್ಡ ಮಟ್ಟದೊಳಗೆ ಪ್ಲಾನ್ ಮಾಡೀನಿ. ಇಡೀ ವಿಶ್ವದೊಳಗೆ ನಾ ಟಾರ್ಗೆಟ್ ಮಾಡಾಕ್ತೇನೆ. 50 ವರ್ಷದ ಮುಂದೆ ಪ್ಲಾನ್ ಮಾಡಿ ನಾ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಾಕ್ತೇನೆ ಅಂತ ಹೇಳಿದ್ ಇದೇ ಕಾರಣಕ್ಕನೆ. ಅದ್ರ ಸಲುವಾಗಿ ನಾನು ಅಷ್ಟೊಂದು ಕಾನ್ಫಿಡೆನ್ಸ್ ಅದೀನಿ. ಈ ಸರಿ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ನಾನ್ ಮೊದಲಿಂದನೂ ಡಿಪೆಂಡ್ ಆಗಿಲ್ಲ, ಅದು ಮತ್ತೆ ಬೇರೆ. ಮೊದಲು ನೀನು ಫಿಸಿಕಲ್ ಆಗಿ ಫೋನ್ ಮಾಡುದು, ಈ ಸರಿ ನಾನು ಯಾರಿಗೂ ಫೋನ್ ಮಾಡೋದ ಅವಶ್ಯಕತೆ ಇಲ್ಲ. ಈಗ ನೀವು ಅಸ್ಟ್ರಾಲಜಿ ಕಲಿಬೇಕಂತ ಮಾಡ್ರಿ. ಅಚಾನಕ್ ನೀವು ಗೂಗಲ್ ಫೇಸ್ಬುಕ್ ನೋಡಿದಾಗ ಒಬ್ಬ ಚಲೋದ ಅಸ್ಟ್ರಾಲಜರ್ದು ಒಂದು ನಿಮ್ಗೆ ಲೈಕ್ ಆತಂದ್ರೆ ಏನ್ ಮಾಡ್ತೀರಿ ನೀವು?
ಲೈಕ್ ಆತ ಅಂದ್ಕೊಂಡು ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ತಿರ್ಲಿಲ್ಲ. ಎಸ್ ಸರ್. ಆ ಇಲ್ಲೇ ನಾವು ಆಡ್ ಕೊಡ್ತೀವಿ, ನಮ್ದು ಲೈಕ್ ಆತಂದ್ರ ಅವ್ರು ಮಾಡ್ತಾರ, ಅವ್ರದ್ದು ಇಮೇಲ್ ಹಾಕಿ ರಿಜಿಸ್ಟರ್ ಮಾಡ್ತಾರ. ರಿಜಿಸ್ಟರ್ ಮಾಡಿ ಏನ್ ಮಾಡ್ತಾರ, ಈಗ ಎಷ್ಟೋ ಜನ 9 ರೂಪಾಯಿ ಫೀಸ್ ಇರ್ತೈತಿ, ಯಾರ್ದು 99 ಫೀಸ್ ಇರ್ತೈತಿ. ನಾವ್ ಮೊದ್ಲ 99 ಕೊಟ್ಟು ನಮ್ದು ಸೀಟ್ ರಿಸರ್ವ್ ಮಾಡ್ತೀವಲ್ಲ, ರಿಜಿಸ್ಟರ್ ಮಾಡ್ತೀವಲ್ಲ, ಹಂಗ ನಮ್ದ್ರಾಗ ರಿಜಿಸ್ಟರ್ ಮಾಡ್ತಾರ ಅವ್ರು. ನಮ್ಮ ಕಂಪನಿಗೆ ಅವರು ನಮ್ದು ಫೀಸ್ ಕೊಟ್ಟು ರಿಜಿಸ್ಟರ್ ಮಾಡ್ತಾರ. ರಿಜಿಸ್ಟರ್ ಮಾಡಿದ ಮೇಲೆ ಏನ್ ಮಾಡ್ತೈತಿ, ಅದು ಒಂದು ಪ್ರೆಸೆಂಟೇಶನ್ ಲಿಂಕ್ ಕಳಿಸ್ಕೊಡ್ತೈತಿ. ಈಗ ನಾನು ನಿಮ್ಗೆ ಹೇಳ್ತಲ್ಲ, ಇವತ್ತು ನಿಮ್ಗೆ ಫ್ರೀ ಟ್ರೈನಿಂಗ್ ಕೊಡಾಕ್ತೀನಿ. ಇನ್ನು ಮುಂದೆ ನಾನು ಪ್ರೆಸೆಂಟೇಶನ್ ಅಟೆಂಡ್ ಆಗ್ಬೇಕಂದ್ರು ನಾನು ಫೀಸ್ ಅಂತೇನೆ ಇದ್ನಲ್ಲ, ಇದ ಕಾರಣಕ್ಕನೆ ಹೇಳಿದ್ದೆ. ನಾನು 33 ರೂಪಾಯಿ ಇಡ್ತೇನೆ ಅಂತ ತಿಳ್ಕೊಡ್ರಿ. ಅವ್ರ ಏನ್ ಮಾಡ್ತಾರ, ಅವ್ರಿಗೆ ಲೈಕ್ ಆತಂತ ನಂದು ಆಡ್ ಹೋಗ್ತೈತಿ. ಲೈಕ್ ಆತು, ಲೈಕ್ ಆದ ಕೂಡಲೇ ಏನ್ ಮಾಡ್ತಾರ, ರಿಜಿಸ್ಟರ್ ಮಾಡ್ತಾರ. ರಿಜಿಸ್ಟರ್ ಮಾಡಿದ್ಮೇಲೆ ಏನ್ ಮಾಡ್ತಾರ, 33 ರೂಪಾಯಿ ಕೊಡ್ತಾರ. 33 ರೂಪಾಯಿ ಕೊಟ್ಟ ಮೇಲೆ ಅದೇನ್ ಮಾಡ್ತೈತಿ, ನಂದು ಇದು ಜೂಮ್ ಮೀಟಿಂಗ್ ಲಿಂಕ್ ಕಳ್ಸಿಕೊಡ್ತೈತಿ. ಆ ಕರೆಕ್ಟ್ ಟೈಮ್ಗೆ ಅಟೆಂಡ್ ಮಾಡ್ತಾರ. ಆಮೇಲೆ 7 ಗಂಟೆಗೆ ಅಟೆಂಡ್ ಆಗ್ತಾರ. ಮೊದ್ಲ ನಮ್ದು ಇಮೇಲ್ ಹೋಗ್ತೈತಿ, ಇವತ್ತು ಸಾಯಂಕಾಲ 7 ಗಂಟೆಗೆ ಮೀಟಿಂಗ್ ಐತಿ, ಅಲರ್ಟ್ ಆಗಿರ್ರಿ. ಮತ್ 1 ಗಂಟೆ ಮೊದಲಿದ್ದಾಗ ಒಂದು ಕಾಲ್ ಹೋಗ್ತೈತಿ, ಅಂದ್ರೆ ಅಚಲ್ಕರ್ ನಂದ ಒಂದು ಕಾಲ್ ಹೋಗ್ತೈತಿ. ಆಟೋಮೇಶನ್ ಇರ್ತೈತಿ. ಒಂದ್ಸರಿ ಕಾಲ್ ಮಾಡಿದ್ರೆ ಇಟ್ಬಿಟ್ರೆ ಮುಗಿದೋತು. ಏನಂತ, ಹಲೋ ಮಿಸ್ಟರ್ ಶಂಕರ್, ಇದು ಅಚಲ್ಕರ್. ಇನ್ನು ಒಂದೈತಿ, 1 ಗಂಟೆ ಒಳಗೆ ಶಾರ್ಪ್ 7 ಗಂಟೆಗೆ ಪ್ರೆಸೆಂಟೇಶನ್ ಸ್ಟಾರ್ಟ್ ಆಗ್ತೈತಿ, ಬಿ ರೆಡಿ ಅಂತ ತಿಳ್ಕೊಂಡು ಒಂದು ಕಾಲ್ ಹೋಗ್ತೈತಿ. ಮತ್ತೆ ಅದಾದ್ಮೇಲೆ ಇನ್ನೊಂದು 10 ನಿಮಿಷ ಮೊದ್ಲೇ 6 ಗಂಟೆ 55 ನಿಮಿಷ ಆಯ್ತು, 7 ಗಂಟೆಗೆ ಶಾರ್ಪ್ ಆಗ್ತೈತಿ, ಇನ್ನು 10 ನಿಮಿಷ ಐತಿ, ಬಿ ರೆಡಿ. ಈ ಪ್ರಕಾರ ಮೆಸೇಜ್ ಹೋತಂದ್ರೆ 1 ದಿನ ತಪ್ಪಿಸ್ಬೋದು, 2 ದಿನ ತಪ್ಪಿಸ್ಬೋದು. ಅಥವಾ ರೊಕ್ಕ ಕೊಟ್ಟನ್ರಿ ಅವ್ನಿಗೆ ಮೊದ್ಲ ಅಲರ್ಟ್ ಆದ್ಕೊಳ್ಳಿ ಆಟೋಮೆಟಿಕ್ ಅಟೆಂಡ್ ಆಗ್ತಾರಲ್ಲ. ಹೌದು. ನಾಳೆ 1000 ಗಂಟ್ಲೆ ಜನ ಆಟೋಮೆಟಿಕ್ ಆಗಿ ನಮ್ಮ ಹತ್ರ ಬರ್ತಾರ. ಈಗ 1000 ಗಂಟ್ಲೆ ಜನ ನೀವು ಪುಕ್ಷಟಿವ್ ನೋಡಾಕ್ತಿರಿ, ಅವಾಗ ರೊಕ್ಕ ಕೊಟ್ಟು ಬಂದು ಪ್ರೆಸೆಂಟೇಶನ್ ನೋಡ್ತಾರ. ಅವ್ರಿಗೆ ನಾ ಏನ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಪ್ರೆಸೆಂಟೇಶನ್ ಕೊಡ್ತೀನಿ. ಪ್ರೆಸೆಂಟೇಶನ್ ಮುಗಿದ್ಮೇಲೆ ಕ್ವಶನ್ಸ್ ಏನಾರ ಕೇಳಿದ್ರೆ ಉತ್ತರ ಕೊಡ್ತೀನಿ, ಆನ್ಸರ್ ಕೊಡ್ತೀನಿ. ಸ್ಯಾಟಿಸ್ಫೈ ಆದ್ರೆ ಏನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಲಿಂಕ್ ಅನ್ನು ಕಳಿಸ್ಕೊಡಂತಾನ. ನಾ ಪೇಮೆಂಟ್ ಲಿಂಕ್ ಕಳಿಸ್ಕೊಡ್ತೀನಿ. ಅವನು ಏನ್ ಮಾಡ್ತಾನೆ, ಎಲ್ಲಾ ಡೀಟೇಲ್ ತುಂಬಿ ಲಿಂಕ್ ಅನ್ನು ಮಾಡ್ತಾನೆ, $30 ಕಳಿಸ್ತಾನೆ, ಆಟೋಮೆಟಿಕ್ಲಿ ಜಾಯಿನ್ ಆಗ್ತಾನೆ, ಆಟೋಮೆಟಿಕ್ಲಿ ಕೆಲಸ ಚಾಲು ಮಾಡ್ತಾನೆ ಅವನು. ಕರೆಕ್ಟ್. ಅರ್ಥ ಆತ್ರಿ? ಸರ್. ಯಾಕೆ ಹೇಳ್ರಿ, ನೀವು ಸರ್ಚ್ ಮಾಡ್ರಿ. ಮೊನ್ನೆ ನಾವು ಸರ್ಚ್ ಮಾಡಿದ್ವಿ, ಬರೇ 1 ದಿನದೊಳಗೆ ಅದೇನು ಸರ್ಚಿಂಗ್ ನಾವು ಕ್ಯಾಟಗರಿ ಸರ್ಚ್ ಮಾಡ್ತೀವಲ್ಲ, ಉದಾಹರಣೆಗೆ ಲಾಯರ್ಸ್ ಅಂತ ಕ್ಯಾಟಗರಿ, ನಾನು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾನು ಕ್ಯಾಟಗರಿ, ನಾನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ನಾನು ಕ್ಯಾಟಗರಿ ಹಾಕಿದೆ. 2 ತಾಸದೊಳಗೆ 4 ಲಕ್ಷ ಜನ ಇದ್ರಲ್ಲಿ. 2 ತಾಸಿನೊಳಗೆ 4 ಲಕ್ಷ ಜನ ನಂದು ಆಲ್ರೆಡಿ ಆ ಒಂದು ಕ್ಯಾಟಗರಿ ಬಂದಂತ ಜನ ಲಿಸ್ಟಿಂಗ್ ನಾಗಿದ್ರು. 4 ಲಕ್ಷ ಜನ. ಆ 4 ಲಕ್ಷ ಜನರಿಗೆ ನಂದು ಮೆಸೇಜ್ ಹೋತಂತ ತಿಳ್ಕೊರಿ. 4 ಲಕ್ಷ ಜನನು ಪಟಾಪಟ ಎನ್ಕ್ವೈರಿ ಮಾಡಿದ್ರೆ ಅವ್ರಿಗೆ ಆಟೋಮೇಶನ್ ಇತ್ತು. ನಾನು ಪರ್ಸನಲ್ ಆಗಿ ಫೋನ್ ಮಾಡೋದ್ ಬೇಕಾಗಿಲ್ಲ. 4 ಲಕ್ಷ ಜನರಿಗೆ ನಾನೇನು ಫೋನ್ ಮಾಡಕ್ ಆಗ್ತೈತಿ, ಅದು ತನ್ನ ಕೆಲಸ ತಾನು ಆಟೋಮೆಟಿಕ್ ಆಗ್ತೈತಿ. ಯಾರು ಇಷ್ಟ ಇದ್ದಾರೆ ಮಾಡ್ತಾರ, ರಿಜಿಸ್ಟರ್ ಮಾಡ್ತಾರ, ರಿಜಿಸ್ಟರ್ ಮಾಡಿ ಜೂಮ್ ಮೀಟಿಂಗ್ ಬರ್ತಾರ, ಜೂಮ್ ಮೀಟಿಂಗ್ ಬಂದ್ಮೇಲೆ ಮತ್ತೆ ಲಾಗಿನ್ ಮಾಡ್ತಾರ, ಲಾಗಿನ್ ಮಾಡಿದ್ಮೇಲೆ ಅವರು ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗ್ಬಿಡ್ತೈತೆ ಅದು. ಗೂಗಲ್ ಈಗ ಎಲ್ಲಾ ಕಡೆ ಅದನ್ನೆಲ್ಲ ಸಿಸ್ಟಮ್ ಐತಿ, ಅದ್ರ ಪ್ರಕಾರ ಮಾಡಿದೆ ನಾನು. ಅವ್ರದ್ದೊಂದು ಪದ್ಧತಿ ಇರ್ತೈತಿ, ಅದ್ ಪದ್ಧತಿ ಪ್ರಕಾರ ಎಲ್ಲ ಆನ್ಲೈನ್ ಮಾಡ್ಕೊಡ್ತಾರ ಅವ್ರು. ನಾನು ಅದನ್ನ ಮಾಡಾಕ್ತೀನಿ. ಒಂದ್ಸರಿ ಆನ್ಲೈನ್ ಒಳಗೆ ಮಾಡ್ತಂದ್ರೆ 4-5 ಲಕ್ಷ ಗಂಟ್ಲೆ ಜನ ಬರ್ತಿರ್ಬೇಕಾದ್ರೆ ನಾನ್ ಯಾಕ್ರಿ ಕಲ್ಲಪ್ಪ ನೀ ಬರ್ತೀನೋ, ಚಿದಾನಂದ ನೀ ಬರ್ತೀನೋ, ಭರ್ಮಪ್ಪ ನೀ ಬರ್ತೀನೋ, ಸವಿತಾ ನೀ ಬರ್ತೀನಮ್ಮ ಅಂತ ನಾನ್ ಯಾಕೆ ಸಲ ಮಾಡಕ್ ಹೋಗ್ಲಿ? ಸಾಕಷ್ಟು ಯೂಸ್ ಆಗಿ ಸಿಗ್ಬೇಕಾರೆ ಇವ್ರು ಯಾಕೆ ಲಕ್ಷ ಗಂಟ್ಲೆ ಜನ ಇರ್ತಾರ್ರಿ. ನಾನು ಆ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಜನ ಇರ್ತಾರ. ಆ ಕೋಟಿ ಗಂಟ್ಲೆ ಜನರುಗಳ ಪರ್ಟಿಕ್ಯುಲರ್ ಒಂದು ಟಾರ್ಗೆಟೆಡ್ ಆಡಿಯನ್ಸ್ ಅಂತ ಕರೀತಾರ. ಒಂದು ಆಡಿಯನ್ಸ್ ಇರಪ್ಪ. ಎಷ್ಟು ಜನ ಕಾರ್ಪೊರೇಟ್ ಎಂಪ್ಲಾಯ್ಸ್ ಇಲ್ಲ? ಕಾರ್ಪೊರೇಟ್ ಎಂಪ್ಲಾಯ್ಸ್ ಹೆಂಗಿರ್ತಾರ ಗೊತ್ತೈತೇನ್ರಿ? ಕಾರ್ಪೊರೇಟ್ ಎಂಪ್ಲಾಯ್ಸ್ 4-5 ಲಕ್ಷ ರೂಪಾಯಿ ಇಮಿಡಿಯೇಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ. 3,000 ಅಲ್ಲ ಸರ್. ಹೌದು ಸರ್. ಎಸ್ ಸರ್. ಅವ್ರ ಕೆಳಗೆ ಸಾವಿರಾರು ಗಂಟ್ಲೆ ಜನ ಲಕ್ಷ ಗಂಟ್ಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ. ಬರೇ 3,000 ಹಾಕಿದ್ರೆ 100 ಕೋಟಿ ರೂಪಾಯಿ ಬರ್ತೈತೆ ಅಂದ್ರೆ ಇಲ್ಲಿ ನೋಡ್ರಲೆ, ನನಗ ಅನ್ಲಿಮಿಟೆಡ್ ಜನ ಬರ್ತಾರ ನನ್ನ ಕೆಳಗಡೆ. ಅನ್ಲಿಮಿಟೆಡ್ ಜನ, ಲಿಮಿಟೆಡ್ ಅಲ್ಲ, ಅನ್ಲಿಮಿಟೆಡ್ ಜನ ಬರ್ತಾರ ಸರ್. ಪಾಸಿಬಲ್ ಐತ್ ಸರ್. ಈಗ ನೀವ್ ಹೇಳ್ರಿ, ಎಲ್ಲಾರ್ದು ಮೈಕ್ ಆನ್ ಮಾಡ್ತೀನಿ. ನಾಳೆ ಸರಿ ಆಟೋ ಸಿಸ್ಟಮ್ ಮಾಡಕ್ ನಾ ರೊಕ್ಕ ಕೊಟ್ಟು ಅದನ್ನ 50,000 ರೂಪಾಯಿ ಹೋದ್ರ ಪರವಾಗಿಲ್ಲ. ಸರಿ ಮಾಡಿದ್ರೆ
ಅನ್ಲಿಮಿಟೆಡ್ ಜನ ನನಗೆ ಬೆನ್ನತ್ತಿ ಬರ್ತಿರ್ಬೇಕಾದ್ರೆ ನಾನೇನ್ರಿ ಬರ್ಮಪ್ಪ ನೀ ಬಾ ಕಲ್ಲಪ್ಪ ನೀ ಬಾ ಮಲ್ಲಪ್ಪ ನೀ ಬಾ ಅಂತ ಕರೆಯೋದ್ ಅವಶ್ಯಕತೆ ಐತೇನ್ರಿ? ಬೇಕಾಗಿಲ್ಲ ಸರ್. ಆಲ್ರೆಡಿ ನಾ ಸಿಸ್ಟಮ್ ಮಾಡ್ಬಿಟ್ಟೆ ನಾನು ಅದನ್ನ. ಅದೇ ವ್ಯಕ್ತಿನ ನನಗೆ ಸಾಫ್ಟ್ವೇರ್ ತಯಾರು ಮಾಡ್ಕೊಡಾಕ್ತಾನ. ಎ ಟು ಜೆಡ್ ಅದನ್ನೆಲ್ಲ ಮಾಡಿ ನನಗೆ ಆನ್ಲೈನ್ ಎ ಟು ಜೆಡ್. ಈಗ ಹೇಳ್ರಿ ಶಂಕರ್, ಸರ್ ಲಕ್ಷ ಗಂಟ್ಲೆ ಜನ. ಇಲ್ಲಿ ಯಾಕೆ ಗುದುಮುರ್ಗಿ ಹಾಕೋಕ್ ಸರ್ ಬ್ಯಾಡ್ಗಿ? ಹೌದು, ಅವತ್ತು ನೋಡಿದೆ ನಾನು ಮಾಡಿದಾಗ ಆಟೋಮೆಟಿಕ್ಲಿ ಸರ್ ಅದೆಲ್ಲ ಲಿಸ್ಟ್ ನಾಗ ಬಂದ್ಬಿಡ್ತು. ನಾವು ಪರ್ಟಿಕ್ಯುಲರ್ ಒಂದು ಸೆಲೆಕ್ಟ್ ಮಾಡಿದೆ ನಾನು, ಒಂದು ಈ ಕ್ಯಾಟಗರಿಪ್ಪ, ನನಗೆ ಯಾವ್ದು ಬೇಕು ಆ ಕ್ಯಾಟಗರಿ. ನಿಮ್ಗೆ ಪ್ಯಾಸಿವ್ ಇನ್ಕಮ್ ಅಂತ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ರಿ. ಪ್ಯಾಸಿವ್ ಇನ್ಕಮ್ ದೊಳಗೆ ಕಡಿಮೆ ಅಂದ್ರೆ ಲಕ್ಷ ಗಂಟ್ಲೆ ಜನ ಇರ್ತಾರ, 5-10 ಲಕ್ಷ ಜನ ಇರ್ತಾರ. ಅವ್ರಿಗೆ ಕರೆಕ್ಟ್ ಆಗಿ ಹೋದ್ ಸ್ವಲ್ಪ ರೊಕ್ಕ ಹೋದ್ರು ಪರವಾಗಿಲ್ಲ, ಒಂದ್ ಸರಿ ಆಟೋಮೇಶನ್ ಮಾಡಿದ್ರೆ ಆ ಲಕ್ಷ ಗಂಟ್ಲೆ ಜನ ಇರ್ತಾರ, 10 ಲಕ್ಷ ಜನ. ಅದ್ರೊಳಗೆ ಬರೀ ಒಂದು 50,000 ಜನ ಬಂದ್ರೆ ಎಷ್ಟಾತ್ರಿ? 5,000 ಜನ ಬಂದ್ರೆ ಎಷ್ಟಾತ್ರಿ? ನಾವ್ ಕೊಟ್ಟದ್ ರೊಕ್ಕ ಯಾವ ಮುಹೂರ್ತಕ್ಕೆ? ಆಮೇಲೆ ಅಷ್ಟಲ್ಲ, ಅದೇನಾಗ್ತಿತ್ತಲ್ಲ, ಇವತ್ತಿಗೆ ಮುಗಿಲಿಲ್ಲ, ಅವ್ರ ಜೀವನ ಪರ್ಯಂತ 4-5 ವರ್ಷ ಹೋದ್ರು ಸಹಿತ ನಮ್ಗ ದಿನಾ ಲಿಂಕ್ ಬರ್ತಾವ್ರಿ. ಹೌದ್ ಸರ್, ಸಾಕಷ್ಟು ಯೂಸ್ ಆಕತ್ ನೋಡಿ ಸರ್ ಅದು. ದಿನಾ 100 ಗಂಟ್ಲೆ ಜನ ಬರ್ತಾರ, ದಿನಾ 100 ಜನ ಬರ್ತಾರ. ಲೈಫ್ ಲಾಂಗ್ ಇರ್ತೈತಿ. ಅದ್ರ ಫೀಸ್ ಇರ್ತಾವ, ಅದನ್ನ ಫೀಸ್ ಕೊಟ್ಟು ನಾವು ಆನ್ಲೈನ್ ಒಳಗ ಅದನ್ನ ಆಟೋಮೆಟಿಕ್ ಮಾಡ್ಕೊಂತ ಹೋದ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ಜನ ಬರ್ತಾರ. ಅನ್ಎಂಪ್ಲಾಯ್ಮೆಂಟ್ ಎಷ್ಟೈತೆ ಸರ್? ಬೇಕಾದಷ್ಟು ಜನ ಐತಿ. ಅದನ್ನ ಟಾರ್ಗೆಟ್ ಮಾಡ್ರಲ್ಲ. ಹೂ ಆರ್ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಪೀಪಲ್. ಐ ಆಮ್ ಹೆಲ್ಪಿಂಗ್ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಪೀಪಲ್ ಹೂ ಇಸ್ ಸರ್ಚಿಂಗ್ ಫಾರ್ ದಿ ಜಾಬ್. ಆ ಟಾರ್ಗೆಟ್ ರೀಚ್ ಮಾಡಿದ್ರೆ ಎಷ್ಟು ಜನ ಬರ್ತಾರ್ರಿ? ವಿಚಾರ ಮಾಡ್ರಿ. ಹೌದು, ಬಹಳ ಜನ ಸಿಗ್ತಾರ. ನೀವು ಮಂದಿ ಹತ್ರ ಹೋಗ್ಬೇಡ್ರಿ, ಮಂದಿ ನಿಮ್ಮನ್ನ ಹುಡ್ಕೊಂಡು ಬರ್ಲಿ ಅಂತ ಟಾರ್ಗೆಟ್ ಮಾಡ್ಕೊಡ್ರಿ. ನ್ಯೂಸ್ ನಲ್ಲಿ ಆ ಡೈಲಿ ಬೇಕಾದಷ್ಟು ಜನ ಸಿಗ್ತಾರ. ನೀವು ಅವ್ರ ಹತ್ರ ಅವ್ರು ಹೋಗ್ಬೇಕಾಗಿಲ್ಲ. ಅವ್ರು ಇದಕ್ಕೆ ಪೇಪರ್ನ ಹಾಕದೆ, ಹ್ಯಾಂಡ್ ಬಿಲ್ ಅಂತವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಪೇಪರ್ ಹಾಕದೆ, ಹ್ಯಾಂಡ್ ಬಿಲ್ ಹಾಕದೆ, ರೊಕ್ಕ ಖರ್ಚು ಮಾಡಿದೆ ಅಂತದೆಲ್ಲ ವೇಸ್ಟ್. ಅದೆಲ್ಲ ಓಲ್ಡ್ ಸಿಸ್ಟಮ್. ಅದ್ರ ಜೊತೆಗೆ ಬಿಟ್ಟು ಸೋಷಿಯಲ್ ಮೀಡಿಯಾ ಟೋಟಲಿ ಆಟೋಮೇಶನ್ ಮಾಡ್ರಿ. ಒಂದ್ ಸರಿ ನಾವು ಸೋಷಿಯಲ್ ಮೀಡಿಯಾದೊಳಗೆ ಆಟೋಮೇಶನ್ ಮಾಡಿದ್ವಿ ಅಂದ್ರೆ ಎ ಟು ಜೆಡ್ ಕೆಲಸ ಆತ ತಾನ ಮಾಡ್ತೈತಿ. ಮಾಡ್ಬೋದು ಸರ್, ಬಿಂದಾಸ್ ಮಾಡ್ರಿ. ಮಾಡೋಣ ಸರ್. ಎಲ್ಲದನ್ನ ಇವತ್ತು ನಿಮ್ ಮಂಜಣ್ಣ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಹೇಳ್ತೇವಂತ ನಿನ್ನ ಗಂಟ್ಲ ಹರ್ಕೊಂಡ್ರು ಬರಂಗಿಲ್ಲ ಅಲ್ರಿ. ಮತ್ತು 4-8 ಜನ ಬಂದಿರಿ. ಏನ್ ಹೇಳ್ಬೇಕು ಸರ್ ಅವ್ರಲ್ಲಿ? ಈಗೇನು ನೀವೇನು ಹೇಳಾಕು ಹೋಗ್ಬೇಡ್ರಿ. ಇನ್ನು 1 ವಾರ ಸುಮ್ನೆ ಕುಂದ್ರಿ. ನಾಳೆ ಚಾಲು ಆತು, ನಮ್ಗೆಲ್ಲಾ ರೊಕ್ಕ ಬರಾಕ್ತಂದ್ರ ಹುಡ್ಕ್ಯಾಡ್ಕೊಂಡು ಬರ್ತಾರ. ಅದ್ರ ಜೊತೆಗೆ ನಾವು ಟೋಟಲಿ ಆಟೋಮೇಶನ್ ಮಾಡಾಕ್ತಿವಿ. ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಟ್ರೆ ನಾನು ಈಗ ಆಲ್ರೆಡಿ ಟೋಟಲಿ ಆಟೋಮೇಶನ್ ಮಾಡಾಕ್ತೀನಿ. ಆನ್ಲೈನ್ ಒಳಗೆ ಹುಡ್ಕೊಂಡು 1000 ಗಂಟೆ ದಿನ ನನಗೆ ಬರೀ ಅವ್ರದ್ದು ಫೋನ್ ಅಟೆಂಡ್ ಮಾಡಕ್ ಆಗೋದಿಲ್ಲ. ಮತ್ ನಾನು ಅಸಿಸ್ಟೆಂಟ್ ಇಟ್ಕೋಬೇಕಾಗ್ತೈತೆ 4 ಜನರಿಗೆ ನಾನು. ಆಗಿಲ್ ಸರ್, ಬೆಳಿಲ್ಲ ಅದ ಎಲ್ಲ ಅದೇ ಮಟ್ಟದೊಳಗೆ ಹೊಂಟೆ ನಾನು. ಮಾಡಿ ಸರ್ ಎಷ್ಟು ಯೂಸ್ ಸಾಧ್ಯ ಆಗತ್ತೆ ಅಷ್ಟು ದೊಡ್ಡ ಪ್ರಮಾಣದಾಗ ಒಯ್ಯನ್ ಸರ್. ನಾಳೆ ನೋಡ್ರಿ ಸರ್, ಬಂದು ಲಕ್ಷ ಗಂಟ್ಲೆ ಜನ ಬರಾಕ್ತಾರ. ಅವ್ರಿಗೆ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಇನ್ಕಮ್ ಬರಾಕ್ತಂದ್ರೆ ಆಮೇಲೆ ಈ ನಮ್ಮ ಕಾನ್ಸೆಪ್ಟ್ ಯಾವ ಮಟ್ಟಕ್ಕೆ ಹೋಗ್ತೈತಿ ಹೇಳಕ್ಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಯಾವ್ದು ಟೆನ್ಷನ್ ಇಲ್ಲ. ಈಗ ನೋಡ್ರಿ, ಒಂದು ಕಾರ್ಪೊರೇಟ್ ಏಜೆಂಟ್ಗೆ ನೀ ಎಲ್ಲರ ಹರ್ಬಲ್ ಲೈಫ್ ಪ್ರಾಡಕ್ಟ್ ಮಾರು, ಆಮೇಲೆ ಟೀಮ್ ಬೆಳೆಸು, ನೀ ಮೀಟಿಂಗ್ ಬರ್ತೀನಿ ಅನ್ನೋಕ್ಕಿಂತ ನಾನು ಆಟೋಮೇಶನ್ ಮಾಡಿ ಅವನು ಲಿಂಕ್ ಕಳಿಸ್ಕೊಟ್ಟು ಪಟಾಪಟ ಬಂದ್ರೆ ಅವನು ತನ್ನ ಪಾಡಿಗೆ ತನ್ನ ಜಾಬ್ ಜೊತೆಗೆ ಲಿಂಕ್ ಅನ್ನ ಕಳಿಸ್ಕೊಟ್ಟು ಮಾಡ್ಕೊಂಡು ಹೋಂತ ಅಂದ್ರೆ ಲಕ್ಷ ಗಂಟ್ಲೆ ರೊಕ್ಕ ಬಂತಂದ್ರೆ ಬರೇ 1-2-3 ತಿಂಗಳ ರೀ. ಆಮೇಲೆ ವಾಲಂಟ್ರಿ ರಿಟೈರ್ ಕೊಟ್ಟು ಅವ್ನು ಫುಲ್ ಟೈಮ್ ಇದನ್ನ ಮಾಡ್ತಾನೆ ನಮ್ ಜೊತೆ. ಮಾಡೇ ಮಾಡ್ತಾನೆ ಸರ್. ಅವಂತ ಒಂದು ಕಾರ್ಪೊರೇಟ್ ಏಜೆಂಟ್, ಒಂದು ನೆಸ್ಲೆ ಕಂಪನಿ ಒಳಗೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಮ್ಯಾನೇಜರ್ ಲೆವೆಲ್ ಆಗಿ ಇದ್ದಂತ ವ್ಯಕ್ತಿ ಬಂದ. ಅರೆ ನನ್ನ ಕೆಳಗಡೆ 1000 ಜನ ಎಂಪ್ಲಾಯ್ಸ್ ಅದಾರ, ಎಲ್ಲರಿಗೆ ಹೇಳಿ ಹಾಕಿಸಿ ಅಂತಕೊಂಡು ಹಾಕಿಸಿ ಅಂತಾರೆ. ಬರೀ 4ನೇ ಲೆವೆಲ್ 6 ಕೋಟಿ ರೂಪಾಯಿ ಬಂತಂದ್ರ ಅವ್ನ ಯಾಕೆ ನೌಕರಿ ಮಾಡಕ್ ಹೋಗ್ತಾನ್ರಿ ಇಲ್ಲಿ? ಹೌದ್ ಸರ್. ಅದೇ ಪ್ರಕಾರ ಕೋಕೋ ಕೋಲಾ ಕಂಪನಿ, ಅದೇ ಪ್ರಕಾರ ಯಾವ್ದು LNT ಕಂಪನಿ, ಬೇಕಾದಷ್ಟು ಕಂಪನಿಗಳದಾವ್ರಿ. ಟಾಟಾ ಕಂಪನಿ ಬೇಕಾದಷ್ಟು ಅದಾವ, ಇನ್ಫೋಸಿಸ್ ಕಂಪನಿ ಬೇಕಾದಷ್ಟು ಕಂಪನಿಗಳದಾವ. ಕೋಟಿ ಗಂಟ್ಲೆ ಜನ ಬರ್ತಾರಲ್ಲಿ. ಇನ್ಶೂರೆನ್ಸ್ ಸೆಕ್ಟರ್ ಒಳಗ ಎಷ್ಟು ಮಂದಿ? ಇನ್ಶೂರೆನ್ಸ್ ಸೆಕ್ಟರ್ ಒಳಗೆ ಎಷ್ಟು ಜನ ಇಲ್ಲ ಏಜೆಂಟ್ರು?
ನಮ್ ಮಂಜಣ್ಣಾರ ಅದಾರಲ್ಲ ಸರ್, ಭೋವಿ ಮಂಜಣ್ಣಾರ, ಹಾ ಮಾಡ್ರಲ್ಲ. ಅವ್ರನ್ನ ಈ ತರ ಕರ್ಕೊಂಡು ಟಾರ್ಗೆಟ್ ಮಾಡ್ಬೇಕು, ಬೇಕಾದಂಗ್ ಮಾಡ್ಬೋದು. ಅದ್ರೊಳಗೆ ಮತ್ತೆ ಕಂಡೀಷನಬಲ್ ಸರ್, LIC ಏಜೆಂಟ್ 12 ಪಾಲಿಸಿ ಹೌದು, ವರ್ಷಕ್ಕೆ 12 ವರ್ಷಕ್ಕೆ 12 ಪಾಲಿಸಿ ಕೊಡ್ಬೇಕು. ಇಲ್ಲಿ ಬರೀ 4 ಜನ ಕೊಟ್ರೆ ಸಾಕು, ನೀವು ಜೀವನ ಪರ್ಯಂತ ಅದು ಅವ್ರಿಗೆ ಸಪೋರ್ಟ್ ಕೊಡ್ರಿ. ಅದು ಕಡಿಮೆ ಆದ್ರೆ ಐತ್ರಿ. ಏಜೆಂಟ್ ಪ್ರತಿ ವರ್ಷ 12, ಅದು ಪ್ರತಿ ವರ್ಷ 12 ಪಾಲಿಸಿ ನಿಮ್ದು ಅಲ್ರಿ ಶಂಕರ. ಪ್ರತಿ ವರ್ಷ 12 ಪಾಲಿಸಿ ಕೊಡುದು ನೀವು ಡೊಣ್ಣಿ ಹೊಡ್ತಾ ತಪ್ಪಿಸ್ಕೊಳಕ್ಕೆ. ನಿಮಗ್ ಇನ್ಕಮ್ ಬೇಕಂದ್ರೆ ದೊಡ್ಡ ದೊಡ್ಡ ಪಾಲಿಸಿ ಇಡ್ಬೇಕು ನೀವು. ಹೌದ್ ಸರ್, ನಿಮಗ್ ಅಲ್ಲ, ನಿಮಗ್ ಡೊಣ್ಣಿ ಹೊಡ್ತಾ ತಪ್ಪಿಸ್ಕೊಳಕ್ 12 ಪಾಲಿಸಿ ಬೇಕು. ಆದ್ರೆ ನಿಮ್ಗೆ ಕೈ ತುಂಬಾ ಇನ್ಕಮ್ ಬರ್ಬೇಕಂದ್ರೆ ದೊಡ್ಡ ದೊಡ್ಡ ಪಾಲಿಸಿ ಮಾಡ್ಬೇಕು, ಮಲ್ಟಿಪಲ್. ಮತ್ತೆ ನಿಮ್ಗೆ 10, 50, 100 ಗಂಟ್ಲೆ ಪಾಲಿಸಿ ಮಾಡ್ಬೇಕು. ಇಲ್ಲೇನ್ ಪ್ರಾಬ್ಲಮ್ ಐತ್ರಿ ನಮ್ಗೆ ಸರ್? ಮಿನಿಮಮ್ ಪ್ರೀಮಿಯಂ ಇರೋದ 20,000 ರೂಪಾಯಿ ಮೇಲೆ, 50,000-50,000 ರೂಪಾಯಿ ಮೇಲೆ. ಮತ್ತೆ ಇಲ್ಲೇನೈತ್ರಿ? 3,000 ರೂಪಾಯಿ ಹಾಕಿಂದ್ರೆ ಕೋಟಿ ಗಂಟ್ಲೆ ಅವನ್ನ ದುಡ್ಕನಕಲ್ರಿ, ಮತ್ ಪಾಲಿಸಿ ಮಾಡಂಗಿಲ್ಲ, ಏನಿಲ್ಲ. ಬೇಕಾದಂಗ ಐತಿ, ಮಾಡ್ಬೋದು ಸರ್, ಮಾಡ್ಬೋದು. ಬಿಂದಾಸ್ ಆಗಿ ಮಾಡ್ರಿ. ಈ ತರ ನಾವು ಏನಮ್ಮ ಸವಿತಾ, ನಿನಗೇನ್ ಅನಿಸ್ತಮ್ಮ ಸವಿತಾ? ನಿನಗಂತೂ ಗೊತ್ತಿಲ್ಲ, ಮಕ್ಕಳಿಗಂತೂ ಆನ್ಲೈನ್ ಗೊತ್ತಿತ್ತಲ್ಲ. ಸರ್ ಗೊತ್ತಿದೆ ಸರ್. ಅವ್ರು ಒಂದು ಟಾರ್ಗೆಟ್ ಮಾಡಿ ಬಂದಿದ್ದೆಲ್ಲ ನೀನ್ ಕೆಳಗೆ ಹಾಕೊಡ್ಬೋದಲ್ಲ, ಆಟೋಮೇಶನ್ ಮಾಡಿ. ಮಾಡ್ಬೋದು ಸರ್, ಬಿಂದಾಸ್ ಆಗಿ ಮಾಡ್ರಿ. ಈ ಪ್ರಕಾರ ಮಾಡಿದ್ರಿ ಈಗ ಹೇಳಮ್ಮ. ಹಂಗ 4-5 ಲಕ್ಷ ಜನ ಇದ್ದಾಗ ನಿನಗೆ ಯಾಕಮ್ಮ 4 ಜನರ ಬಗ್ಗೆ ವಿಚಾರ ಮಾಡದ ಪ್ರಶ್ನೆನ ಬರಂಗಿಲ್ಲ. ಅದ್ರ ಸಲುವಾಗಿ ನಾ ಹೇಳಿದೆ, ಹೆದರಕ್ ಹೋಗ್ಬಿಡ್ರಿ, ನಮ್ ಜೊತೆ ಬರ್ರಿ, ದಾರಿ ತೋರಿಸ್ತೀವಿ. ನೋಡಮ್ಮ, ಇದು ದಾರಿ ತೋರಿಸಿ ಸರಿ ಐತಿಲ್ಲೋ. ಆನ್ಲೈನ್ ಒಳಗೆ ಎಷ್ಟು ಜನ ಇಲ್ಲಮ್ಮ, ಲಕ್ಷ ಗಂಟ್ಲೆ ಜನ ಇರ್ತಾರ. ಈಗ ಒಂದ್ ಕೆಲಸ ಮಾಡ್ರಿ ಶಂಕರ, ಏನಿದೆ ಈಗ ಸವಿತಾ ಅಂತ ಇರ್ತೈತಿ, ಐ ಆಮ್ ಹೆಲ್ಪಿಂಗ್ ಬ್ಯೂಟಿಷಿಯನ್ಸ್. ಏನ್ ಸರ್, ಬ್ಯೂಟಿಷಿಯನ್ಸ್ ಕಡಿಮೆ ಅದಾರೇನ್ರಿ? ಜಗ್ಗ ಜನ ಅದಾರ ಸರ್. ಬ್ಯೂಟಿ ಪಾರ್ಲರ್ ಬ್ಯೂಟಿಷಿಯನ್ಸ್, ಬ್ಯೂಟಿ ಪಾರ್ಲರ್, ಹೂ ಇಸ್ ರನ್ನಿಂಗ್ ದ ಬ್ಯೂಟಿ ಪಾರ್ಲರ್ and suffering from financial problem. I am helping such a people to achieve financial freedom without disturbing their beauty parlor job ಅಥವಾ ಒಂದು ಪ್ರೊಫೆಷನ್ ಅಂತ ಹಾಕಿದ್ರೆ ಎಷ್ಟು ಜನ ಬ್ಯೂಟಿಷಿಯನ್ಸ್ ಇಲ್ಲಮ್ಮ. ಬರೀ ಬೆಂಗಳೂರೊಳಗನ ಒಂದು ಕಡಿಮೆ ಸಾವಿರಾರು ಗಂಟೆ 10-20 ಜನ ಬ್ಯೂಟಿಷಿಯನ್ಸ್ ಇರ್ಬೋದು. ಏನಂತೀರಿ ಶಂಕರ್? ಜಗ್ಗದಾರ್ರಿ ಸರ್, ಸಾವಿರಾರು ಎಕರೆ, ಲಕ್ಷ ಗಂಟ್ಲೆ ಅದಾರ ಸರ್. ಮಾಡ್ತಾರಲ್ಲ. ಯಾರು ಹ್ಯಾಪಿ ಅದ್ರ ಬಿಟ್ಬಿಡ್ರಿ, ಯಾರು ಹಾನಿ ಹ್ಯಾಪಿ ಅದ್ರ ನಿಮ್ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರ. ಏನೈತಿ ಶಂಕರ? 100% ಸರ್, ಮಾಡ್ಬೋದು ಸರ್. ಬಿಂದಾಸ್ ಆಗಿ ಮಾಡ್ರಿ. ಈ ತರ ಹೊಸ ಐಡಿಯಾ ಮಾಡ್ರಿ. ಅದನ್ನ ಬಿಟ್ಟು ಹಳಬ್ರಿಗೆ ನಾನು ಅವ್ರಿಗೆ ಹೇಳಿದ್ದೆ ಸರ್, ಇವ್ರಿಗೆ ಹೇಳಿದ್ದೆ ಸರ್, ಅದೇ ನಾವ್ ಎಷ್ಟೇ ನೆಟ್ವರ್ಕ್ ಮಾರ್ಕೆಟ್ ಮಾಡಿದ್ರು ಮತ್ತು ಅದೇ 4 ಜನರಿಗೆ ಜೋತ್ ಬಿಡ್ತೀವಿ ನಾವು. ಮತ್ ಬಂದ ಇವ್ರು ಇವ ಡೈಲಾಗ್. ಆ ಬಾವಿ ಒಳಗೆ ಸರ್ಕಲ್ ನಿಂದ ಹೊರ ಬೀಳ್ಬೇಕು ನೋಡಿ ಸರ್. ಹೊರ ಬರ್ಬೇಕು, ನಾವು ಹೊರ ಬರ್ಬೇಕು. ಸಮುದ್ರಕ್ಕೆ ಬರ್ರಿ. ಸಮುದ್ರ ದೊಡ್ಡದೈತಿ ಸರ್, ಮುಂದೆ ಬಹಳ ದೊಡ್ಡದೈತ್ರಿ. ನಾನು ಏನೋ ಅಂತ ತಿಳ್ಕೊಂಡಿದ್ದೆ. ನಾನು ಅವ್ರದ್ದು ರಿಸಲ್ಟ್ ನೋಡಿ ನನಗ ವಿಚಿತ್ರ. ಅಲ್ಲ ಸರ್, ಈಗ ಶಂಕರ್ ಒಂದ್ ಹೇಳ್ರಿ, ನೀವು ಒಂದ್ ಯಾವ್ದಾರ ಕೋರ್ಸಿಗೆ 99 ಕೊಟ್ಟು 9 ರೂಪಾಯಿ ಕೊಟ್ಟು 40 ರೂಪಾಯಿ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ರಿ ಇಲ್ಲೋ? ಮಾಡೇನಿ ಸರ್, ಬಾಳ್ ಮಾಡೇನಿ ಸರ್. ಹಂಗ ನಮ್ಮನ್ನ ಹುಡ್ಕೊಂಡ್ ಬರ್ತಾರ. ಇದ ನಾನು ಹೇಳಕ್ ಇಷ್ಟಪಡಕ್ತೀನಿ ನಾನು ನಿಮಗೆ. ಹಂಗ ನಮ್ಮನ್ನ ಹುಡ್ಕೊಂಡ್ ಬರ್ತಾರ. ಈಗ ನಾನು 50,000 1 ಲಕ್ಷ ಕೊಟ್ಟು ನಾನು ಆಲ್ರೆಡಿ 4-5 ಕೋರ್ಸ್ ಮಾಡೀನಿ. ನಾನಾಗ ಹೋಗಿದ್ದೆ, ಅವ್ರಾಗ ನಮ್ಮ ಮನೆಗ್ ಬಂದಿಲ್ಲ. ಒಂದ್ ಆಡ್ ಕೊಟ್ಟಿದ್ರು, ಅದೇ ಆಡ್ ನೀವು ಕೊಡ್ರಿ ಸರಿ. ಹೌದ್ ಸರ್, ತಪ್ಪೇನ್ ಸರ್? ಏನಮ್ಮ ಸವಿತಾ, ಎಷ್ಟು ಜನ ಕೋರ್ಸ್ ಹಚ್ಚಂಗಿಲ್ಲ ರೊಕ್ಕ ಕೊಟ್ಟು ಆನ್ಲೈನ್ ನೋಡಿ. ಹಂಗ ಈ ಸರಿ ನಮ್ಮ ಹತ್ರ ಬರ್ತಾರ. ಅದನ್ನ ಹೇಳಾಕ್ತೀನಿ ನಾನು. ನೀವು ಜನರ ಹತ್ರ ಹೋಗ್ಕೊಬೇಡ್ರಿ. ಜನ ನಿಮ್ಮಂತ ಬರಂತ ಬೇಕಾದ ದಾರಿ ಇದ್ದಾಗ ನೀವೇ ಜನರ ಹತ್ರ ಹೋಗ್ತೀರಿ. ಎಸ್ ಸರ್. ಏನೈತಿ ಚಿದಾನಂದ? ಹೌದು ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಅದಕ್ಕೆ ನಾವು ಅಪ್ಗ್ರೇಡ್ ಆಗ್ಬೇಕು, ನಾವು ಕಲಿಬೇಕು. ಯಾರ ಫೋನ್ ಬಂತು, ಸರ್ ನಂದು ಟ್ರಸ್ಟ್ ವ್ಯಾಲೆಟ್ ಹೆಂಗ್ ಓಪನ್ ಮಾಡ್ಬೇಕಂದ್ರೆ, ಸಾರ್ ಪ್ಲೀಸ್ ಅಚ್ಚಲ್ಕರ್ ಕೇಳಿ ಸರ್, ಅಲ್ಲಿ ಅನ್ನಕ್ ಬರಂಗಿಲ್ಲ. ಎಸ್ ಸರ್, ಹೌದು ಸರ್. ಪಟ್ಟನ ಒಂದು ಟ್ರಸ್ಟ್ ವ್ಯಾಲೆಟ್ ಓಪನ್ ಮಾಡಿ, ಇದ್ರೊಳಗೆ ಡಾಲರ್ ತರಿಸ್ಕೊಡು. ಡಾಲರ್ ತರಿಸ್ಬೇಕಂತ ಮಾಡ್ಕೊ, ಗೂಗಲ್ ಪೇ ಮಾಡಿ. 2,790 ರೂಪಾಯಿ ಗೂಗಲ್ ಪೇ ಮಾಡಿ, ನಾನೇ ಹಾಕೊಡ್ತೀನಿ.
ಇಷ್ಟು ಮಾಡಿ ಅವ್ನಿಗೆ ಐಡಿ ಓಪನ್ ಮಾಡ್ಕೊಟ್ರಿ, ಅವ್ನ ಮುಂದೆ ಹೆಂಗ ಐಡಿ ಮಾಡ್ಬೇಕಂತ ಹೇಳ್ಕೊಟ್ರೆ ಮುಗಿದು ತನ್ನ ಪಾಡಿಗೆ ತಾನು ಮಾಡ್ಕೊಂತ ಹೋಗ್ತಾನ. ಒಂದ್ಸರಿ 4 ಜನ ಹಾಕದ $10,000 ಬಂತಂದ್ರೆ ಅವ್ನಿಗೆ ಆಟೋಮೆಟಿಕ್ಲಿ ಅರ್ರೇ ಬಂತ $10,000, ಒಂದು $100 ಬಂತು, $10,000 ಬಂತು. ಮುಂದೇನ್ ಮಾಡ್ತಾನೆ, ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡ್ತಾನೆ. ಹಂಗ ನಾಳೆ ಒಂದ್ 2-3 ಸ್ಟೆಪ್ ರೊಕ್ಕ ಬಂತಂದ್ರೆ ಮುಗಿದೋತು. ಅವ್ನ್ ತನ್ನ ಪಾಡಿಗೆ ತಾನು ಖುಷಿಯಿಂದ ವರ್ಕ್ ಮಾಡ್ಕೊಂತ ನಿಮ್ದು ಒಂದು ಲೈನ್ ಬೆಳೀತು. ಹೌದು, ಕರೆಕ್ಟ್ ಸರ್. ಇಲ್ಲಿ ಯಾರು ಹಿಂಗ ಮಾಡಿ 400 ಲೈನ್ ಬೇಕಾದ್ರೆ ಬೆಳೆಸ್ಬೋದು ನಾವು. ಸ್ಟೆಪ್ ಬೈ ಸ್ಟೆಪ್ ಬಂದರಿಗೆಲ್ಲ ಡೈರೆಕ್ಟ್ ಹಾಕೊಂಡು ಕೊಂಟು ಬಿಡೋದು. ಬಂದರಿಗೆಲ್ಲ ಡೈರೆಕ್ಟ್ ಹಾಕೋದು. ನಾವು ನಡ ರೊಕ್ಕ ಅನ್ನೋದು ಹಂಗ ಸುರಿಬೇಕ್ರಿ, ಸುರಿಮಲೆ ಸುರಿಬೇಕು. ನಮ್ಗೆ ರೊಕ್ಕದ ಮಳಿನ ಸುರಿಬೇಕು ನಮ್ಮ ಜೀವನದಾಗ. ದುಡ್ಡು ಗಳಿಸೋದು ಇಷ್ಟ ಈಜಿ ಐತಿ ಸರ. ಹೌದು, ಸರಿಯಾದ ವೇ ಹುಡ್ಕೇಬೇಕ್ರಿ ಅವ್ರ. ಈಗ ಹೇಳಕ್ ಕೊಡಕ್ತೇನಲ್ಲ, ನಾನು ಹೇಳ್ಕೊಡಕ್ತೇನಲ್ಲ. ಅದೇ ಸರ. ಹಾ ಸರ್, ಮಾಡ್ರಿ ಸರ. ಯಾರಿಗೂ ಸಲ ಬೇಕಾಗಿಲ್ಲ. ಹೋಗಿ ಮತ್ತೊಂದು ಆಚಾರ್ಯಗೆ ಫೋನ್ ಮಾಡಿದೆ, ಹೋಗಿ ಮತ್ತೊಂದು ಮುದ್ದುರಂಗೆ ಫೋನ್ ಮಾಡಿದೆ. ಬಿಟ್ಟು ಬಿಡ್ರಿ ಅವನ್ನೆಲ್ಲ. ಬೇಕಾದ್ರೆ ಬರ್ತಾರೆ, ಬೇಡ ಬಿಡ್ತಾರ. ಹೌದು. ಎಲ್ಲಾರು ಬರ್ತಾರೆ. ಈ ಟೆಕ್ನಾಲಜಿ ಅಷ್ಟು ಬೇಗ ಕ್ಲಿಯರ್ ಆಗ್ತದೆ 100% ಸರ್. ಕಣ್ಣು ಮುಚ್ಚಿ ಬರ್ದಿಟ್ಕೊಂಡ್ಬಿಡ್ರಿ. ಒಂದು ವರ್ಷದೊಳಗೆ ಯಾರು ಬರ್ಲಿಲ್ಲ ಅಂದ್ರು ಅಚ್ಚಲ್ಕರ್ ಈ ದೊಡ್ಡ ಮಟ್ಟದೊಳಗೆ ವಿಚಾರ ಮಾಡನಲ್ಲ. 1 ವರ್ಷದೊಳಗೆ ಕಡಿಮೆ ಅಂದ್ರೆ 5 ಲಕ್ಷ ಜನ ನನ್ನ ಟೀಮ್ನಾಗ ಬರ್ತಾರ. 5 ಲಕ್ಷ ಜನ. ಟೋಟಲಿ ಆಟೋಮೇಶನ್. ಈಗ ಹೇಳ್ರಿ, ಇಂಥ ಟೋಟಲಿ ಆಟೋಮೇಶನ್ ಮಾಡೋ ಸಲಗ ಅಕಸ್ಮಾತ್ 1-2-3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ತಪ್ಪೇನೈತಿ? ಏನಿಲ್ಲ ಸರ, ಆರಾಮ್ ಮಾಡ್ಬೋದು. ಬರೀ 4ನೇ ಲೆವೆಲ್ಗೆ ಹೋದ್ರೆ 6 ಕೋಟಿ ರೂಪಾಯಿ ನನಗೆ ಬರ್ತೈತಿ. ಬರೀ 4 ಜನರಿಂದ. ನನಗಂತೂ 40 ಜನ, 400 ಜನ, 4,000 ಜನ ಸಿಗಾಕತ್ತಾರ. ಅಂದ್ರೆ ತಪ್ಪೇನೈತ್ರಿ ಖರ್ಚು ಮಾಡಕ್? ತಪ್ಪಿಲ್ಲ ಸರ್. ಬರೀ 3ನೇ ಲೆವೆಲ್ ಬಂದೆ ಅಂದ್ರೆ ಆರಾಮ $50,000 ಹಾಕ್ಯಂಡ್ ಆಟೋಮೇಶನ್ ಮಾಡ್ಕೊಂಡ್ ಕುಂದ್ರಲಿಲ್ಲ ಸರ್. ಪಟ್ಟಣ ಅದಕ್ಕೆ ಏನ್ ಮಾಡಾಕ್ತೀನಿ, ಮೊದಲ 1-2 ಲೆವೆಲ್ ಹೋಗ್ರಿ. ನೀವು 3 ಲೆವೆಲ್ ಹೋಗ್ರಿ. 3 ಲೆವೆಲ್ ಹೋಗಿದ ತಕ್ಷಣ ನಾನ್ ಮಾಡ್ತೀನಿ, ನಿಮ್ಗೆ ಲಿಂಕ್ ಕೊಡ್ತೀನಿ. ಆಟೋಮೆಟಿಕ್ ಆಗಿ ಅವನ ಹತ್ರ ಹೋಗ್ರಿ, ಎಲ್ಲ ಆಟೋಮೇಶನ್ ಮಾಡ್ಸಿರಿ. ಮೊದಲ ಆಟೋಮೇಶನ್ ಮಾಡ್ಸಿರಿ. ಹೌದು. ಅಲ್ಲ, 2 ಲೆವೆಲ್, 2ನೇ ಲೆವೆಲ್ಗೆ ನಿಮ್ಗೆ ಎಷ್ಟು ಬಂತು ಶಂಕರ್? 74,000 ಬರ್ತೈತಿ. ಆ 74,000 ರೂಪಾಯಿದೊಳಗೆ ಒಂದು 10-20,000 ರೂಪಾಯಿ ಖರ್ಚು ಮಾಡಿ, ಒಂದು 45,000 ರೂಪಾಯಿ ಖರ್ಚು ಮಾಡಿ ಟೋಟಲ್ ಆಟೋಮೇಶನ್ ಮಾಡಿಸಿದ್ರೆ ಮುಂದೆ ಕೋಟಿ ಗಂಟೆ ಜನ, ಲಕ್ಷ ಗಂಟೆ ಜನ ಬರ್ತಾರೆ. ಕೋಟಿ ಗಂಟೆ ರೊಕ್ಕ ಬರ್ತೈತಿ ನಿಮಗೆ. ಎಸ್ ಸರ್ ಮಾಡ್ಕೋಬಹುದು ಸರ್. ಅವನದೊಂದು 3 ದಿನದ ಕೋರ್ಸ್ ಇರ್ತೈತಿ. ಹಾ ಸರ್. ಒಂದು 3,000 ರೂಪಾಯಿ ಕೊಟ್ರೆ 3 ದಿನದ ಕೋರ್ಸ್ ಕೊಡ್ತಾನ. 3 ದಿನದ ಕೋರ್ಸ್ ಹೋದ್ಮೇಲೆ ಮುಂದೆ ಹೇಳ್ತಾನ ಆಟೋಮೇಶನ್ ಹೆಂಗ್ ಬಂದ್ಬೇಕಂತ. ಅಷ್ಟೊಳಗ ಮತ್ತೊಂದು ಲೆವೆಲ್ಗೆ ಹೋಗಿ ಪಟ್ಟನೆ ಪೇಮೆಂಟ್ ಕೊಟ್ಟು ಕುಂತು ಬಿಟ್ರೆ ಮುಗಿದೋತು. ಅದೇನ್ ಆನ್ಲೈನ್ ಆಟೋಮೇಶನ್ ಅಲ್ಲ ಸರ್? ಅದ ಆಟೋಮೆಟಿಕ್. ನಾ ಹೇಳ್ತೇನೆ, ನಾ ಎಲ್ಲ ಲಿಂಕ್ ಕೊಡ್ತೀನಿ. ಹಿಂದಿ ಒಳಗೆ ಇರ್ತೈತಿ. ಹಿಂದಿ ಒಳಗೆ ನಿಮಗಂತೂ ಹಿಂದಿದ ಪ್ರಾಬ್ಲಮ್ ಇಲ್ಲ. ಪಟಾಪಟ ಕಲೀರಿ, ಮಾಡ್ಕೊಡ್ರಿ. ಎಲ್ಲ A to Z ಆನ್ಲೈನ್. ಇಲ್ಲಿ ನೋಡ್ರಲ್ಲ, ಈಗ ಯಾರಿಗೆ ಹೋಪ್ಸ್ ಎಲ್ಲ ಬಿಟ್ಬಿಟ್ರಿ. ನಾವಂತೂ ನಮ್ಮ ಹತ್ರ ಬಂದಿರ್ತಕ್ಕಂಥ ರೊಕ್ಕದೊಳಗೆ ನಾಳೆ ಕೋಟಿ ಗಂಟ್ಲೆ ಬರ್ತೈತಿ. ಯಾರಿಗೂ ಸಲಾ ಮಾಡ್ಬೇಕಲ್ಲ, ಆನ್ಲೈನ್ ಒಳಗೆ ಮಾಡಿಬಿಟ್ರೆ ಮುಗಿದೋತು. ಈಗ ನಾ ಏನ್ ಮಾಡ್ತೀನಿ, ನನ್ನ ಡೈರೆಕ್ಟ್ ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ಆಟೋಮೇಶನ್ ಮಾಡಿಸ್ಬಿಡ್ತೀನಿ ನಾನು. ಅಂದ್ಮೇಲೆ ನಾನ್ ನಿಶ್ಚಿಂತೆಯಿಂದ ಮಕ್ಕೋಬಹುದಲ್ಲ. ನಿಮ್ಮ ಕೆಳಗಡೆ ಪ್ರತಿಯೊಂದು ವ್ಯಕ್ತಿ ಕೆಳಗಡೆ ಲಕ್ಷ ಗಂಟೆ ಜನ ಬಂದಾಗ ಅಚ್ಚಲ್ಕರ್ ತನ್ನ ಲೈನ್ ಬಗ್ಗೆ ಚಿಂತೆ ಮಾಡೋದ ಅವಶ್ಯಕತೆ ಐತೇನು? ದಿಸ್ ಇಸ್ ದ ಕಾನ್ಸೆಪ್ಟ್. ಎಸ್ ಸರ್, ಗ್ರೇಟ್ ಸರ್. ಓಕೆ, ಚಿದಾನಂದ ನಿನ್ನೆ ನಿದ್ದೆ ಮಾಡಿದ್ರಿ? ಶಂಕರ ಮೊದಲು ನೀವ್ ಹೇಳ್ರಿ, ನೀವು ನಿದ್ದೆ ಮಾಡಕ್ತೀರಿ ಈಗ? ತಾಲೂಕು ವೈಸ್ ಡಿಸ್ಟ್ರಿಕ್ಟ್ ವೈಸ್ ಮಾಡಕ್ ಕುಂತೇನ್ರಿ ಸರ್. ನಾನು ಮಾತ್ರ ಕಣ್ಣು ತುಂಬಾ ನಿದ್ದೆ ಮಾಡ್ತೀನಿ. ನನ್ನ ಕೆಲಸ ಏನಂದ್ರೆ ಮಂದಿಗೆ ನಿದ್ದೆಗೆಡಿಸಿ ನಾನು ನಿದ್ದೆ ಮಾಡ್ತೀನಿ ನೋಡ್ರಿ ಸರ್. ನೀವ್ ಯಾವಾಗ ಮಂದಿಗೆ ನಿದ್ದೆಗೆಡಿಸಿ ನೀವು ನಿದ್ದೆ ಮಾಡೋದ್ ಕಲ್ತೀರಿ ಅವತ್ತಿನ ಉದ್ಧಾರ ಆಗ್ತದೆ. ನನಗೇನು ಪ್ರಾಬ್ಲಮ್ ಇಲ್ಲ. ನಾ ಆರಾಮಾಗಿ ನಿದ್ದೆ ಮಾಡತ್ತೀನಿ. ಯಾಕಂದ್ರೆ ನಾನು 10 ಜನರಿಗೆ ನಿದ್ದೆ ಕೆಡಿಸ್ಬಿಟ್ಟೆ ನಾನು. ಹಂಗೆ ನೀವು ನಿದ್ದೆಗೆಡಿಸ್ತೀರಿ ಜನರದ್ದು. ನೀವು ಆರಾಮಾಗಿ ನಿದ್ದೆ ಮಾಡ್ರಿ. ಹೌದು ಸರ್, ಪ್ರಾಬ್ಲಮ್ ಇಲ್ಲ. 4 ಜನರಿಗೆ ನಿದ್ದಿಗೆ ಎಡ್ಸಂಗ್ ಮಾಡಿದ್ರು ಮುಗಿದೋತ್ರಿ. ನಾ ಆರಾಮಾಗಿ ಮಕ್ಕೋತೀನಿ. ನೀವೇ ಹೇಳ್ರಿ. ನೀವೇ ಹೇಳ್ರಿ, ಯಾವ ದಿನ ಪ್ಲಾನ್, ರಾಜು ಮೈಕ್ ಆನ್ ಮಾಡ್ಕೊಳ್ರಿ. ಯಾವ ದಿನ ಈ ಪ್ಲಾನ್ ಕೊಟ್ರೆ ಅವತ್ತಿನಿಂದ ನಿದ್ದೆ ಕರೆಕ್ಟ್ ಆಗಿ ಮಾಡ್ರಿ. ನೀವು ಖರೆ ಹೇಳ್ರಿ. ನಾನ್ ಆರಾಮ ನಿದ್ದೆ ಮಾಡಕ್ತೀನಿ. ಯಾಕಂದ್ರೆ ನನ್ಗೆ ಗೊತ್ತಿತ್ತು ನನ್ನ ಕಾನ್ಸೆಪ್ಟ್ ಪವರ್ಫುಲ್ ಐತೆ ಅಂತ.
ಇನ್ನೂವರೆಗೆ ಲಿಸ್ಟ್ ಮಾಡೋದು 100% ಜಕ್ ಹೊಡೆದು ಬರ್ತಾರ ಅಂತ ತಿಳ್ಕೊಂಡು ನನ್ಗೆ ಗೊತ್ತೈತಿ. ಹೋಗ್ಲಿ ನಿಮ್ದು ಬಿಟ್ಟು ಬಿಡ್ರಪ್ಪ. ಈ ನಮ್ ಸವಿತಾ ಆಗಂಗಿಲ್ಲ ಅಂತ ತಿಳ್ಕೊಂಡಾಳ. ಸವಿತಾ ಹೇಳಮ್ಮ, ನಿದ್ದೆ ಮಾಡಾಕ್ತೀನಮ್ಮ ನೀನು? ಮಾಡ್ತಾ ಇದೀನಿ ಸರ್. ಹಂಗಾರೆ ನೀವು ಉದ್ಧಾರ ಆಗಂಗಿಲ್ಲಮ್ಮ. ಯಾರು ನಿದ್ದೆ ಕೆಡ್ತೈತೆ ಅವ್ರು ಉದ್ಧಾರ ಆಗ್ತಾರ. ಹೌದು ಸರ್. ಅವ್ರು ನಿದ್ದೆ ಅಂದ್ರೆ ನಿದ್ದೆಗೆ ಸರ್, ಆ ಅವರು ನಿದ್ದೆಗೆ ಎಡಿಸ್ಬಿಟ್ಟು ಅವ್ರು ನಿದ್ದೆ ಮಾಡ್ತಾವ್ರೆ. ಯಾರು? ನಿದ್ದೆಗೆ ಹಾ. ಸರ್ ಬೇಗ ಎದ್ದೇಳ್ತೀರಲ್ಲ ಸರ್ 4 ಗಂಟೆಗೆ. ಅಲ್ಲ ಹಂಗ ಇದ್ ಮಾಡಿದೆ ಸರ್. ಒಂದ್ ಮಾತ್ರ ಸತ್ಯ. ಮೈಕ್ ಆಫ್ ಮಾಡೇನಮ್ಮ. ಒಂದ್ ಮಾತ್ರ ಸತ್ಯ ನೋಡ್ರಿ, ಜೀವನದೊಳಗ ನಾನ್ ಆರಾಮ್ ಇರ್ಬೇಕಂದ್ರೆ ನನ್ನ ಕೆಳಗಡೆಗೆ ನೋಡ್ರಿ ಮಲ್ಕೊಳಕ್ ಬಿಡಬಾರ್ದು. ನಾನು ಕಾನ್ಸೆಪ್ಟ್ ಏನು ಕೊಟ್ಟೇನಲ್ಲ ನಿಮಗೆ, ಮಲ್ಕೊಳಕ ಬಿಡಂಗಿಲ್ಲ ಅದು. ಹ್ಞೂ ಸರ್. ಏನಂತೀರಿ ರಾಜು? ಸರ್ ಎಲ್ಲ ಕರೆಕ್ಟ್ ಸರ್, ಅದು ಮೇಡಮ್. ಪ್ಲಾನ್ ಹಿಂಗಿರ್ಬೇಕು. ನಿದ್ದೆ ಮಾಡಕ್ ಬಿಡ್ಬಾರ್ದು, ನಮಗ ಮಕ್ಕೊಳಕ್ ಬಿಡ್ಬಾರ್ದು, ನಿದ್ದೆ ಮಾಡಕ್ ಬಿಡ್ಬಾರ್ದು, ಊಟ ಮಾಡಕ್ ಬಿಡ್ಬಾರ್ದು. ಟೆನ್ಷನ್ ಎಲ್ಲಿ ಮಟ್ಟ ನಾನು ಆ ಲೆವೆಲ್ ಅಚೀವ್ಮೆಂಟ್ ಮಾಡಂಗಿಲ್ಲ ಅಲ್ಲಿ ಮಟ್ಟ ನಾನು ಮಲ್ಕೊಳಂಗಿಲ್ಲ ಅಂತ ಅಪ್ಪ ಆ ಕಾನ್ಸೆಪ್ಟ್ ನಾವ್ ಹೇಳ್ಬಾರ್ದು. ನಮ್ಮ ಕಾನ್ಸೆಪ್ಟ್ ನೊಳಗ ಅಷ್ಟೊಂದು ಪವರ್ ಇರ್ಬೇಕು ಶಂಕರ್. ಹೌದು ಸರ್. ಈ ಸರಿ ಐತಿಲ್ಲ, ನಾನ್ ಸ್ವಲ್ಪ ನಾನ್ ಸ್ವಲ್ಪ ಕೇರ್ಲೆಸ್ ಮಾಡಿದೆ, ನನ್ನ ಡೌನ್ ನನ್ನ ಅಪ್ಲೈನ್ ಆಗ್ತಾನಲ್ಲ, ಅದು ಒಂದು ಟೆನ್ಷನ್ ಇರ್ತೈತೆ ಎಲ್ಲರಿಗೂ ಶಂಕರ್. ಹೌದು ಸರ್. ಹೌದು ಸರ್. ಯಾವಾಗ ನಂದು ಟಾರ್ಗೆಟ್ ಕ್ಲಿಯರ್ ಮಾಡೇನು, ಯಾವಾಗ ನಾ ಜಲ್ದಿ ನನ್ನ ಡೌನ್ಲೈನ್ ಯಾವುದೇ ಕಾರಣಕ್ಕೆ ನನ್ನ ಜನ ನನಗೆ ಬಿಟ್ಟು ಹೋಗ್ಬಾರ್ದು. ನಾನು ಸ್ವಲ್ಪ ಕೇರ್ಲೆಸ್ ಮಾಡಿದ್ರೆ ನನ್ನ ಜನ ಬಿಟ್ಟು ಹೋಗ್ತಾರೆ ಅನ್ನೋದು ಅದು ಒಂದು ಈ ಸರಿ ಬಹಳ ಪವರ್ಫುಲ್ ಕಾನ್ಸೆಪ್ಟ್. ಅದು ಯಾರು ಅಷ್ಟು ರಿಸ್ಕ್ ತಗೊಳಂಗಿಲ್ಲ. ನಾನ್ ರಿಸ್ಕ್ ತಗೊಂಡಿನಿ, ಮುದ್ದಾಮ್ ತಗೊಂಡಿನಿ, ರಿಸ್ಕ್ ತಗೊಂಡಿನಿ, ಮಾಡಬೇಕು. ಏನಂತೀರಿ ಶಂಕರ? ಹೌದು ಸರ್. ನಾನು 100% ಗ್ಯಾರಂಟಿ ಕೊಡ್ತೀನಿ. ರಿಸ್ಕ್ ತಗೊಂಡಿದ್ದಕ್ಕೂ ನಾನು 100 ಅಲ್ಲ 1000% ಸಕ್ಸಸ್ ಆಗ್ತೀನಿ. ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಸರಿ, ಇದು ಮಾತ್ರ ಗ್ಯಾರಂಟಿ. ದುಡ್ಡಂತೂ ಗಳಿಸ್ತೀವಿ, ಬೈಪಲ್ ಅದು ದುಡ್ಡು ಗಳಿಸೋದ್ ಬಗ್ಗೆ ನಾ ತಲೆ ಕೆಡಿಸ್ಕೊಳಂಗಿಲ್ಲ. ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ. ಹೌದು, ಮಾಡ್ಬೇಕು ಸರ್. ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಒಂದು ಅವಕಾಶ ಐತಿ ಸರಿ, ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಅವಕಾಶ ಐತಿ. ಮಾಡದ ಸರ್ ಅದು. ಏನಂತೀರಿ? ಯಾರಿಗಾರ ಡೌಟ್ ಐತನ ರಾಜು? ಏನ್ ಸರ್ ಡೌಟ್ ಇಲ್ಲ ಸರ್. ಬಿಂದಾಸ್ ಆಗಿ ಮಾಡ್ರಿ. ಹೋಗ್ಲಿ, ನಾನು ಕರ್ಕೊಂಡ್ ಬಂದಿದ್ದೆ ಸರ್. ಹೆಂಗಿರ್ಬೇಕು ಕಾನ್ಸೆಪ್ಟ್ ಅಂದ್ರೆ, ನಾನು 10 ಜನರು ಕರ್ಕೊಂಡ್ ಬಂದಿದ್ದೆ ಸರ್, ಯಾರು ಒಲ್ಲೆನಾಕ್ತಾರ ಅಲ್ಲಿಗೆ ಹೋತಂತ ತಿಳ್ಕೊರಿ. ನಾನು 10 ಜನರಿಗೆ ಕರ್ಕೊಂಡ್ ಬಂದಿದ್ದೆ, 10 ಜನ ಆಲ್ರೆಡಿ ಅವ್ರು 10 ಜನ ಆಲ್ರೆಡಿ ರೆಡಿ ಮಾಡ್ಬಿಟ್ಟಿರ್ಕೊಂಡ್ರೆ ಅಂತ ಕಾನ್ಸೆಪ್ಟ್ ಐತಿ ಇದು. ಏನಂತೀರಿ ಶಂಕರ್? ವರ್ಕ್ ಮಾಡಿದ್ರೆ ಎಲ್ಲಾರ ಡೌಟ್ ಇದ್ನಿ ಅಂದ್ರೆ ಹೇಳಿ ಸರ್, ಎಲ್ಲಿ ಬರಂಗಿಲ್ಲ ಅನ್ನೋದು. ಎಲ್ಲಿ ಬರಂಗಿಲ್ಲ, ರೊಕ್ಕ ಬರಂಗಿಲ್ಲ, ಡೌಟ್ ಒಂದ್ ಮಾತು ತೋರಿಸ್ರಿ. ನಾನು ಒಂದು ಪ್ರಶ್ನೆ ಕೇಳಿದೆ ಸರ್, 25,000 ರೂಪಾಯಿ ಕೊಡ್ತೀನಿ. 25,000 ರೂಪಾಯಿಗೆ ಎಲ್ಲೇ 60 + 10 70,000 ರೂಪಾಯಿ, ಅದ್ರ 30,000 ರೂಪಾಯಿ ಹೋತು, 40,000 ರೂಪಾಯಿ ಕೊಡ್ತಿ. ನಾನು 25,000 ರೂಪಾಯಿ ಕೊಟ್ಟಿದ್ದಕ್ಕೆ 30 ದಿನದಾಗ 40,000 ರೂಪಾಯಿ ಹೆಂಗ್ ಕೊಡ್ತಿ? ಅದು 30,000 ರೂಪಾಯಿ ಪ್ರಮೋಷನ್ ತಗೊಂಡು ಬಾಕಿದ್ ಹೆಂಗ್ ಕೊಡ್ತಿ? 1 ಲಕ್ಷ ಒಂದು ಕೊಡ್ರಿ, ನಾನು 1 ಲಕ್ಷ ಕೊಡ್ತೀನಿ. 5 ಲಕ್ಷ 30 ದಿನದಾಗ ವಾಪಸ್ ಹೆಂಗ್ ಕೊಡ್ತೀವಿ? ನನಗೆ ಉದಾಹರಣೆ ಒಂದು ಎಕ್ಸಾಂಪಲ್ ಕೊಡು. ಏನ್ ಗ್ಯಾರಂಟಿ ಏನಿದೆ? ಅದಕ್ಕೊಂದು ಎಕ್ಸಾಂಪಲ್, ಒಂದು ವೇ ಹೇಳ್ರಿ ನನಗೆ. ಹಿಂಗ ಮೇರೆ ಪರ್ ವಿಶ್ವಾಸ ನೈ ಕ್ಯಾ ಆಪ್ಕೋ? ನನ್ ಮೇಲೆ ವಿಶ್ವಾಸ ಇಲ್ಲೇನ್ರಿ? ನಾ ಕೊಡ್ತೀನಲ್ಲ, ನಂದು ಕಾಯಿನ್ ಸಪೋರ್ಟ್ ಐತಲ್ಲ, ಮುಚ್ಚಿಡಬಾರ್ದು. ನನಗೆ ಕೇಳ್ರಲ್ಲ, ಪ್ರತಿಯೊಂದು ಲೆವೆಲ್ನಾಗ ಹೆಂಗ್ ಬರ್ತೈತೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಕ್ಕೆ ನಾನು. ಇಷ್ಟ ಲೈನ್ ಒಳಗ ಇಷ್ಟ ಲೆವೆಲ್ ಒಳಗೆ ಎಲ್ಲಿ ದುಡ್ಡು ಬರೋದಿಲ್ಲ ಅನ್ನೋದು ಯಾರು ಹೇಳನ್ರಿ? ಎಲ್ಲೈತಿ ಹೇಳ್ರಿ. ಮಾಡಿದ್ರೆ ಅಷ್ಟು ದುಡ್ಡು ಬರ್ತೈತಿ. ನಾ ಎಲ್ಲಿ ಕೊಡ್ತೀನಿ ನನ್ನ ಕೈಯಿಂದ? ನಾ ರೊಕ್ಕ ತಗೊಳಂಗಿಲ್ಲ, ರೊಕ್ಕ ಕೊಡಂಗಿಲ್ಲ. ನಾನು ನ್ಯೂಟ್ರಲ್ ಪರ್ಸನ್. ನಾನು ಒಂದು ಸಿಸ್ಟಮ್ ಮಾಡಿ ನಾನು ಆಟೋ ಡೆಬಿಟ್. ಆಮೇಲೆ ನನ್ನ ಮೇಲೆ ಏನಾದ್ರು ಕಂಪ್ಲೇಂಟ್ ಮಾಡಕ್ ಬರ್ತೈತೇನು? ಇಲ್ಲ. 100 ಕೋಟಿ ಗಳಿಸಿದ್ರು ನಿಮ್ಮದೇ, 10 ಕೋಟಿ ಗಳಿಸಿದ್ರು ನಿಮ್ದೇ. ನಿಮ್ಮ ಕಡೆಯಿಂದ ಬರೀ $5 ಬಿಟ್ಟರೆ $1 ಎಕ್ಸ್ಟ್ರಾ ತಗೊಳತೀನಿ ನಾನು. ಇಲ್ಲ ಸರ್, ಎಲ್ಲಿ ಬರೋದೇ ಇಲ್ವಲ್ಲ ನೀವು. P2P ಇಷ್ಟೊಂದು ಟ್ರಾನ್ಸ್ಪರೆಂಟ್ ಐತಿ. ಆಮೇಲೆ ಒಂದಂತೂ ಟ್ರಾನ್ಸ್ಪರೆಂಟ್ ಅರ್ಲಿಯರ್ ಇದ್ದು ಇಲ್ಲ ಅಂತ ಹೇಳಂಗಿಲ್ಲ, ಅವ್ರದ್ದು PPT ಇದೆ. ಬಟ್ ಕಾನ್ಸೆಪ್ಟ್ ಈ ಸರಿ ಬಹಳ ಪವರ್ಫುಲ್ ಐತಿ, ಬಹಳ ಪವರ್ಫುಲ್ ಐತಿ. ಎಷ್ಟು ವರ್ಕ್ ಮಾಡ್ತೀರಾ ಅಷ್ಟು ರೊಕ್ಕ ಸರ್. ಎಷ್ಟು ನಿಮ್ಮ ಕೆಪಾಸಿಟಿ ಮೇಲೆ. 1 ರೌಂಡ್ ಹೊಡ್ರಿ ಸರ್. ನಾಳೆ ಪರಿಸ್ಥಿತಿ ಹಿಂಗೂ ಬರ್ಬೋದಲ್ಲ. 1 ರೌಂಡ್ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ ಮೇಲೆ 2ನೇ ರೌಂಡ್ ಹೊಡಿಲಿಕ್ಕೆ 1 ವಾರ ಸಾಕು ನಮಗೆ.
ನಾಳೆ ಅನ್ಕೊಂಡಂಗ ದೊಡ್ಡ ಗ್ಯಾಂಬ್ಲಿಂಗ್ ಆಗ್ತಿತ್ರಿ. ಇದು ಗ್ಯಾಂಬ್ಲಿಂಗ್ ನಥಿಂಗ್ ಬಟ್ ಗ್ಯಾಂಬ್ಲಿಂಗ್ ಆಗ್ತಿತ್ತು ಶಂಕರ್. ದಿನಾಲ ಹೊಡಿಬಹುದು, ಕುತ್ಕೊಂಡ್ ಬರೋ ಅಪ್ಗ್ರೇಡ್ ದಿನ ಹೌದು, ಪಟಾಪಟ್ ನಾನು ಅಪ್ಗ್ರೇಡ್ ಮಾಡ್ಕೊಂಡಿನಿ. ನೀವು ಅಪ್ಗ್ರೇಡ್ ಆಟೋಮೇಷನ್ ಐ ಹ್ಯಾವ್ ಡನ್ ಅಪ್ಗ್ರೇಡ್, ಪ್ಲೀಸ್ ಅಪ್ಗ್ರೇಡ್ ಮೈ ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್, ಥರ್ಡ್ ಲೆವೆಲ್ ಅಪ್ಗ್ರೇಡ್, ಫೋರ್ತ್ ಲೆವೆಲ್ ಅಪ್ಗ್ರೇಡ್, ಫಿಫ್ತ್ ಲೆವೆಲ್ ಅಪ್ಗ್ರೇಡ್ ಅಂತ ಬರೀ ಒಂದು ಮೆಸೇಜ್ ಕಳಿಸಿದ್ರೆ ಎಲ್ಲ ಆನ್ಲೈನ್ ಸಿಸ್ಟಮ್ ಮಾಡಿರ್ತೀವಿ ನಾವು. ಅಪ್ಗ್ರೇಡ್ ಮಾಡ್ಕೊಂಡ್ರೆ ದನ ಹೊಡೆದ್ರೆ ಕೋಟಿ ಗಂಟೆ ರೊಕ್ಕ ಹೆಂಗ್ ಬೀಳ್ತೈತೆ ಅಂತ ಗೊತ್ತಾಕೋತೀನಿ. ಹೌದು, ಇಮ್ಯಾಜಿನ್ ಮಾಡ್ರಿ ಒಂದ್ಸರಿ, ಇಮ್ಯಾಜಿನ್ ಮಾಡ್ರಿ, ಕನಸು ಕಾಣ್ರಿ. ಇಮ್ಯಾಜಿನ್ ಮಾಡಕ್ ಏನ್ ರೊಕ್ಕ ಕೊಡ್ಬೇಕೇನು ನಾವು? ವರೆಗೂ ಕಷ್ಟ ಇದಷ್ಟೇ. ಒಂದ್ ಸೈಕಲ್ ಕಂಪ್ಲೀಟ್ ಮಾಡಿದ್ರೆ ಸರ್ ಹೋಗ್ಲಿ ಶಂಕರ್ ವಿಚಾರ ಮಾಡ್ರಿ. ಒಂದು ಸೈಕಲ್ ಹೇಳ್ರಿ ಸರ್, ಒಂದ್ ರೌಂಡ್ ಹೊಡಿಯೋದಕ್ಕೆ ಇನ್ ಅಕ್ಕಪಕ್ಕ ಸುಮ್ಕಿರ್ಬೇಕಲ್ಲ. ಇನ್ನು ಎರಡನೇ ಲೆವೆಲ್ ಇನ್ನು ಸಿಕ್ಕಾಪಟ್ಟೆ ಜನ ಆಗ್ತಾರೆ. ಅದೇ ರೀ, ಒಂದ್ ಸೈಕಲ್ ಕಂಪ್ಲೀಟ್ ಮಾಡಿದೆ. ಸೆಕೆಂಡ್ ಸೈಕಲ್ಗೆ ನಾ ಯಾರಿಗೂ ಕಾಲ್ ಬಿಡ್ಬೇಕಾಗಿಲ್ಲ, ಬರೀ ಒಂದು ಮೆಸೇಜ್ ಕಳ್ಸಿದ್ರೆ ಸಾಕು. ನಾಳೆ ಹಿಂಗಾಗೋದಲ್ಲ, ಒಂದ್ ನಿಮಿಷ, ನಾಳೆ ಹಿಂಗಾಗೋದಲ್ಲ ಶಂಕರ್. ಒಂದ್ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಾನು ಕಷ್ಟ ಪಡ್ತೀನಿ. ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರತಿ ತಿಂಗಳ ಒಂದ್ ಲೆವೆಲ್ ಕಂಪ್ಲೀಟ್ ಮಾಡ್ಬೋದು, ಮನಸ್ಸು ಮಾಡಿದ್ರೆ ಪ್ರತಿ ತಿಂಗಳ. ಬೇಕತ್ರಿ ಸರ್, ಮತ್ತೆ ನಾ ಅದನ್ನ ಹೇಳವಂತಾನಿ. ತಿಂಗಳಿಗೆ 100 ಕೋಟಿ ರೂಪಾಯಿ. ಅಲ್ರಿ ತಿಂಗಳಿಗೆ 100 ಕೋಟಿ ರೂಪಾಯಿ. ಅಲ್ರಿ, ಒಬ್ಬ ಮನುಷ್ಯಗ ತಿಂಗಳಿಗೆ 4 ಜನ ಹುಡ್ಕೋದ್ ಆಗೋದಿಲ್ಲ ಅಂದ್ರ ಭೂಮಿಯಲ್ಲಿ ಹುಟ್ಟಿನ ವ್ಯರ್ಥಾರೆ ಅವ. ಸರ್ ಬಿಡ್ರಿ, ತಲೆ ಕೆಡ್ಸ್ಕೊಬೇಡ್ರಿ ಅಂತ ಪಾಲ್ತು. ನನ್ನ ಮಕ್ಕಳಿಗೆ ನಾಳೆ ನಾವು ಒಂದ್ ಸರಿ ಅಚೀವ್ಮೆಂಟ್ ಮಾಡಿದ್ವಿ, ಬರೀ ಬಾಳ್ ಬೇಡ್ರಿ. ಶಂಕರ್ಗ 5 ಲಕ್ಷ ಬಂತು ಅಂತ, ಶಂಕರ್ಗೆ 20 ಲಕ್ಷ ಬರ್ತಿತ್ತು, ಶಂಕರ್ಗ್ ದಿನಾ 15-20 ಲಕ್ಷ ಬರತೈತ್ರಿ ಅಂತಕೊಂಡು ಎಷ್ಟು ಹೊಟ್ಟಿ ಉರಿತೈತಿ ಜನ ಅಕ್ಕಪಕ್ಕ ಜನರಿಗೆ. ಸರ್ ಇಲ್ಲೇ ಜನ ಬಂದು ಖುಷಿಯಿಂದ ಯಾರು ಕೆಲಸ ಮಾಡಂಗಿಲ್ಲ, ಹೊಟ್ಟಿ ಕಿಚನಿಂದ ಬರ್ತಾನಲ್ಲ ಅವನ ಕೆಲಸ ಮಾಡ್ತಾನೆ ಕರೆಕ್ಟ್ ಶಂಕರ್. ಸರ ಹೇಳ್ರಿ. ಇವ್ರು 4 ಮಾಡಕ್ ಆಗಲ್ಲ, 4ರಿಂದ 16 ಆಗ್ಬೇಕು, 16ರಿಂದ 64 ಆಗ್ಬೇಕಂತಾರಲ್ಲ ಸರ. ಈ 64 ಜನ ಅಲ್ಲಿ 1024 ಜನ ಅಲ್ಲಿ ನಾವ್ ಮಾಡೋದಲ್ಲ ಸರ, ಅದು ಮಲ್ಟಿಪ್ಲಿಕೇಶನ್ ಆಗೋದು. ಆಟೋಮೆಟಿಕ್ಲಿ ಮಲ್ಟಿಪ್ಲೆಕ್ಷನ್ ಆಗ್ತೈತೆ ಅದು. ನಾನ್ ಹಾಕಿದ ಬರೀ 4 ಜನ. ಶಂಕರ್ ತಿಪ್ಪಣ್ಣ ಅಚಲ್ಕರ್ ಸರ್ ಕೆಳಗ್ ಜಾಯಿನ್ ಆಗಿದ್ದೇನೆ ಅಂದ್ರ, ನನಗೆ 1 ತಿಂಗಳೊಳಗೆ 4 ಜನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈ ಕಂಪ್ನಿ ಬರೋದ್ರ ಅವಶ್ಯಕತೆ ಇಲ್ಲ ಸರ. ಹೌದು, ಕರೆಕ್ಟ್. ಸುಮ್ನೆ ಹೊರಗಡೆ ನಾಳೆ ಆಟೋಮೆಟಿಕ್ ವಿಚಾರ ಮಾಡ್ರಿ, ಇದು 100%. ಸ್ವಲ್ಪ ದಿನ ನಮಗ್ ಕಷ್ಟ ಆಗ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ಒಂದ್ ಸರಿ ರೊಕ್ಕ ಬರಾಕತ್ತಂತ ಗೊತ್ತಾತಂದ್ರ ಇಸ್ಕಿ ಮಾಕಾ ಮೈ छोड़के बहुत बड़ा गलती करे बे. ಅಷ್ಟೇನಿಲ್ಲ ಸಾ, 3 ಲೆವೆಲ್ ಹೋಗೋ ತನಕ ಸಾ, 3 ಲೆವೆಲ್ ಆಟೋಮೆಟಿಕ್ ಆಗಿ ನಾಳೆ ನಮ್ಗೆಲ್ಲ ರೊಕ್ಕ ಬರಾಕತ್ತ. ಅವ್ರು ರೊಕ್ಕ ಬಂತು, ಇವ್ರು ರೊಕ್ಕ ಬಂತು, ಆಮೇಲೆ ನಮಗ್ ರೊಕ್ಕ ಬಂದಿದ್ದು ನಮಗ್ ಆಮೇಲೆ ಗೊತ್ತಾಗ್ತೈತಿ. ಮೊದಲು ನಮ್ಮ ವಿರೋಧಿಗಳಿಗೆ ಗೊತ್ತಾಗ್ತೈತಿ ಶಂಕರ್. ಇದು ಮಾತ್ರ 100% ಸಾಧ್ಯ. ಯಾರಿಗೂ ನಾವ್ ಹೇಳೋದ ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಹಿಂಗ ಸುದ್ದಿ ಹೋಗ್ತೈತಲ್ಲ. ನೋಡ್ರಿಲ್ಲೇ ಬ್ಯಾಡದ ನಾವ್ನ ಅದ್ರ ಮಜಾನ ಬೇರೆ ಬರ್ತೈತಿ. ಆಮೇಲೆ ನಿಮ್ ಮಲ್ಲಿಕಾರ್ಜುನ ಸಿರ್ಸಿಗೆ ಹೋಗ್ಯಾನಲ್ಲ, ಎಲ್ಲಾ ಬರ್ತಾರ, ಗೊತ್ತೈತಿ ನಮ್ಗೆ. ಬರ್ತಾರ ಸರ್, ಎಲ್ಲಾನು ಬರ್ತಾನ. ನೀವ್ ಸೀರಿಯಸ್ ಆಗಿ ಮಾಡ್ರಿ. ಒಂದ್ ಸರಿ ನಾವ್ ಸಕ್ಸಸ್ ಆದ್ವಿ, ಒಂದ್ ಸರಿ ಸರ ಇಂಪಾರ್ಟೆಂಟ್ ಆಗಿ ನೋಡ್ರಿ, ಕಾನ್ಸೆಪ್ಟ್ ಇಲ್ಲಿವರೆಗೆ ಯಾರು ನಮ್ಮ ಕಾನ್ಸೆಪ್ಟ್ ಕೇಳ್ಯಾರ ಅವ್ರು ಪಾಗಲ್ ಆಗ್ಯಾರ, ಹೊರತಾಗಿ ಸರಿ ಇಲ್ಲ ಅಂತ ಯಾರು ಹೇಳಿಲ್ಲ. ಹೌದು ಹೇಳ್ರಿ ರಾಜು. ಹೌದು ಸರ್. ಸರ್ ಒಲ್ಲೆ ಅಂದವರು ಸಹಿತ ಡಾಲರ್ ರೆಡಿ ಇಟ್ಕೊಂಡಾರ ಟ್ರಸ್ಟ್ ವ್ಯಾಲೆಟ್ನಾಗ. ಹೌದ್ ಸರ್. ಶಂಕರ್ ಒಲ್ಲೆ ಅಂತ ಹೇಳಿದ್ರು ಡಾಲರ್ ರೆಡಿ ಇಟ್ಕೊಂಡು ಕುಂತಾರ. ಹೌದ್ ಸರ್. ಅವ್ರದ್ದು ಅಷ್ಟಲ್ಲ, 10-20 ಜನರದ್ದು ಅವ್ರ ಕೆಳಗಡೆ ಆಲ್ರೆಡಿ ಡಾಲರ್ ರೆಡಿ ಇಟ್ಕೊಂಡು ಕುಂತಾರ. ಮತ್ತೆ ನಾಳೆ ಎಂಡ್ ಮೊಮೆಂಟ್ನಾಗ ನಮ್ಮ ಡಾಲರ್ ಸಿಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ. ಅಲ್ಲ ಸರ್, ಮತ್ ನಮಗೆ ಆದ್ರೆ ಇದನ್ನ ಮಾಡಕ್ ಬೇಕಲ್ಲ ಸರ್, ಡಾಲರ್ ನಾವು ರೆಡಿ ಹೌದು ಜಾಯಿನ್ ಬೇಕಲ್ಲ ಸರ್, ಮತ್ ನನಗೆ ಬೇಕು. ನಾನಂತೂ ನಮ್ಮ ಅಲ್ಲಿಗೆ ಹೇಳೇ, ನಾನು $20,000 ರೆಡಿ ಇದೆ ಅಂತ ಹೇಳಿ ಪೊಲೀಸ್ಗೆ. ಅದ ಸರ್, ರೆಡಿ ಡನ್ ಅಂತ ಹೇಳ. $20,000 ರೆಡಿ ಇಟ್ಕೊಳಕ್ ಹೇಳಿ. ಸರಿ ಸರ್. ಬಾಳ ಬೇಕಾಗ್ತೈತಿ ಅಂತದ್ ಏನ್ ಮಾಡಾಕ್ತಿವ ಅಂದ. ಹೌದು, ನೀ ಫ್ರೀದಾಗ ಫೋನ್ ಮಾಡಿ ಮಾತಾಡ್ತೇನೆ ಅಂತ ಹೇಳಿ ನಾವು. ಓಕೆ ಸರ್. ನಿನ್ನೆ ರೆಡ್ಡಿಗೆ ಮಾತಾಡ್ತೀವಿ, ರೆಡ್ಡಿ ಬಂದ್ರಲ್ಲ, ಐವಿ ರೆಡ್ಡಿ ಅವ್ರು. ಬಂದಿದ್ರು. ಯಾರು ಬೇಡ ಅಂತಾರ್ರಿ ಇಂಥ ಕಾನ್ಸೆಪ್ಟಿಗೆ.
ಏನು ಒಂದು ಏನು ಮಾರ್ಬೇಕಾಗಿಲ್ಲ, ಮನಿ ಹೋಗ್ಬೇಕಾಗಿಲ್ಲ, ಆನ್ಲೈನ್ ಕುಂತು ಎಲ್ಲಿ ಬೇಕಾದ್ರೆ ಮಾಡ್ಬೋದು ಎಲ್ಲಾರು. ಸರ್, ಈ ಎಸ್.ಎಂ. ರೋಟಿ ಬ್ಯಾಂಕ್ನಾಗ ಇದು ಸ್ಟಾರ್ಟ್ ಆಗೋ ಮಟ್ಟ ವೇಟ್ ಮಾಡಕ್ತೀನಿ. ಎಸ್.ಎಂ. ರೋಟಿ ಬ್ಯಾಂಕ್ನಾಗ ಎಷ್ಟು ಜನ ಎಲ್ಲವನ್ನೂ ಹೇಳ್ಕೊಂಡ್ ಬರ್ತೀನಿ ನೋಡ್ರಿ. 6 ಲಕ್ಷ ಜನ 6 ಲಕ್ಷ ಜನ ಈ ಕಡೆ ಟರ್ನ್ ಹಾಕಾರ ಅವ್ರು. ಶಂಕರ್, ಹೌದು. ಕಾನ್ಸೆಪ್ಟ್ ಬಡಿ ಆಯ್ತು ಸರ್. ಬಹಳ ಜಬರ್ದಸ್ತ್ ಐತಿ ಕಾನ್ಸೆಪ್ಟ್. ರಾಜು ಏನ ಕೇಳಂತಾರ ನೋಡ್ ಸರ್. ಮಾತಾಡ್ರಿ. ಸರ್ ನಮಸ್ತೆ. ಹೇಳ್ರಿ ಸರ್ ಈಗ ನಾವು ಮೊದ್ಲು ಮಾರುಕಟ್ಟೆ ಬ್ಯಾಂಕಿಂದ ಮಾಡಿದೀವಿ, ಮತ್ತೆ MMO ಮಾಡಿದೀವಿ, ಬಿಟ್ ಕಾಯಿನ್ ಮಾಡಿದೀವಿ. ಈಗ ನಾಳೆ ನಾವು ಈಗ ನಮ್ಮ ಕಂಪನಿ ಓಪನ್ ಆದ ತಕ್ಷಣ ಮತ್ತೆ ಡೆಪಾಸಿಟ್ ಚಕ್ರವರ್ತಿ ಅವರು ಏನಾದ್ರು ಮತ್ತೆ ನಮ್ಮ ಐಡಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಅವನಿಗೇನು ಸಂಬಂಧ? ಅವನಿಗೇನು ಸಂಬಂಧ ಇಲ್ಲ. ಯಾಕಂದ್ರೆ ಈಗ ನಾವು ನೀವು ಅವನಿಗೆ ಅಲ್ಲಲ್ಲ, ಒಂದ್ ನಿಮಿಷ. ಅವ್ನು ಏನು ಆಕ್ಷನ್ ತೊಗೊಳಕ್ ಬರಂಗಿಲ್ಲ. ಅವ್ನೇನ್ ಆಕ್ಷನ್ ತಗೊಂತಾನ್ರಿ? ನಾ ಬೇಕಾದ್ರೆ ಮಾಡಿದ್ ರೊಕ್ಕ ಕೊಡ್ತಾನೆ, ಇಲ್ಲಂದ್ರೆ ಕೊಡಂಗಿಲ್ಲ. ಹಾಕಿವಿ ಅಷ್ಟ್ ರೊಕ್ಕ ಕೊಡ್ತಾನವ, ಉಲ್ಟಾ ಅವನಿಗೆ ಪ್ರಾಫಿಟ್ ಐತಿ. ನಾಳೆ ನಾವು 25,000 ರೂಪಾಯಿ ಹಾಕಿವಿ, 1 ಲಕ್ಷ ಕೊಡ್ತಾನ, 1,30,000 ರೂಪಾಯಿ ಕೊಡ್ತಾನ. ಬಾಕಿದ್ 1,00,000ದ 5 ಲಕ್ಷ ಬಂದಾಗ ಕೊಡ್ತಾನೇನ? ಏನ್ ಶಂಕರ? ಫೋನ್ ಬಂದಿತ್ತ ಇಲ್ಲ, ನಾನ್ 25,000 ಹಾಕಿದೆ. ಅವನೇನ್ ಮಾಡ್ತಾನ? ಫಸ್ಟ್ ಟೈಮ್ 40,000, ಮುಂದೆ 30,000, ಮುಂದೆ ಒಟ್ಟು 1,30,000 ರೂಪಾಯಿ ಕೊಡ್ತಾನ. ಹೌದಾ? ಹೌದು. ಆದ್ರೆ 1 ಲಕ್ಷ ಸಿಕ್ಕೊಂಡಿರ್ತೈತಲ್ಲ, 5 ಲಕ್ಷ ಕೊಡ್ತೇನೆ ಅನ್ನೋ ಒಂದು ಪ್ರಾಫಿಟ್ನಾಗ ಅವನೇ ವಿಚಾರ ಮಾಡ್ತಾನ. ನಮಗ 1 ಲಕ್ಷ ನಾವ್ ಹಾಕಿದ್ 25ಕ್ಕೆ 1,23,000, 1,30,000 ರೂಪಾಯಿ ತಗೊಂಡ್ ಹೊರ ಬಂದ್ಬಿಟ್ರೆ ಮುಗಿದೋತು. ಹೌದು, ಕರೆಕ್ಟ್. ಏನ್ ಶಂಕರ? ಹೌದು ಸರ್. ಅಲ್ಲ, ಆ 1 ಲಕ್ಷಕ್ಕೆ 5 ಲಕ್ಷ ತಕೊಳಕ್ 10 ಮ್ಯಾನೇಜರ್ ಮಾಡಿ ಮತ್ತ 50 ಜನರ ಟೀಮ್ ಮಾಡಕ್ಕಿಂತ ಇಲ್ಲಿ ಮಾಡಿದ್ರೆ ಕೋಟಿ ಗಂಟೆ ಗಳಿಸ್ತೀವಲ್ಲ. ಆ ಸಿಸ್ಟಮ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗತ್ ಸರ್. ಅದ ಕಾನ್ಸೆಪ್ಟ್ ಮೊದಲು ತಿಳ್ಕೋಬೇಕು. ಆಮೇಲೆ ಸೂಪರ್ ಮ್ಯಾನೇಜರ್ ಆಗಿರ್ತಕ್ಕಂಥ ವ್ಯಕ್ತಿ ಸರ್, ಎಲ್ಲಿ ಮಟ್ಟ ಅವ್ನಿಗೆ ಇನ್ಕಮ್ ಸಿಗಂಗಿಲ್ಲ. ಅವನದೇನು 5% ಕೊಡ್ತೇನೆ ಅಂತ ಹೇಳನಲ್ಲ. 10 ಜನ ಮ್ಯಾನೇಜರು 1,000 ಜನರದ್ದು ಟೀಮ್. ನೀವು 10 ಜನ ಮ್ಯಾನೇಜರ್ 1,000 ಜನರ ಟೀಮ್ ಕಟ್ಟಿದ್ರೆ ಇಲ್ಲಿ 3ನೇ ಲೆವೆಲ್ ಹೋಗ್ಬಿಡ್ತೀವಿ. 6 ಕೋಟಿ ರೂಪಾಯಿ ಗಳಿಸ್ತೀವಿ ನಾವು. ಮೂರ್ ಲೆವೆಲ್ ಆತ್ ಸರ್. ನಾವು ಮತ್ತೆ ರೀ ಅಪ್ಗ್ರೇಡ್ ಆಗ್ತವಿ. ಹೌದು ಸರ್. ಒಂದ್ ಮಾತು ನನ್ನ ಹಾರ್ಡ್ಲಿ ಹೇಳ್ತೇನೆ ಸರ್. ಹೇಳ್ರಿ. ಯಾರಿಗೆ ಫೋರ್ಸ್ ಮಾಡೋದ್ ಅವಶ್ಯಕತೆ ಇಲ್ಲ ಸರ್. ಇದ್ರೊಳಗೆ ಜರೂರತ್ ಸಲಾ ಮಾಡೋದ್ ಜರೂರತ್ ಇಲ್ಲ. ಬರೋರಿದ್ರ ಬರ್ಲಿ, ಹೋಗೋರಿದ್ರ ಅತ್ತಾಗ ಹೋಗ್ಬಿಡ್ಲಿ. ಬಿಂದಾಸ್. ಇಂತ ಕಾನ್ಸೆಪ್ಟ್ ಎಲ್ಲಿತ್ರಿ? ಎಲ್ಲಾರು ಸಲಾ ಮಾಡೇ ಕಾನ್ಸೆಪ್ಟ್ ಇರ್ತಾವು. ನಮ್ದ್ರಾಗ ಯಾರಿಗೂ ಈ ಸರಿ ಮಾತ್ರ ಯಾರಿಗೂ ಸಲಾ ಮಾಡಬೇಕಾಗಿಲ್ಲ. ನಾವು ಈ ಸರಿ ಮಾತ್ರ ನಾ ಔಟ್ ಆಫ್ ತಾಲೂಕ್ ಅಲ್ಲ, ಔಟ್ ಆಫ್ ಡಿಸ್ಟಿಕ್ ಅಲ್ಲ, ಔಟ್ ಆಫ್ ಸ್ಟೇಟ್ ಇಂದಾನೆ ತರಬೇಕಂತ ಮಾಡೇನ್ ಸರ್. ಬಿಂದಾಸ್. ನೀವೇನ್ ಮಾಡ್ರಿ ಸರ್, ಲಕ್ಷ ಗಂಟ್ಲೆ ಖರ್ಚು ಅಲ್ಲಿ ಮಾಡಕ್ಕಿಂತ ನೀವೇನ್ ಮಾಡೋದ್, ನಾನು ಏನ್ ಹೇಳಿದ್ನಲ್ಲ, ಇದು ಆನ್ಲೈನ್ ಆಟೋಮೇಷನ್ ಸಿಸ್ಟಮ್ ಮಾಡ್ರಿ. ಸಿಸ್ಟಮ್ ಮಾಡಿದ್ನಿ ಅಂದ್ರೆ ಫೋನ್ ಎತ್ತಾಕ್ ಪುರ್ಸತ್ತಿರಲ್ಲ ಸರ್. ಅಷ್ಟು ಬರ್ತಾರೆ. ಹೌದು. ಆಮೇಲೆ ಇದು ಯಾರಿಗ ಹಿಂದಿ ಬರ್ತೈತಿ ಅವ್ರ ಹಿಂದಿ ಟಾರ್ಗೆಟ್ ಮಾಡ್ರಿ. ಯಾರಿಗೆ ಹಿಂದಿ ಬರಂಗಿಲ್ಲ, ನಿಮ್ಮ ಅದನ್ನಲ್ಲ, ಅವನು ಅದನ್ನಲ್ಲ, ಇಲ್ಲ ಅವನು ಯಾರು ನಮ್ಮ ಕನ್ನಡದವನ ಅದನ್ನ ಅಟೆಂಡ್ ಆಗಿ ಅವ್ನು ಇದನ್ನ ಇಲ್ಲೇ ತೋರ್ಸಿ ನೋಡ್ರಿ. ಯಾರು ಮಾಸ್ಟರ್ ಸತ್ಯ ಅದನಲ್ಲ? ಹೌದು. ಇಲ್ಲ ನೋಡ್ರಿ, MBA ಕಮ್ಯುನಿಟಿ ಇವ್ನಿಗೆ ಅಟೆಂಡ್ ಮಾಡ್ರಿ. ಇವ್ನಿಗೆ ಇದ್ ಮಾಡ್ಕೊಳ್ರಿ. ಸತ್ಯಾಗ ಕಾಂಟ್ಯಾಕ್ಟ್ ಮಾಡ್ರಿ. ಅವನ್ನೆಲ್ಲ ಆಟೋಮೇಷನ್ ಮಾಡ್ಕೊಡ್ತಾನ 15,000-20,000 ರೂಪಾಯಿ ಕೊಟ್ರೆ. ಕನ್ನಡದಲ್ಲಿ ಬಿಂದಾಸ್ ಮಾಡ್ರಿ. ಇವ್ನ್ ಗೊತ್ತದಲ್ಲ ನಿಮ್ಗೆ? ಇವ್ನ್ ಗೊತ್ತಲ್ಲ ನಿಮ್ಗೆ? ಇಲ್ಲ ಸರ್, ನನ್ಗೆ ಗೊತ್ತಿಲ್ಲ. ಎಲ್ಲ ಹೇಳ್ಕೊಡ್ತೀನಿ ನಾನು. ಇಲ್ಲದ ನೋಡ್ರಿ, A to Z ಒಂದ್ 15,000 ರೂಪಾಯಿನ ಪ್ಯಾಕೇಜ್ ಐತಿ. 15,000 ರೂಪಾಯಿ ಕೊಟ್ರೆ A to Z ಪ್ಯಾಕೇಜ್ ಆಟೋಮೇಷನ್ ಮಾಡ್ಕೊಡ್ತಾನವ. ಒಂದು 3 ಲೆವೆಲ್ 3-4 ಲೆವೆಲ್ ನೀವೇನ್ ಮಾಡಿ ನಿಮ್ A to Z ಕೊಡ್ತೀನಿ. ಏನಮ್ಮ ಸವಿತಾ ಮೈಕನ್ ಮಾಡ್ಕೊಳಮ್ಮ. ಈಗ ನಾಳೆ ಒಂದ್ ಕಷ್ಟ ಪಡ್ಕೊಂತ 2 ಲೆವೆಲ್ ಹೋದಿಮ್ಮ. ಆಮೇಲೆ ನಿನ್ ರೊಕ್ಕ ಬಂತ. ಈ ಮಾಸ್ಟರ್ ಸತ್ಯನ ಕಡೆಯಿಂದ ಆಟೋಮೇಷನ್ ಮಾಡಿ ಆಟೋಮೆಟಿಕ್ ಆಗಿ ಲಕ್ಷ ಗಂಟ್ಲೆ ಕನ್ನಡದೊಳಗಿರ್ತಕ್ಕಂಥ ಲಕ್ಷ ಗಂಟ್ಲೆ ಜನ ನಿಮಗ್ ಫಾಲೋ ಮಾಡಬೇಕಾದ್ರೆ ಏನ್ ಕಷ್ಟ ಐತೇನಮ್ಮ? ಏನ್ ಕಷ್ಟ ಆಗಲ್ಲ. ನಿಮ್ಗೆ ನಾನು ಕ್ಲಿಯರ್ ಆಗಿ ಹೇಳಿನಿ, ಹೆದರಕ್ ಹೋಗ್ಬಿಟ್ರಿ. ನನ್ ಜೊತೆಗ್ ಬರ್ರಿ, ನಿಮ್ಗೆ ದಾರಿ ತೋರಿಸ್ತೀನಿ. ನೀವು ಬೆನ್ ಹತ್ಬೇಡ್ರಿ. ನಿಮಗ್ ಮನಿ ಮಠ ಬೆನ್ ಹತ್ತಿ ಬರ್ತಕ್ಕಂಥ ವ್ಯಕ್ತಿಗಳ ನಿಮ್ಗೆ ಸಿಗ್ತಿರ್ಬೇಕಾರೆ ಏನ್ ಶಂಕರ? ಅದ್ ಏನಾಗೈತಿ ಗೊತ್ತೇನ್ ಸರ್, ಈಗ ಇತ್ತಿತ್ಲಾಗ
ನಾವಿಲ್ಲ ಅಂದ್ರ ನಡಿಯಂಗೆ ಅಲ್ಲ ಅಂತ ಒಂದಿಷ್ಟ್ ಮಂದ್ಯಾಗ ತಲ್ಯಾಗ ಐತ್ರಿ. ಕೋಳಿ ಕೂಗಿದ್ರ ಬೆಳಕ್ ಹರಿತೈತಿ ಅನ್ನೋ ತಲ್ಯಾಗಿದ್ದಾರ. ಅವೆಲ್ಲ ತಲೆ ತೆಗೆದ್ ಬಿಡ್ರಿ. ಕೋಳಿ ಕೂಗೋದ್ ಬೇಕಾಗಿಲ್ಲ, ಅಲಾರಾಮ್ ಇಟ್ಕೊಂಡಿವಿ ನಾವು. ನಮ್ಗ್ ಯಾ ಕೋಳಿ ಬಂದು ನನ್ ಸಾಲ ತೀರ್ಸಲ್ ಸರ. ಆಟೋಮೆಟಿಕ್ ಯಾ ಕೋಳಿನೂ ಬೇಡ, ಯಾ ಚಿಕನ್ ಬೇಡ, ಯಾ ಇದನ್ನು ಬೇಡ, ನಮ್ಗೆ ಬಾತ್ ಕೋಳಿನೂ ಬೇಡ. ಅಲ್ಲೇ ನಾವು ಇಲ್ಲಿ ಅದಾರ ಇಲ್ಲಿ ಅನ್ನೇನೊಳಗ್ ಬೇಕಾದಂಗ ದೊಡ್ಡ ದೊಡ್ಡ ಇದಾವ್. ಅಲ್ ಸರ, ಇಲ್ಲಿವರೆಗೆ ಆದ್ರ ನಾವು ನಿಮ್ ಮಾರ್ಗದರ್ಶನದೊಳಗ ಬಂದವ್ರ ಸರ. ಇನ್ನಾದ್ರ ನಿಮ್ ಮಾರ್ಗದರ್ಶನದೊಳಗ ಹೊಕ್ಕವಿ. ಈಗ ನಾ ಹೇಳಿದ್ ಕರೆಕ್ಟ್ ಐತಿಲ್ಲ? ಮಾಸ್ಟರ್ ಸತ್ಯಕ್ ಹೋಗಿ ಅಲ್ಲಿ ಆಟೋಮೇಶನ್ ಮಾಡಿಸ್ಬಿಟ್ರು, ಮನಿ ಮಠ ಬರ್ತಾರ್ರಿ. 100% ಗ್ಯಾರಂಟಿ ಕೊಡ್ತೇನೆ ಸರ. ನಾವ್ ಫೋನ್ ಎತ್ತಕ್ಕಾಗಲ್ಲ ಅಷ್ಟ್ರ ಅಷ್ಟು ಮಟ್ಟಿಗೆ ಜನ ಬರ್ತಾರ. ಮತ್ ನಾನು ಅದನ್ನ ಆಲ್ರೆಡಿ ರೊಕ್ಕ ಕೊಟ್ಟು ಮಾಡಿಸ್ಬಿಟ್ಟೆ. ನಾನು ವೇಟ್ ಮಾಡಾಕ್ತೀನಿ 24ನೇ ತಾರೀಕಿಗೆ. ಹಂಗೆ ಅವನು ನಮ್ಗೆ ಅವ್ರಿಗೆ ಬಂದಿರ್ತಕ್ಕಂಥ ಫೋನ್ ಆನ್ಸರ್ ಕೊಡಕ್ ನಮ್ಮ ಹತ್ರ ಆಗಂಗಿಲ್ಲ. ಮತ್ತ 4 ಜನರಿಗೆ ಅಪಾಯಿಂಟ್ಮೆಂಟ್, 2 ಜನರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾರೆ ಮಂದಿ ಹತ್ರ ನಾವ್ಯಾಕೆ ಹೋಗೋದ್ರಿ? ಅದಕ್ಕೆ ಇನ್ಮೇಲೆ ದಯವಿಟ್ಟು ಯಾರಿಗೆ ಅಲ್ಲಿ ಎಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂತನ್ರಿ, ಯಾರಿಗೆ ಫೋರ್ಸ್ ಮಾಡ್ಬೇಡ್ರಿ. ಬೇಕಂದ್ರೆ ಪ್ಲಾನ್ ಹಿಂಗೈತ್ ನಮ್ದು, ಬರೋದಿದ್ರ ಹೋಗ್ತಾ ಇರ್ರಿ ಅಂತಂದ್ ಹೇಳ ಸರ್. ಬಿಂದಾಸ್ ಅಲ್ಲ, ನೀವ್ ಹೇಳ್ರಿ ಇಷ್ಟೋ ತನಕ ಹೇಳಿದ್ನಲ್ಲ. ಟೋಟಲಿ ಆಟೋಮೇಶನ್ ಮಾಡಿ 4-5 ಸ್ಪಾಟ್ನಾಗ ನೋಡಿದೆ ನಾನು. 1 ತಾಸಿನೊಳಗೆ 1 ಲಕ್ಷ ಗಂಟ್ಲೆ ಜನ ಅಲ್ಲಿ ಕ್ವಾಲಿಫೈಡ್ ಜನರ ಲಿಸ್ಟ್ ಬಂದ್ಬಿಡ್ತು. ಆ ಲಿಸ್ಟ್ಗೆ ನಾವು ಮುಂದೆ ಆ ಲಿಸ್ಟ್ಗೆ ಮುಂದೆ ಆಟೋಮೇಶನ್ ಮಾಡಿ ನಾವು ಲಿಸ್ಟ್ಗೆ ಆಟೋಮೇಶನ್ ಮಾಡಿದಾಗ ಇನ್ಫಾರ್ಮೇಶನ್ ಹೋಗ್ತೈತಿ, ಪಡಕ್ಕನೆ ಬಂದ್ಬಿಡ್ತಾರ ಜನ. ಏನೈತಿ ನೋಡಾಕ ಆ ಜನರಿಗೆ ಅಷ್ಟ ಹೋಗ್ತೈತಿ, ಆ ಟಾರ್ಗೆಟ್ ಜನರಿಗೆ ಅಷ್ಟ ನಮ್ಮ ಮೆಸೇಜ್ ಹೋಗ್ತೈತಿ. ಸಾಕ್ ಬಿಡು ಸರ್. ಮತ್ತೆ ಹಾ ಸರ್, ಆ ಟಾರ್ಗೆಟೆಡ್ ಆಡಿಯನ್ಸ್ ಅಷ್ಟ ನಮ್ಮ ಮೆಸೇಜ್ ಹೋಗಿ ಆಟೋಮೆಟಿಕ್ ರಿಪ್ಲೈ ಬಂತಂದ್ರೆ ಲಕ್ಷ ಗಂಟ್ಲೆ ಜನ ಬರ್ತಾರ್ರಿ ಅಮ್ಮ. ಲಕ್ಷ ಗಂಟ್ಲೆ ಜನ ಬರ್ತಾರಮ್ಮ ಸವಿತಾ. ಮಾಡಿಸ್ಕೋಬೇಕಾ ಸರ್ ನಾವು? ಅದನ್ನೆಲ್ಲ ಹೇಳ್ಕೊಡ್ತೀನಮ್ಮ, ದೊಡ್ಡ ಬಿಟ್ಕೊಂಡ್ ನಾವಿಲ್ಲೇ ನಾನು ಇಲ್ಲೇ ಯಾಕ್ರಿ ಮೋಹನ್ ಎತ್ತಲಿಲ್ಲ, ಇವು ಯಾರು ಪ್ರದೀಪ್ ಎತ್ತಲಿಲ್ಲ, ಎದಕ್ ಬೇಕಮ್ಮ? ಆಮೇಲೆ ನೀನು ರೊಕ್ಕ ಬರಾಕತ್ ಅಂದ್ಕೂಡ್ಲೆ ಅವ್ರಿಗೂ ನ್ಯೂಸ್ ಗೊತ್ತಾದ್ ಕೂಡಲೇ ಅವರ ಓಡ್ ಬರ್ತಾರ. ಮತ್ತೆ ಏನ್ರಿ ನಮ್ಗೆ ಹೇಳೇ ಇಲ್ಲಲ್ರಿ ಸವಿತಾ ಮೇಡಮ್, ಎಲ್ಲದಕ್ಕೂ ಹೇಳ್ತಿದ್ರಿ, ಇದಕ್ಕೆ ಹೇಳೇ ಇಲ್ಲ ಅಂತ್ಕೊಂಡು ಹೇಳ್ತಾರೆ. ಎಷ್ಟು ಯಾವಾಗ್ಲೂ ನೋಡ್ತಾ ಕೂತಿದ್ದೆ ಎಷ್ಟು ಬಂತು ಅಂತಾರೆ, ಇವಾಗ ಗೊತ್ತಾಗುತ್ತೆ. ಈಗ ಅದನ್ನತಿ ಟೋಟಲಿ ಆಟೋಮೇಶನ್ ಮಾಡಿ ನಾವು ಬರಂಗ್ ಮಾಡ್ಬಿಟ್ವಿ ಅಂದ್ರೆ ಏನ್ ರಾಜು? ಆಟೋಮೇಶನ್ ಸುಮ್ನೆ ತಲೆ ಕೆಡಿಸ್ಕೊಳಂಗಿಲ್ಲ, ಆಟೋಮೇಶನ್ ಮಾಡ್ಕೊಂತ ಬಿಡೋದು. A to Z ನಮ್ಮ ಕಂಪನಿ ಬಗ್ಗೆ ಹೇಳೋದು. ಅಲ್ಲೆಲ್ಲ ಅವರೆಲ್ಲ A to Z ಇರ್ತಾರ್ರಿ. ಈವನ್ ನಾವು ಕಾಲ್ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ಲಿ ಕಂಪ್ಯೂಟರ್ ಕಾಲ್ ಮಾಡ್ತೈತಿ. ಎಲ್ಲ ಅವ್ರ ಮಾಡ್ತೈತಿ. ಎಲ್ಲ ಕೆಲಸ ಅವ್ರು ಮಾಡಿ ರೆಡಿ ಮಾಡಿ ರಿಜಿಸ್ಟರ್ ಮಾಡಿದಾರೆ ಯಾರು ಎಲ್ಲ ಲಿಸ್ಟ್ ಬರ್ತೈತಿ. ಬಹಳ ಬ್ಯೂಟಿಫುಲ್ ಇರ್ತೈತಿ ಒಂದ್ಸರಿ ಆಟೋಮೇಶನ್ ಮಾಡ್ಕೊಂತೀವಿ ಅಂದ್ರೆ. ಡಾಲರ್ ಬ್ಯಾಂಕಿಗೆ ಹಾಕಿದ್ರೆ ಅದು ಆಟೋಮೇಶನ್ ಅದು ಬರ್ತದೆ ಸರ್ ಅದ್ರಾಗ? ಅವ್ರು ಎಲ್ಲ ಮಾಡ್ತಾರ. ಅದನ್ನ ನಾವು ಪೇಮೆಂಟ್ ಪದ್ಧತಿನ ಇಟ್ಟಿರ್ತೀವಿ ನಾವು. ಅದ ಪೇಮೆಂಟ್ ಪದ್ಧತಿ ಇಟ್ಟಾಗ ಲಿಂಕ್ ಹೋಗ್ಬಿಡ್ತೈತಿ. ಲಿಂಕ್ ಬಂದ್ ಕೂಡ್ಲೆ ಡಾಲರ್ ನಮ್ಮ ಅಕೌಂಟ್ನಾಗ ಅವ್ರು ನೀವು ಸ್ಲಿಪ್ ಅನ್ನ ಅಟ್ಯಾಚ್ಮೆಂಟ್ ಮಾಡ್ತಾರ, ಸ್ಲಿಪ್ ಅನ್ನ ಕಳಿಸ್ಕೊಡ್ತಾರ. ಆಟೋಮೆಟಿಕ್ ಕನ್ಫರ್ಮೇಶನ್ ಕೊಡೋದು ನಾವು ಕೆಲಸ ಅಷ್ಟೇ. ಮುಂದೆ A to Z ಶಂಕರೇ, A to Z ಆಟೋಮೇಶನ್ ಮಾಡ್ತೀನಿ. ನಾನಂತೂ ಯಾವ್ದೂನು ಇಲ್ಲ. ನಾನು ಮಕ್ಕೊಂಡಾಗುನು ರಾತ್ರಿ ಮಕ್ಕೊಂಡಿರ್ತೀನಿ, ಬೆಳಗ್ಗೆ ನೋಡಿದ್ರೊಳಗೆ ಆಲ್ರೆಡಿ 106 ಜನರದ ಪೇಮೆಂಟ್ ಬಂದ್ ಕುಂತಿರ್ಬೇಕಲ್ಲ. ಯಾವ್ದು ಮ್ಯಾನ್ಯುವಲ್ ಇರಂಗಿಲ್ಲ ಅಲ್ಲಿ. ಈಗ ನಾವ್ ಎಷ್ಟು ಜನ ನಾವು ಸೈನ್ ಮಾಡ್ತೀವಲ್ಲ, ಸೈನ್ ಮಾಡಕಾರ ಓನರ್ ಇರ್ತಾನೇನ್ರಲ್ಲಿ. ನಾವ್ ಏನ್ ಮಾಡ್ತೀವಿ ಅಲ್ಲಿ ಒಂದು ಲಿಂಕ್ ಬರ್ತೈತಿ, ಪೇಮೆಂಟ್ ಕೊಡ್ತೀವಿ, ಕನ್ಫರ್ಮೇಶನ್ ಕೊಡ್ತೀವಿ, ಆಟೋಮೆಟಿಕ್ಲಿ ಅಪ್ರೂವಲ್ ಆಗ್ಬಿಡ್ತೈತಿ ಅಲ್ಲೇ ಶಂಕರ. ಹೌದು ಸರ್. ಹಂಗ್ ಮಾಡಿ ಇಟ್ಬಿಟ್ರೆ ಮುಗಿದು A to Z ನಮ್ದು ಆಟೋಮೇಶನ್ ಮಾಡಿ ಕುಂತ್ ಬಿಟ್ಟು ಅಂದ್ರೆ ತನ್ನಷ್ಟಕ್ಕೆ ತಾನ ಪೇಮೆಂಟ್ ಕಳಿಸಿರ್ತಾರೆ, ತನ್ನಷ್ಟಕ್ಕೆ ತಾನ ಅಪ್ಗ್ರೇಡ್ ಆಗ್ತಿರ್ತೈತೆ, ತನ್ನಷ್ಟಕ್ಕೆ ತಾನ ಹೋಗ್ತಿರ್ತೈತಿ, ತನ್ನಷ್ಟಕ್ಕೆ ತಾನ ಪ್ರೆಸೆಂಟೇಶನ್ ಬಂದ್ ಕುಂತಿರ್ತಾರ, ಲಿಂಕ್ ಕಳಿಸ್ಕೊಟ್ಟಿರ್ತೀವಿ. ಸರ ಪ್ರಪಂಚ ನಾವು ಇಲ್ಲಿವರೆಗೆ ಬರೀ ಬ್ಯಾಡ್ಗಿ ಅಂತ ತಿಳ್ಕೊಂಡಿದ್ವಿ. ಪ್ರಪಂಚ ವಿಶಾಲ ಸಮುದ್ರದಾಗ ಈಜಾಣ ಸರ್. ಇಲ್ಲಿವರೆಗೆ ಸಾಕಿದ್ ಬಾವಿ, ಈ ಬಾವಿ ಒಳಗೆ ಬಿಟ್ಟು ಬಿಡ್ರಿ. ಈ ಸರಿ ಬಹಳ ದೊಡ್ಡ ಮಟ್ಟದಾಗ ಅದಕ್ಕೆ ಹೇಳಕ್ತೇನೆ ನಾನು. ನನ್ನ ಕಂಪನಿ ಒಂದಲ್ಲ ಎರಡಲ್ಲ 50 ವರ್ಷ ನಡಿಬೇಕು, ಮಿನಿಮಮ್ 50 ವರ್ಷ ನಡಿಬೇಕು. ಆ ದೊಡ್ಡ ಮಟ್ಟದಾಗ ಪ್ಲಾನ್ ಮಾಡಾಕ್ತೀನಿ ನಾನು. ಡೆಬೋಸಿಸ್ ಚಕ್ರವರ್ತಿದ ಪ್ರೆಸೆಂಟೇಶನ್ ಟ್ರೈನಿಂಗ್ ಇಷ್ಟು ದಿನ ಅಟೆಂಡ್ ಆಗಿವಿ. ಅವನೇನಾರು ಈ ತರ ನಮ್ಗೇನಾರು ಮಾರ್ಗ ತೋರಿಸ್ಕೊಟ್ಟಾನೇನು? ಇದ್ದುದು ನಮೋ ಕಸ್ಕೊಳ್ಳೋದು ನೋಡ್ತಾನ ಹೊರತಾಗಿ ನಮಗ ಕೊಡೋದನ್ನ ಎಲ್ಲಿ ಹೇಳಿಲ್ಲ ಅವ. ಹೌದು ಆಟೋಮೇಶನ್ ಮಾಡ್ರಿ, MBA ಸತ್ಯಾಗ ಹತ್ರ ಹೋಗ್ರಿ,
ಅಲ್ಲೆಲ್ಲ ಮಾಡಿಸ್ರಿ, ಕಂಪನಿ ಸ್ಟಾರ್ಟ್ ಆಗ್ಲಿ. ಒಂದ್ಸರಿ ಕಂಪನಿ ಸ್ಟಾರ್ಟ್ ಆಗಿ ಹೋಗ್ರಿ, ಸತ್ಯನ ಹಾಕೊಂಡು ಅಟೆಂಡ್ ಆಗ್ರಿ, ಒಂದ್ ಸೆಮಿನಾರ್ ಅಟೆಂಡ್ ಆಗ್ರಿ, ಎಲ್ಲ ಮಾರ್ಗ ತೋರ್ಸ್ತಾನ. ಹೋಗ್ಲಿ, ಅವ್ದೇನೈತಿ ಫೀಸ್ ಬಂದ್ ಕೊಟ್ಟು ಒಂದ್ ಸರಿ ನಾವು ಹಾಕಿಟ್ಬಿಟ್ಟು ಅಂದ್ರೆ ನಮ್ದು ಲೈಫ್ ಲಾಂಗ್ ನಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತೈತಲ್ಲ, ಲೈಫ್ ಲಾಂಗ್ ಇನ್ಕಮ್ ಬರ್ತೈತಿ, ಲೈಫ್ ಲಾಂಗ್ ಜನ ಬರ್ತಾರ ನಮ್ಗೆ, ಲೈಫ್ Yes, sir. ಲಾಂಗ್ ಹೊಸ ಜನ ಬರ್ತಾರ, ದಿನಾ ಬರ್ತಾರ ಹುಡ್ಕೊಂಡು. ಇದು ಸರ್ ಇನ್ನೋವೇಷನ್ ಅಂದ್ರ. ಹಾ, ಈಗ ವಿಚಾರ ಮಾಡ್ರಿ. ಈಗ ನಾನು ಕಮ್ಮಿ ಮಾಡಿದೆ, ಖರ್ಚು ಬರ್ತೈತಿ ಇಲ್ಲ ಅಂತ ಹೇಳಂಗಿಲ್ಲ. ಆ ಖರ್ಚು ಏನೈತಿ ಖರ್ಚು ಮಾಡಿ ಒಂದ್ ತಿಂಗಳಿಗೆ ಒಂದ್ 2-3 ಸಾವಿರ ರೂಪಾಯಿ ಬರ್ತೈತೆ ಅಂತ ತಿಳ್ಕೊಡ್ರಿ. ಒಂದ್ 2-3 ಸಾವಿರ ಕೊಟ್ಟು ಆಡ್ ಕೊಟ್ಟೆ ಅಂತ ತಿಳ್ಕೊಡ್ರಿ. ನನಗೆ ಅಕಸ್ಮಾತ್ ತಿಂಗಳಿಗೆ ಒಂದು 100, 150, 200 ಜನ ಲೀಡ್ ಬಂತಂದ್ರೆ ನಂದು ಇನ್ಕಮ್ ಎಷ್ಟಾಗ್ತೈತಿ? 4 ಜನ ಹುಡುಕ್ಯಾಡಕ್ ಏನಂಗ ಗುಡ್ಡ ಹತ್ತಿ ಇಳಿಸ್ದಂಗ ಮಾಡ್ತಾರ. ಅದು ಅವ್ರ ಜೀವನ ಸುಧಾರಣೆ ಮಾಡ್ಕೊಳಕ್ ಸರ, ನಮ್ದಲ್ಲ. ಈಗ ನಾ ಹೇಳಿದ ಐಡಿಯಾ 1000 ರಾಜುನ್ ಹತ್ರ 1000 ಗಂಟ್ಲೆ ಜನ ತಾವಾಗಿ ಬರ್ತಿರ್ಬೇಕಾದ್ರೆ ನಾನ್ ಯಾಕ್ರಿ ಅಲ್ಲಿ ಹತ್ರ ಹೋಗೋದು? ಎದಕ್ ಬೇಕು ನಮಗೆ? ಹೌದು. ಈ ತರ ದಾರಿ ಹುಡುಕ್ರಿ. ಈಗ ನೋಡ್ರಿ, ಇವತ್ತು ಎಷ್ಟು ಜನ ದಯವಿಟ್ಟು ನನ್ನ ಮಗನಿಗೂ ಹೇಳಕ್ ಹೋಗ್ಬಿಡ್ರಿ ಇದನ್ನ. ಮಂಜುನಾಥ್ ಬಂದಿಲ್ಲ, ಏನಾತು ಶಂಕರಣ್ಣ? ಅಟೆಂಡ್ ಆಗ್ಬೇಕಪ್ಪ, ಬಾಳ ಜಬರ್ದಸ್ತ್ ಇತ್ತು. ಏನ್ ಹೇಳ್ದ ಅದು ಹೇಳಂಗಿಲ್ಲ, ಬಾಳ ಜಬರ್ದಸ್ತ್ ಇತ್ತು ಮಂಜು, ನೀನ್ ಬಾಳ ದೊಡ್ಡ ತಪ್ಪು ಮಾಡ್ದೇವ, ಇದನ್ನ ಹೇಳ್ಬೇಕು ನೀವ್ ಎಲ್ಲಾರು. ಯಾರಿಗೂ ಆನ್ಲೈನ್ ಮಾಡೋ ಅಂತ ಹೇಳ್ಯಾರ, ಏನ್ ಹೇಳಕ್ ಹೋಗ್ಬಿಡ್ರಿ. ನನ್ನ ಮಕ್ಕಳು ಬೇಕಾರೆ ಬರ್ತಾರ, ಬೇಡ ಬಿಡ್ತಾರ, ನಾವೇ ತಲೆ ಕೆಡ್ಸ್ಕೊಂಡು. ಹೌದು ಶಂಕರ, ಹೌದ್ ಸರ್, ರೆಕಾರ್ಡಿಂಗ್ ಬಿಡ್ಬೇಡ ಸುಮ್ಮನೆ ಸರ್, ನೀವು ಇಟ್ಕರಿ ಹೇಳ್ತಾನೆ. ನನ್ನ ಮಗನಿಗೂ ಕೇರ್ ಮಾಡಂಗಿಲ್ಲ, ನಾನ್ ಯಾಕೆ ಕೇರ್ ಮಾಡ್ಲಿ? ಇತ್ತಿತ್ಲಾಗ ಯಾರಿಗೆ ರೆಕಾರ್ಡ್ ಕಳ್ಸಿ ನಾನು? ಕಳಿಸಿಲ್ಲ ಸರ. ರೆಕಾರ್ಡಿಂಗ್ ಕೊಡೋದಾದ್ರೆ ಇಲ್ಲೇನ್ ಎಷ್ಟ್ ಜನ ಅಟೆಂಡ್ ಆಗಿದಾರಲ್ಲ ಸರ? ರೆಕಾರ್ಡಿಂಗ್ ಆಗಿಲ್ಲ ಅಂತ ಹೇಳ್ಬಿಡ್ತೀನಲ್ಲ. ಅಲ್ಲ ಸರ, ಇಷ್ಟ್ ಜನ ಏನ್ ಅಟೆಂಡ್ ಆಗ್ಯಾರಲ್ರಿ ಇವತ್ತ, ಇವ್ರಿಗೆ ಎಷ್ಟ ಕಳ್ಸಿಬಿಡ್ರಿ ಸರ್, ಗೊತ್ತಾಗತ್ತೆ ಆಮೇಲೆ. ಯಾರಿಗೂ ಕಳ್ಸಂಗಿಲ್ಲ, ಏನ್ ಅಂತದೇನಿಲ್ಲ. ಅದ ಎಲ್ಲ ನೀವ್ ಹೇಳೇನಿ, ಮಾಡ್ಕೊಡ್ರಿ. ಆಮೇಲೆ ಯಾರಿಗೂ ಬೇಡ, ಸೊ ರೆಕಾರ್ಡಿಂಗ್ ಬೇಡ, ಯಾರಿಗೂ ಬೇಡ, ರೆಕಾರ್ಡಿಂಗ್ ಕಳ್ಸಂಗಿಲ್ಲ. ನಾ ರೆಕಾರ್ಡಿಂಗ್ ಕಳ್ಸಂಗಿಲ್ಲ. ಮಾಡ್ಲಿ, ನಾಳೆ ಮುಂದೆ ನೆಕ್ಸ್ಟ್ ಮತ್ತೊಂದು ಟ್ರೈನಿಂಗ್ ಐತೆ ಅಂದಾಗ ಓಡ್ ಬರ್ತಾರ. ಅದ ಸರ್, ಪಾಠ ಕ್ಲಿಯರ್ ಆತಲ್ರಿ ಎಲ್ಲರಿಗೂ? ಹೆಂಗೈತಿ ಐಡಿಯಾ ಹೆಂಗೈತ್ರಿ? ಪರವಾಗಿಲ್ಲ ಸರ್. ಟೋಟಲ್ ಆಟೋಮೇಶನ್ ಮಾಡ್ಕೊಂತ ಬಿಡೋದು. ಅವನು ನಿಲ್ಲೇ ಕೋಟಿ ಗಂಟ್ಲೆ ಹಂಗ ರೊಕ್ಕ ನೋಡ್ರಿ, ಬಳ್ಕೊಳಕ್ ಆಗ್ಬಾರ್ದು, ನಮ್ ಕಡೆಯಿಂದ ಇಟ್ಕೊಳಕ್ ಆಗ್ಬಾರ್ದು, ಅಷ್ಟು ರೊಕ್ಕ ಕಳ್ಸೋಣ. ಈ ತಪ್ಪೇನೈತಿ? ನಾವ್ ಯಾರಿಗೇನ ಮೋಸ ಮಾಡಕ್ತಿಲ್ಲ, ಏನ್ ಯಾರ್ದೇನ ಇದ್ ಮಾಡಕ್ತಿಲ್ಲ, ಲೂಟ್ ಹೊಡಕ್ತಿಲ್ಲ. ನಮ್ ಬಿಸಿನೆಸ್ ಕೊಡಕ್ತಿವಿ, ಮಾಡ್ಕೊಂಡ್ರೆ ಅವ್ರಿಗೂ ಇನ್ಕಮ್ ಬರ್ತೈತಿ, ನಮಗೂ ಇನ್ಕಮ್ ಬರ್ತೈತಿ. ಹೌದು. ಅಲ್ಲ ಬರೇ ನೀವ್ ವಿಚಾರ ಮಾಡ್ರಿ, ಬರೇ 4 ಜನ ಬಂದಿದ್ದಕ್ಕೆ 100 ಕೋಟಿ ಬಂದೈತಿ. ನಾಳೆ 40 ಜನ 400 ಜನ ಆನ್ಲೈನ್ ಒಳಗೆ ಹುಡ್ಕೊಂಡ್ ಬಂದ್ ಎಲ್ಲರಿಗೂ ಡೈರೆಕ್ಟ್ ಹಾಕಿದ್ವಿ ಅಂದ್ರೆ ನಮ್ದು ಇನ್ಕಮ್ ಎಷ್ಟಾಗ್ತೈತಿ ಶಂಕರ್? ಎಲ್ಲಿಡದ ಜಗ ನೀವು ಹುಡುಕ್ರಿ. ಯಾವ್ದು ಲಾಕರ್ ಹುಡುಕ್ತಾರ, ಬ್ಯಾಂಕಲ್ಲಿ ಇಡಕಂಗ. ಯಾವ್ದ್ರ ಒಂದು ವಿಧಾನಸೌಧದ ಯಾವ್ದ್ರ ಒಂದು ಕೂಲಿ ಹುಡುಕ್ರಿ. ಒಂದ್ ಪೆಟ್ರೋಲ್ ಬಾಯಿ ಹುಡುಕ ಸುಮ್ಮನೆ ಯಾಕೆ ತಲೆಗಿಡ್ಸಿ ಅಂತೀರಿ? ಅಲ್ಲ, ರೊಕ್ಕ ಬರದೈತಿ ಗ್ಯಾರಂಟಿ ಆತಲ್ಲ ಈಗ. ಏನೋ ನಮ್ಮ ಬರ್ಮಪ್ಪರ್ ಏನೋ ಒಂದ್ ಪ್ರಶ್ನೆ ಕೇಳ್ತಾರಂತ ಹೇಳ್ರಿಪ್ಪ. ಬರ್ಮಪ್ಪರ ಏನೈತಿ ಮಾತಾಡ್ರಪ್ಪ. ಸರ್, ಅಮೌಂಟ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಅವ್ರ ಏನಾರ? ಇನ್ಕಮ್ ಟ್ಯಾಕ್ಸ್ ನೋಡ್ರಿ, ಎಲ್ಲಿ ಮಟ ನಮ್ದು ಡಾಲರ್ ನೊಳಗ ಇರ್ತೈತಿ, ಯಾವ ಇನ್ಕಮ್ ಟ್ಯಾಕ್ಸ್ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಡಾಲರ್ ನಿಂದ ರೂಪಾಯಿ ಕನ್ವರ್ಟ್ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಬರ್ತೈತಿ. ಅವಾಗ ನಮ್ಗೆ ಎಷ್ಟು ಬೇಕಷ್ಟು ತಕೊಂಡು ಇನ್ಕಮ್ ಟ್ಯಾಕ್ಸ್ ಕಟ್ಟೋನಲ್ಲ. ಈಗ ನೀವು ಹೊಲ ಐತ್ರಿಪ್ಪ, ಹೊಲ ಐತಿ, ಹೊಲದ ರೂಪದಾಗಿದ್ದಾಗ ನಿಮ್ಗೆ ಏನ್ ಇನ್ಕಮ್ ಟ್ಯಾಕ್ಸ್ ಬರ್ತೈತೇನು? ಆ ಹೊಲ ಸೇಲ್ ಮಾಡಿದ್ರೆ ಸೇಲ್ ಮಾಡಿದಾಗ ಕಟ್ಟಲ್ಲ. ನೀವ್ ಯಾಕೆ ಹೊಲ ಇದ್ದಾಗ? ಈಗ ನಾ ಶೇರ್ ಇಟ್ಕೊಂಡಿನಪ್ಪ, ಶೇರ್ ಮಾರಿ ರೊಕ್ಕ ತಕೊಂಡ್ರೆ ಬರ್ತೈತಿ. ನಾನು ಶೇರ್ ಇಟ್ಕೊಂಡ್ ಬಿಡ್ತೀನಿ ಜೀವನ ಪರ್ಯಂತ ಅಂದ್ರೆ ಅದು ತನ್ನ ಪಾಡಿಗೆ ತಾನು ಬೆಳಿತೈತಿ, ಇನ್ಕಮ್ ಟ್ಯಾಕ್ಸ್ ಇರಂಗಿಲ್ಲ. ಹಿಂಗಾಗಿ ದೊಡ್ಡ ಕಂಪನಿ ಸಿಒ ಇಲಾನ್ ಮಸ್ಕ್ 0 ಇನ್ಕಮ್ ಟ್ಯಾಕ್ಸ್ ಕಟ್ತಾನ. ಕಂಪನಿದ್ ಕಟ್ತಾರ, ಕಂಪನಿದಂತೂ ಬಂದಿರ್ತೈತಿ. ಪರ್ಸನಲ್ಗೆ ಅವ್ರ ಏನ್ ಮಾಡ್ತಾರ ಗೊತ್ತಿದ್ರಿ ಶಂಕರ್? ಇಲಾನ್ ಮಸ್ಕ್ ಪೇಮೆಂಟ್ ಎಷ್ಟೈತಿ ಅವನಿಗೆ? ಒಂದು ತಿಂಗಳಿಗೆ ನನ್ ಧ್ವನಿ ಕೇಳಾಕ್ತೈತಿ?
ಇಲಾನ್ ಮಸ್ಕಿಗೆ ಒಂದು ತಿಂಗಳಿಗೆ 5,000 ಕೋಟಿ ರೂಪಾಯಿ ಪೇಮೆಂಟ್. ಎಷ್ಟೈತಿ? 5,000 ಕೋಟಿ ಇನ್ಕಮ್ ಇತ್ತಂದ್ರೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಬೇಕವ? ಆದ್ರೆ 5,000 ಕೋಟಿ ರೂಪಾಯಿದೊಳಗ ₹1 ಮಾತ್ರ ಪೇಮೆಂಟ್ ತಗೊಂತಾನ. ಬಾಕಿದೆಲ್ಲ ಆ ಕಂಪನಿದ ಶೇರ್ಸ್ ಅನ್ನ ತಗೊಂತಾನವ. ಈಗ ₹1 ಇನ್ಕಮ್ ಇದ್ದಾಗ ಏನ್ ಟ್ಯಾಕ್ಸ್ ಕಟ್ತೀರಿ? ಮತ್ ಆಮೇಲೆ ಅವನ ಖರ್ಚು ಹೆಂಗ್ ನಡೀತಿದ್ರಿ? ಅವನ ಖರ್ಚು ಕಂಪನಿ ಅಕೌಂಟ್ನಾಗ ಹೋಗ್ತೈತಿ. ಯಾಕಂದ್ರೆ ಊಟ ತಿಂದ್ರು ಕಂಪನಿ ಅಕೌಂಟ್ಗೆ ಹಾಕ್ತಾನ, ಊಟ ಒಂದ್ ಟೂರ್ಗೆ ಹೋದ್ರ ಕಂಪನಿ, ಏನ್ ಮಾಡಿದ್ರು ಕಂಪನಿ ಅಕೌಂಟಿಗೆ ಖರ್ಚಾಗ್ತಾನವ. ಸರ್ ಇಲ್ಲಿ ನಮ್ಗೆ ಎಷ್ಟು ಬಂದ್ರು ವರ್ಷಕ್ಕೆ ನೀನ್ 10 ಲಕ್ಷ ತಗೊಂಡ್ರೆ ನಿಂದು ಬರೋದೇ ಇಲ್ವಲ್ಲ. ಈಗ ನಿಮ್ದು ಈಗ ಈಗ ಗೊತ್ತಾತಿಲ್ರಿ. ಈಗ ಒಂದು ಪರ್ಸನಲ್ ಕರೆಂಟ್ ಅಕೌಂಟ್ ಓಪನ್ ಮಾಡಿದೆ, ಕರೆಂಟ್ ಅಕೌಂಟ್ ಹಾಕೊಳ್ಳೋದು 50 ಲಕ್ಷ ನಮ್ಗೆ ಲಿಮಿಟ್ ಇರ್ತೈತಿ. ಕರೆಕ್ಟ್ ನೋಡ್ರಿಪಾ, ನನ್ನ ಕೆಲಸ ಇನ್ಕಮ್ ಕೊಡ್ಸೋದು, ಇನ್ಕಮ್ ಟ್ಯಾಕ್ಸ್ ಉಳಿಸೋದು ಗಿಳಿಸೋದ್ ಬಗ್ಗೆ ಅವ್ರು CA ಇರ್ತಾರ, ಅವ್ರು ಕೇಳ್ಕೊಡ್ರಿ. ಕರೆಕ್ಟ್. ಅವ್ರು ಶೇ ಇಟ್ಕೊಂಡ್ರೆ ಅಲ್ಲಿ ಎಲ್ಲ ಅವರು ಇದ್ ಮಾಡ್ಕೊಡ್ತಾರೆ. ಅವ್ರೆಲ್ಲ ನಿಮ್ಗೆ ಐಡಿಯಾ ಕೊಡ್ತಾರ, ಅದ್ರ ಪ್ರಕಾರ ಮಾಡ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು ಸರ್. ಓಕೆ ಸರ್. ಓಕೆ ಅಲ್ಲ ಸರ್, ಒಂದು ವರ್ಷಕ್ಕೆ 100 ಕೋಟಿ ರೂಪಾಯಿ ಬರಾಕ್ತಿದೆ ಅಂದ್ರೆ ಒಂದು 20-25 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರ ಲಾಸ್ ಏನೈತಿ? ಹೋಲ್ ಬಿಡ್ರಿ, ದೇಶ ಉದ್ದಾರ ಆಗ್ತೈತಿ. ಅಷ್ಟು ತಿಂತೀವಿ ನಾವು ಶಂಕರೇ. ತಪ್ಪೇನೈತಿ? ಕಟ್ರಲ್ಲ, ಯಾರು ಮಾಡಂತಾರ? ನಿಮ್ ಹೆಸರು ಮತ್ತೆ ಮೆಡಲ್ ಕೊಡ್ತಾರ, ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಕೊಡ್ರಿ. ಏನ್ ತಪ್ಪೇನೈತಿ? ದೇಶಕ್ಕೆ ದೇಶ ಸೇವೆ ಮಾಡಿದಂಗ ಸರ್. ಅದು ಉದ್ಧಾರ ಮಾಡಿ ತಪ್ಪೇನೈತಿ ಸರ್? ಒಂದ್ ಮಾತು ಹೇಳ್ತೀನಿ, ನಮ್ಮ ಕಾನ್ಸೆಪ್ಟ್ ಏನಾರ ದೇವ್ರದಿಂದ ಕರೆಕ್ಟ್ ಆಗಿ ನಡೀತಂದ್ರೆ, ಆಮೇಲೆ ಒಂದನೇದು ನಮ್ಗೆ ಇನ್ಕಮ್ ಬರ್ತೈತಿ, ಎರಡನೇದು ಒಂದ್ ತರ ಸಮಾಜ ಸೇವೆ ರೀ. ಇದಕ್ಕಿಂತ ಬೆಸ್ಟ್ ಸಮಾಜ ಸೇವೆ ಯಾವ್ದೈತ್ರಿ ಶಂಕರ್? ಇದಕ್ಕಿಂತ ಬೆಸ್ಟ್ ದೇಶ ಸೇವೆ ಯಾವ್ದೈತ್ರಿ? ಕೋಟಿಗಟ್ಟಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ನಾನಲ್ದ ನೂರಾರು ಜನರ ಕಡೆಯಿಂದ ಟ್ಯಾಕ್ಸ್ ಕಟ್ಟಿಸಿ ನಾವು. ಒಂದು ವಿಚಾರ ಇಮ್ಯಾಜಿನ್ ಮಾಡ್ರಿ. ಹೌದು. ಅಲ್ದನೆ ನಾಳೆ ನಮ್ಮ ಕಾನ್ಸೆಪ್ಟ್ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಹೊರಗಿದ್ರೆ ಹೊರಗಿನ ಡಾಲರ್ ನಮ್ ಇಂಡಿಯಾಕ್ ಬಂದು ಕುಂದಿರ್ತಿತ್ತಲ್ಲ ಮತ್ತೆ. ಅಲ್ರಿ ಸರ್, ಒಬ್ರು ನಾವು MLA ಅಂತ ಆಯ್ಕೆ ಮಾಡಿದ್ರೆ ಒಂದ್ ಆಶ್ರಯ ಮನಿ ಪ್ಲಾಟ್ ಕೊಟ್ರ ಸಾಕಂತಿರ್ತಾರ. ಒಂದು ಪ್ಲಾಟ್ ಕೊಟ್ರ ಸಾಕಂತಿರ್ತಾರ ಜನ. ಇಲ್ಲಿ ಒಂದು ಕೋಟಿ ಗಂಟ್ಲೆನ ತಗೋರಿ ಅಂತ ನಾವು ಅವ್ರಿಗೆ ಬಿಟ್ಬಿಟ್ಟವಲ್ರಿ. ಬೇಕಾದಷ್ಟು ಆಮೇಲೆ ಇನ್ವೆಸ್ಟ್ಮೆಂಟ್ ಜೀವನದಾಗ ಒಂದೇ ಸರಿ ಮಾಡ್ತೀವಿ, ಮುಂದ್ ಬಂದಿದ್ರಾಗ ಮಾಡ್ಕೊಂತೀವಲ್ಲ. ಹೌದು ಸರ್. ಮತ್ತೆ ಇದಕ್ಕಿಂತ ಬೆಸ್ಟ್ ಕಾನ್ಸೆಪ್ಟ್ ಯಾವ್ದಿಲ್ಲ. ಚಲೋ, ಹಂಗಾರ ಮುಗ್ಸೋಣ್ರಿ ಇವತ್ತಿಂದ. ಸರಿ, ಯಾರಿಗೂ ಏನಾತಂತ ಹೇಳಕ್ ಹೋಗ್ಬೇಡ್ರಿ. ಬರ್ರಿ ಏನ್ ಬೆಸ್ಟ್ ಇತ್ತು ನಮ್ದು ಪಾರ್ ಆದ್ಬಿಡಪ್ಪ. ನಮಗ 4ರದ ಚಿಂತೆಲ್ಲ 40 ಜನ ಬೇಕಾದ್ರೆ ಬರ್ತಾರ, 400 ಜನ ಬೇಕಾದ್ರೆ ಬರ್ತಾರ ಅಂತ ದಾರಿ ತೋರ್ಸರ್. ಇಷ್ಟೇ ಹೇಳ್ರಿ, ಏನ್ ಕೇಳಂಗಿಲ್ಲ. ಅರ್ಥ ಆಯ್ತು? ಏನಂತ ಹೇಳಂಗಿಲ್ಲ. ನೀವ್ ಬರೀ 4ದ್ ಹೇಳಾಗ್ತಿದೆ. ಅಚ್ಚಲ್ಕರ್ ನಮಗೊಂದು ಇಂಥ ಟೆಕ್ನಿಕ್ ಹೇಳ್ಯಾರ, 400 ಜನ ಅವರೇ ಓಡ್ಕೊಂತ ಬಂದ ನಮ್ ಕೆಳಗ್ ಜಾಯ್ನ್ ಆಗ್ತಾರ. ಸಿಂಪಲ್. ಸರಿ ಸರ್. ಈಗ ಹೇಳ್ರಿ, ಎಲ್ಲಾರು ಮಾಡ್ರಿ. 400 ಜನ ಓಡ್ ಬರ್ತಾರಲ್ಲ ನಮ್ಮ ಹತ್ರ. ನಾವ್ ಆನ್ಲೈನ್ ಒಳಗೆ ನಾವು ಇದು ಶಿಫ್ಟ್ ಆದ ಬರ್ತಾರಲ್ಲ ರಾಜು? ಬರ್ತಾರ ಸರ್, ಖಂಡಿತ ಬರ್ತಾರ ಸರ್. ಲಕ್ಷ ಗಂಟೆ ಜನ ಬರ್ತಾರ. ಬರೀ 400 ಅಲ್ಲ, ಲಕ್ಷ ಗಂಟೆ ಜನ ಬರ್ತಾರಲ್ಲಿ. ಕ್ಯಾಶುವಾದರ್ಗೆ ಅನ್ನ ನೀಡ್ತಾ ಇದ್ದೀರಾ? ದಿನ ಶಂಕರ್, ದಿನ 20-25 ಜನ ಬಂದು ಜಾಯ್ನ್ ಆಗ್ತಾರಂತೆ. ಎಷ್ಟೋ ಜನರು ನಾನು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಕಳಿಸಿದೆ. ಸರ್ ದಿನ 20-25 ಲಾಗಿನ್, ಹೊಸ ಲಾಗಿನ್ ಮಾಡ್ತೀನಿ ಅಂತಾರ. ಏನ್ ಮಾಡ್ತೀವಿ? ದಿನ 20-25 ಲಾಗಿನ್ ಹೊಸದು ತಮ್ಮ ರೆಫರಲ್ ಮೇಲೆ ಡೌನ್ಲೈನ್ ಇದಲ್ಲ ಶಂಕರ್. ಮತ್ತೆ ನೋಡ್ರಿ, ಹಂಗೇನ್ರ ನಮ್ ಜೊತೆಗೆ ಆತಂದ್ರೆ ಎಲ್ಲಿಗೆ ಹೋಗ್ತೀವಿ ನಾವು? 4 ಬಂದ್ರೆ ಸಾಕು ಒಂದೊಂದ್ ದಿವ್ಸಕ್ಕೆ. ನಾವ್ ಒಂದ್ ಸರಿ 4 ವಿಚಾರ ಮಾಡ್ತೀವಿ. ದಿನಾ 4 5 ಬಂದಾಗ ಎಷ್ಟು ಲೈನ್ ಓಪನ್ ಆಗ್ತಾವ ನಾವು? ಎಷ್ಟು ಈಗ ಯಾರು ನಡಿ 1-2 ಜನ ಡಮ್ಮಿ ಪರ್ಕ ಬೆಳಂಗಿಲ್ಲ ನಮಗೆ. ಯಾಕಂದ್ರೆ ದಿನ 4 ಡೈರೆಕ್ಟ್ ಆಗ್ತಿರ್ತೀವಲ್ಲ ನಾವು. ಚಲೋ ಹಂಗಾರ ಮುಗ್ಸೋಣ. ಎಲ್ಲರದು ಮೈಕ್ ಆನ್ ಮಾಡ್ತೀನಿ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸಮುದ್ರದಷ್ಟು ಬೇಕಾದಷ್ಟು ಜನ, ಕೋಟಿ ಗಟ್ಟಲೆ ಜನ ಕಾಯ್ಕೊಂತಿರ್ಬೇಕಾದ್ರೆ ಈ ಪಾಲ್ತು ನನ್ನ ಮಕ್ಕಳಿಗೆ ಯಾಕೆ ಸಲ ಮಾಡ್ತೀರಿ? ಬಿಂದಾಸ್ ಆಗಿರಿ. ಓಕೆ, ಚಲೋ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ